ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ 2021 ಎರಡನೇ ವಾರದ ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಘಟನೆಗಳು ಈ ಒಂದು ವಾರದಲ್ಲಿ ನಡೆದಿದ್ದಾವೆ. ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ನಾವು ಆ ಒಂದು ಘಟನೆಗಳಲ್ಲಿ ತಿಳ್ಕೊಬೇಕು ಅವುಗಳನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಹಾಗಾದ್ರೆ ಯಾವುವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30ಕ್ಕೂ ಅಧಿಕ ಪ್ರಚಲಿತ ಘಟನೆಗಳು ಅಂತ ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಬನ್ನಿ. ನೋಡಿ, ಫೆಬ್ರವರಿ 2021 ವೀಕ್ 2 ಆಗುತ್ತೆ. ಓಕೆ, ನೋಡಿ ಹಾಗಾದರೆ ಯಾವುವು 30 ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು ಅನ್ನೋದಾದರೆ, ಭಾರತದ ಮೊದಲ ಲಿಥಿಯಂ ನಿಕ್ಷೇಪವನ್ನು ಈಗ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಯಲ್ಲಿ ಇದೆ ಅಂತ ಈಗ ಐಡೆಂಟಿಫೈ ಮಾಡಿದ್ದಾರೆ. ಅದು ಯಾವ ಜಿಲ್ಲೆ? ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕ ಅಂದರೆ ಡೆಮೋಕ್ರಸಿ ಇಂಡೆಕ್ಸ್ 2020ಯಲ್ಲಿ ಭಾರತದ ಸ್ಥಾನ ಏನಿದೆ? F-15 ಫೈಟರ್ ಜೆಟ್ ಭಾಳ ಸುದ್ದಿಲಿದೆ. ಜಲಜೀವನ್ ಮಿಷನ್ ಅರ್ಬನ್ JJMU ವಿಶ್ವದ ಹೆಚ್ಚು ಡೌನ್ಲೋಡ್ ಮಾಡಲಾಗಿರ್ತಕ್ಕಂಥ ಗೇಮಿಂಗ್ ಅಲ್ಲದ ಅಪ್ಲಿಕೇಶನ್ ಯಾವುದು? ಭಾರತದ ನೂತನ ಡ್ರೋನ್ ವಾರಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಮಯನ್ಮಾರ್ ಸೇನೆಯ ಕ್ಷಿಪ್ರ ಕ್ರಾಂತಿ ಏಕೆ ಏನು ಅಂತ ನೋಡೋಣ. ಇ ಕಾಮರ್ಸ್ ಜಗತ್ತಿನ ದೈತ್ಯ ಅಮೆಜಾನ್ ಸುದ್ದಿಯಲ್ಲಿದೆ. ಯಾಕೆ? ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಅಭಿವೃದ್ಧಿಪಡಿಸಿರ್ತಕ್ಕಂಥ ಮೊಬೈಲ್ ಅಪ್ಲಿಕೇಶನ್ ಯಾವುದು? ಆಡಾಡ್ತ ಆಯುಷ್ಯ ಜೀವನ ಚರಿತ್ರೆ ಯಾರದು? ಅದು ಈಗ ಯಾಕೆ ಸುದ್ದಿಯಲ್ಲಿದೆ? ಗ್ರೇಟಾ ಥನ್ಬರ್ಗ್ ಬಹಳಷ್ಟು ನ್ಯೂಸಲ್ಲಿದ್ದಾರೆ. ಅದು ನಮ್ಮ ಭಾರತಕ್ಕೆ ಸಂಬಂಧಿಸಿರ್ತಕ್ಕಂಥ ನ್ಯೂಸ್ ಆಗುತ್ತೆ. ಅವರು ಒಂದು ಟೂಲ್ ಕಿಟ್ನ ರೆಡಿ ಮಾಡಿದ್ದಾರೆ. ಅದು ಟೂಲ್ ಕಿಟ್ ಅಂದ್ರೇನು, ಅದು ಯಾಕೆ ಸುದ್ದಿಲಿದೆ ಅದನ್ನು ನೋಡ್ತಾ ಹೋಗೋಣ. ದೇಶದ ಮೊದಲ ಸಿಡಿಲು ಅಧ್ಯಯನ ಕೇಂದ್ರ, ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮದ ಮುಂದಿನ ಅಪ್ಡೇಟ್ಗಳೇನು? ಸೈಯದ್ ಮುಷ್ತಾಕ್ ಅಲಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು? ರಷ್ಯಾದಲ್ಲಿ ಪುಟಿನ್ ಏನಿದ್ದಾರೆ ಅಧ್ಯಕ್ಷರು, ಅವರ ವಿರುದ್ಧ ಬಹಳಷ್ಟು ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನು? ಬ್ಯಾಡ್ ಬ್ಯಾಂಕ್ ಅಂದ್ರೇನು ಬಹಳ ಸುದ್ದಿಲಿದೆ. ಅದನ್ನು ತರ್ತಾರ ಕೇಂದ್ರ ಸರ್ಕಾರ ನೋಡಬೇಕು. 2020ನೇ ಸಾಲಿನ ಶಿವರಾಮ ಕಾರಂತ ಪ್ರಶಸ್ತಿಗಳನ್ನು ಯಾರಿಗೆ ನೀಡಿದ್ದಾರೆ? ಕರ್ನಾಟಕ ವಿಧಾನ ಪರಿಷತ್ತಿನ ಹೊಸ ಸಭಾಪತಿಗಳು ಯಾರು? ಒಲಿಂಪಿಕ್ಸ್ 2021 ಅಪ್ಡೇಟ್ ಏನು? ಕೊರೋನಾ ವೈರಸ್ ಮೂಲದ ತನಿಖೆ ಮಾಡೋದಕ್ಕೆ WHO ಹೋಗಿದ್ರಲ್ಲ ಟೀಮು, ಅದರದ್ದು ಮುಂದಿನ ಅಪ್ಡೇಟ್ಸ್ಗಳೇನು? ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪಂದ್ಯಾವಳಿ ಈಗ ಆರಂಭ ಆಗಿದೆ. ಯಾಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ? ವಿಶ್ವ ದ್ವಿದಳ ಧಾನ್ಯಗಳ ದಿನ 2021, ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಬಾಲಕಿಯರ ವಿಜ್ಞಾನ ದಿನ 2021 ಮತ್ತು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ಮುಂದೂಡಿಕೆ ಆಗಿದೆ. ಏನು ಅಂತ ಈ ಎಲ್ಲ ವಿಚಾರಗಳನ್ನು ಸೇರಿಸಿ ಒಟ್ಟು 30ಕ್ಕೂ ಅಧಿಕ ಘಟನೆಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳಾಗ್ತವೆ. ಓಕೆ, ಹಾಗಾದ್ರೆ ಬನ್ನಿ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಲೆಟ್ಸ್ ಮೂವ್ ಆನ್. ನೋಡಿ, ಕರೆಂಟ್ ಅಫೇರ್ಸ್ಗಳನ್ನು ನಾವು 2019 ಜುಲೈಯಿಂದ ನೋಡ್ತಾ ಬರ್ತಾ ಇದ್ದೀವಿ. ಫೆಬ್ರವರಿ 2021ರಲ್ಲಿ ಅಗೇನ್ ವಿ ಆರ್ ಇನ್ಕ್ರೀಸಿಂಗ್ ಅವರ್ ನಂಬರ್ ಆಫ್ ಕ್ವಶನ್ಸ್ ಆ್ಯಂಡ್ ದ ಲೆಂತ್ ಆಫ್ ಡಿಸ್ಕಷನ್. ಓಕೆ, ನೋಡಿ, ವೀಕ್ 1ನಲ್ಲಿ 30 ಪ್ರಶ್ನೆಗಳನ್ನು ನೋಡಿದ್ವಿ. ಫೆಬ್ರವರಿ ವೀಕ್ 1. ಫೆಬ್ರವರಿ 2021 ವೀಕ್ 2ರ 30 ಪ್ರಶ್ನೆಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವೀಕ್ 3 ಮತ್ತು ವೀಕ್ 4ಗಳನ್ನು ಆದಷ್ಟು ಬೇಗನೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹಾಗಾದರೆ ಫೆಬ್ರವರಿ 2021 ಎರಡನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಈ ಕೆಳಗಿನವುಗಳಲ್ಲಿ ಯಾವುದು 2021 ಜನವರಿಯಲ್ಲಿ ವಿಶ್ವದ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾಗಿರ್ತಕ್ಕಂಥ ಗೇಮಿಂಗ್ ಅಲ್ಲದ ಅಪ್ಲಿಕೇಶನ್ ಅಂದರೆ ನಾನ್ ಗೇಮಿಂಗ್ ಅಪ್ಲಿಕೇಶನ್ ಆ್ಯಪ್ ಅಂತ ಕರಿತೀವಲ್ವ, ಅದು 2021 ಜನವರಿಯಲ್ಲಿ ಅತಿ ಹೆಚ್ಚು ಡೌನ್ಲೋಡನ್ನು ಹೊಂದಿದೆ. ಹಾಗಾದರೆ ಯಾವ ಅಪ್ಲಿಕೇಶನ್ ಅದು? ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಪ್ ಬಿಕಮ್ ದ ವರ್ಲ್ಡ್ಸ್ ಮೋಸ್ಟ್ ಡೌನ್ಲೋಡೆಡ್ ನಾನ್ ಗೇಮಿಂಗ್ ಆ್ಯಪ್ ಇನ್ ಜನವರಿ 2021? ಯಾವುದಾಗಿರ್ಬೋದು? ಟೆಲಿಗ್ರಾಮ್ ಆ್ಯಪ್ ಅಥವಾ ವಾಟ್ಸ್ಆ್ಯಪ, ಫೇಸ್ಬುಕ್ಕಾ, ಟಿಕ್ಟಾಕ? ಅಂದರೆ ನೋಡಿ, ಈ 4ರಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ನು ಬಹಳಷ್ಟು ಡೌನ್ಲೋಡನ್ನು ಹೊಂದಿದೆ ಅಂತಕ್ಕಂಥದ್ದು. ಯಾವುದು? ನೋಡಿ, ಟೆಲಿಗ್ರಾಮ್ ಆ್ಯಪ್ ಏನಿದೆಯೋ ಅದು 2021 ಜನವರಿಯಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಆಗಿರ್ತಕ್ಕಂಥ ಅಂದರೆ ಇನ್ಸ್ಟಾಲ್ ಆಗಿರ್ತಕ್ಕಂಥ. ಈಗ ನಾವೇನು ಮಾಡ್ತೀವಿ, ನಮ್ಮ ಮೊಬೈಲ್ಗಳಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಹೋಗ್ತೀವಿ, ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಆ್ಯಪ್ನ ಸರ್ಚ್ ಮಾಡ್ತೀವಿ, ಅದು ಬಂದ ನಂತರ ಕ್ಲಿಕ್ ಮಾಡ್ತೀವಿ, ಇನ್ಸ್ಟಾಲ್ ಮಾಡ್ತೀವಲ್ವ. ಆ ರೀತಿಯಾಗಿ ಅತಿ ಹೆಚ್ಚು ಒಂದು ಇನ್ಸ್ಟಾಲನ್ನು ಹೊಂದಿರತಕ್ಕಂಥ, ಡೌನ್ಲೋಡನ್ನು ಹೊಂದಿರತಕ್ಕಂಥ ಅಪ್ಲಿಕೇಶನ್ 2021 ಜನವರಿಲಿ ಅದು ಟೆಲಿಗ್ರಾಮ್ ಆಗುತ್ತೆ. ನೋಡಿ, ಟೆಲಿಗ್ರಾಮ್ ವಾಸ್ ಮೋಸ್ಟ್ ಡೌನ್ಲೋಡೆಡ್ ಆ್ಯಪ್ ಗ್ಲೋಬಲಿ ಇನ್ ಜನವರಿ. ವಾಟ್ಸ್ಆ್ಯಪ್ ರೈವಲ್ಸ್ ಎ ರೆಕಾರ್ಡ್ ಇನ್ಸ್ಟಾಲ್ಸ್ ಇನ್ ಇಂಡಿಯಾ. ಅದು ಭಾರತದಲ್ಲಿ ಅತಿ ಹೆಚ್ಚು ಒಂದು ಇನ್ಸ್ಟಾಲನ್ನು ಹೊಂದಿರತಕ್ಕಂಥದ್ದು ಈ ಟೆಲಿಗ್ರಾಮ್. ಕಾರಣ ಏನಾಗುತ್ತೆ ನೋಡಿ, ಇತ್ತೀಚೆಗೆ ನಾವು ವಾಟ್ಸಪ್ ಪ್ರೈವಸಿ ಅಂತ ಒಂದಷ್ಟು ಸುದ್ದಿ ಬರ್ತಾ ಇತ್ತು ಅಲ್ವಾ. ನಮ್ಮ ಪ್ರೈವಸಿ ಇನ್ಫಾರ್ಮೇಷನ್ನು ಫೇಸ್ಬುಕ್ಕಿಗೆ ಹೋಗುತ್ತೆ, ಫೇಸ್ಬುಕ್ ನಂತರ ಇನ್ನಿತರ ಒಂದು ಚಟುವಟಿಕೆಗಳಿಗೆ ನಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಬಳಸ್ಕೊಳ್ತಾರೆ ಅಂತಕ್ಕಂಥ ಸುದ್ದಿಗಳು ಓಡಾಡ್ತಾ ಇದ್ವು. ಅದನ್ನು ಅಫಿಷಿಯಲ್ ಆಗಿ ಫೇಸ್ಬುಕ್ ಅವರು, ವಾಟ್ಸಪ್ ಅವರು ಕೂಡ ಹೇಳಿದ್ರು ಅಲ್ವಾ. ಸೊ ನಂತರ ಅದನ್ನು ಇಲ್ಲ, ನಾವು ಮುಂದಕ್ಕೆ ಹಾಕ್ತಾ ಇದ್ದೀವಿ, ಹೋಲ್ಡ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದರು. ಒಟ್ಟಲ್ಲಿ ಆ ಒಂದು ಭಯದಿಂದ ಏನಾಯಿತು, ಭಾಳಷ್ಟು ಪ್ರಪಂಚದಲ್ಲಿ ವಾಟ್ಸಪ್ಪಿಂದ ಟೆಲಿಗ್ರಾಮ್ಗೆ ಸ್ವಿಚ್ ಓವರ್ ಆದರು. ಅಥವಾ ಸಿಗ್ನಲ್ ಅಂತ ಇನ್ನೊಂದು ಆ್ಯಪ್ ಬಂತು, ಅದಕ್ಕೂ ಕೂಡ
ಸ್ವಿಚ್ ಓವರ್ ಆದರು. ಹಾಗಾಗಿ ಟೆಲಿಗ್ರಾಮ್ ಇವತ್ತೇನಾಗ್ತಾ ಇದೆ, ಅತಿ ಹೆಚ್ಚು ಡೌನ್ಲೋಡನ್ನು ಹೊಂದಿರತಕ್ಕಂಥ ಒಂದು ಆ್ಯಪ್ ಆಗಿದೆ. ಅದರಲ್ಲೂ ನಮ್ಮ ಭಾರತದಲ್ಲಿ ಒಂದು ರೆಕಾರ್ಡ್ ಇನ್ಸ್ಟಾಲೇಷನ್ನ ಹೊಂದಿದೆ ಟೆಲಿಗ್ರಾಮ್. ಓಕೆ, ನೋಡಿ ವರ್ಲ್ಡ್ ವೈಡ್ ಜನವರಿಲಿ ಅತಿ ಹೆಚ್ಚು ಡೌನ್ಲೋಡ್ ಆಗಿರ್ತಕ್ಕಂಥ ನಾನ್ ಗೇಮಿಂಗ್ ಆ್ಯಪ್. ಅದು ಇಂಪಾರ್ಟೆಂಟ್. ನಾನ್ ಗೇಮಿಂಗ್ ಆ್ಯಪ್ ಅಂದರೆ ಗೇಮ್ ಅಲ್ಲದೆ ಇರತಕ್ಕಂಥ ಒಂದು ಅಪ್ಲಿಕೇಶನ್ ಅಂತ. ಓಕೆ, ಗೇಮಿಂಗ್ ಆ್ಯಪ್ಸಲ್ಲಿ ಭಾಳಷ್ಟು ಡೌನ್ಲೋಡ್ಗಳಾಗ್ತವೆ, ಬಟ್ ನಾನ್ ಗೇಮಿಂಗ್ ಆ್ಯಪ್ ತೆಗೆದುಕೊಂಡಾಗ ಅದು ಟೆಲಿಗ್ರಾಮ್ ಆಗುತ್ತೆ. ಓಕೆ, ಸೊ ನೀವು ಕೂಡ ಟೆಲಿಗ್ರಾಮ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಓಕೆ, ನೆಕ್ಸ್ಟ್ ಹಾಗಾದ್ರೆ ನೋಡಿ, ಆ್ಯಪ್ ಸ್ಟೋರ್ ಡೌನ್ಲೋಡ್ಸಲ್ಲಿ ತೆಗೆದುಕೊಂಡಾಗ ಟಿಕ್ ಟಾಕ್ ನಂಬರ್ 1ನಲ್ಲಿದೆ. ಗೂಗಲ್ ಪ್ಲೇ, ನಮ್ಮ ಮೊಬೈಲ್ಗಳಲ್ಲಿ ಆಂಡ್ರಾಯ್ಡ್ ಮೊಬೈಲ್ಸಲ್ಲಿ ಏನು ಗೂಗಲ್ ಪ್ಲೇ ಸ್ಟೋರ್ ಇರುತ್ತೋ ಅದರಲ್ಲಿ ಟೆಲಿಗ್ರಾಮೇ ನಂಬರ್ 1ನಲ್ಲಿದೆ. ಈ ಆ್ಯಪ್ ಸ್ಟೋರ್ ಅಂತಕ್ಕಂಥದ್ದು iOS ಅಂದರೆ ನಮ್ಮ ಆ್ಯಪಲ್ ಮೊಬೈಲ್ಗಳೇನಿರ್ತವೆ ಅದರಲ್ಲಿ ಈ iOS ಪ್ಲೇ ಸ್ಟೋರ್ ಇರುತ್ತೆ. ನಮ್ಮ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಇರುತ್ತೆ ಅಲ್ವಾ. ಸೊ ಒಟ್ಟಿನಲ್ಲಿ ಎರಡನ್ನೂ ತೆಗೆದುಕೊಂಡಾಗ ಓವರ್ ಆಲ್ ಡೌನ್ಲೋಡ್ಸಲ್ಲಿ ಟೆಲಿಗ್ರಾಮ್ ಈಸ್ ನಂಬರ್ 1, ಸೆಕೆಂಡ್ ಟಿಕ್ ಟಾಕ್, 3ನೇದು ಸಿಗ್ನಲ್, 4ನೇದು ಫೇಸ್ಬುಕ್, 5ನೇದು ವಾಟ್ಸಪ್ ಆಗುತ್ತೆ. ಓಕೆ, ಇನ್ನು ಟೆಲಿಗ್ರಾಮು ನಮ್ಮ ಭಾರತೀಯ ಮೂಲದ ಒಂದು ಕಂಪನಿ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇದೆ. ಆ್ಯಕ್ಚುಲಿ ಇದು ಒಂದು ಜರ್ಮನ್ ಕಂಪನಿ ಆಗುತ್ತೆ ಟೆಲಿಗ್ರಾಮ್. ಓಕೆ, ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ರಷ್ಯಾದ ಬ್ರದರ್ಸ್ ಆಗಿರ್ತಕ್ಕಂಥ ಅಣ್ಣ ತಮ್ಮರಾಗಿರ್ತಕ್ಕಂಥ ನಿಕೋಲಾಯ್ ಡುರೋವ್ ಮತ್ತು ಪಾವೆಲ್ ಡುರೋವ್ ಅಂತಕ್ಕಂಥವ್ರು ಈ ಒಂದು ಟೆಲಿಗ್ರಾಮ್ನ 2013ರಲ್ಲಿ ಸ್ಥಾಪನೆಯನ್ನು ಮಾಡಿದ್ರು. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನಲ್ಲಿದೆ. ಇದರ ಒಂದು ಆಪರೇಷನ್ ಸೆಂಟ್ರ್ UAEನ ದುಬೈಯಲ್ಲಿದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಭಾರತದ ಮೊದಲ ಲಿಥಿಯಂ ನಿಕ್ಷೇಪ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬಂದಿದೆ? ಇಂಡಿಯಾಸ್ ಫಸ್ಟ್ ಎವರ್ ಲಿಥಿಯಂ ರಿಸರ್ವ್ಸ್ ವರ್ತ್ 1600 ಟನ್ಸ್ ಫೌಂಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಭಾರತದ ಮೊದಲ ಲಿಥಿಯಂ ನಿಕ್ಷೇಪ ಕಂಡುಬಂದಿದೆ ಮತ್ತು ಅದು ಸುಮಾರು 1600 ಟನ್ಗಳಷ್ಟು ಲಿಥಿಯಂ ಅಲ್ಲಿ ಇರಬಹುದು ಅಂತ ಈಗ ಮೊದಲನೇ ಒಂದು ಅಂದಾಜಿನಲ್ಲಿ ಅಂದಾಜು ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಇನಿಷಿಯಲ್ ಇನ್ಸ್ಪೆಕ್ಷನ್ಸ್. ಓಕೆ, ನೋಡಿ, ಮೋದಿ ಗವರ್ನಮೆಂಟ್ ಕನ್ಫರ್ಮ್ಸ್ ಡಿಸ್ಕವರಿ ಆಫ್ ಇಂಡಿಯಾಸ್ ಫಸ್ಟ್ ಎವರ್ ಲಿಥಿಯಂ ರಿಸರ್ವ್ಸ್ ವರ್ತ್ 1600 ಟನ್ಸ್ ಇನ್ ಕರ್ನಾಟಕಸ್ ಮಂಡ್ಯ. ಓಕೆ, ಇದು ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಈ ಒಂದು ಲಿಥಿಯಂ ನಿಕ್ಷೇಪಗಳು ಅದು ನಮ್ಮ ಕರ್ನಾಟಕದ ಮಂಡ್ಯದಲ್ಲಿ ಕಂಡು ಬಂದಿರತಕ್ಕಂಥದ್ದು ವಿಶೇಷ. ನೋಡಬೇಕು, ನಂತರದ ದಿನಗಳಲ್ಲಿ ಆ್ಯಕ್ಚುಯಲ್ ಒಂದು ಟೆಸ್ಟ್ಗಳನ್ನು ಮಾಡಿ ಒಂದಷ್ಟು ಇನ್ಸ್ಪೆಕ್ಷನ್ಸ್ ಮಾಡಿದಾಗ ಎಷ್ಟು ಅಲ್ಲಿ ನಿಕ್ಷೇಪ ಇರ್ಬೋದು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಮುಂದೆ ಭಾಳಷ್ಟು ಸುದ್ದಿಲಿ ಕೂಡ ಬರುತ್ತೆ. ಓಕೆ, ಹಾಗಾದರೆ ಲಿಥಿಯಮನ್ನು ಎಲ್ಲಿ ಬಳಸ್ತಾರೆ ಅಂದರೆ ನಮ್ಮ ಸೆಲ್ ಫೋನ್ಗಳೇನಿದ್ದಾವೆ, ನಮ್ಮ ಮೊಬೈಲ್ ಫೋನ್ಗಳ ಬ್ಯಾಟ್ರಿಗಳಲ್ಲಿ ಲಿಥಿಯಮನ್ನು ಬಳಸ್ತಾರೆ. ಜೊತೆಗೆ ಲ್ಯಾಮಿನೇಟ್ ಟೈಪ್ ಆಫ್ ಬ್ಯಾಟ್ರಿಗಳಲ್ಲೂ ಸಹಿತ ಬಳಸ್ತಾರೆ. ಇನ್ನು ಕಾರ್ ಬ್ಯಾಟ್ರಿಗಳಲ್ಲೂ ಸಹಿತ ಬಳಸ್ತಾರೆ. ನಮ್ಮ ಮನೆಗಳಲ್ಲಿ ನೋಡಿ, ಸ್ಟೋರೇಜ್ ಸಿಸ್ಟಮ್ಗೆ ಏನು ಮಾಡ್ಕೊಳ್ತಾ ಇದ್ದೀವಿ, ಇನ್ವರ್ಟರ್ಸ್ ಹಾಕ್ತೀವಿ, ಅದರ ಒಂದು ಬ್ಯಾಟ್ರಿಯಲ್ಲೂ ಸಹಿತನು ಈ ಒಂದು ಲಿಥಿಯಮನ್ನು ಬಳಸ್ತಕ್ಕಂಥ ಒಂದು ಲಿಥಿಯಂ ನಿಕ್ಷೇಪಗಳು ಈಗ ನಮ್ಮ ಭಾರತದಲ್ಲಿ ಕಂಡು ಬರೋದ್ರಿಂದ ಈ ಎಲ್ಲ ವಿಚಾರಗಳಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಇನ್ನು ನಮ್ಮ ಮೊಬೈಲ್ಗಳಲ್ಲಿ 2 ಟೈಪ್ ಆಫ್ ಬ್ಯಾಟ್ರಿ ಇರುತ್ತೆ. ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ, ಇನ್ನೊಂದು ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಅಂತ. ನೀವು ಬ್ಯಾಟ್ರಿ ಹಿಂದ್ಗಡೆ ಅಥವಾ ನಾವು ಮೊಬೈಲ್ನ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಯಾವ ಟೈಪ್ ಆಫ್ ಬ್ಯಾಟ್ರಿ ಇದೆ ಅಂತ ಅಲ್ಲಿ ಬರೆದಿರ್ತಾರೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ, ಇನ್ನೊಂದು ಲಿಥಿಯಂ ಪಾಲಿಮರ್. ಲಿಥಿಯಂ ಪಾಲಿಮರು ಸ್ವಲ್ಪ ಎಕ್ಸ್ಪೆನ್ಸಿವ್, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಸ್ವಲ್ಪ ಚೀಪರ್ ಆಗಿರುತ್ತೆ. ಓಕೆ, ಅದಕ್ಕೋಸ್ಕರ ಲಿಥಿಯಂ ಅಯಾನ್ನೇ ಜಾಸ್ತಿ ಬಳಸ್ತೀವಿ. ಓಕೆ, ಇನ್ನೊಂದು ನೋಡಿ, ಇಲ್ಲಿ ಏಜಿಂಗ್ ಆದ ತಕ್ಷಣ ಅಂದರೆ ಈಗ ನಮ್ಮ ಬ್ಯಾಟ್ರಿ, ಮೊಬೈಲ್ ಬ್ಯಾಟ್ರಿ ಇನಿಷಿಯಲ್ ಡೇಸಲ್ಲಿ, ಸ್ಟಾರ್ಟಿಂಗ್ ಡೇಸಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ. ದಿನ ಕಳೆದಂತೆ ಏನಾಗುತ್ತೆ, ಒಂದು 2-3 ತಿಂಗಳು 6 ತಿಂಗಳಾದ ನಂತರ ಬೇಗನೆ ಚಾರ್ಜು ಕಡಿಮೆ ಆಗ್ತಾ ಬರುತ್ತೆ. ನಾವು ಅಬ್ಸರ್ವ್ ಮಾಡಿರ್ತೀವಿ ಅಲ್ವಾ, ಅದು ಲಿಥಿಯಂ ಅಯಾನು. ಬಟ್ ಲಿಥಿಯಂ ಪಾಲಿಮರ್ದು ಅಷ್ಟು ಬೇಗನೆ ಚಾರ್ಜನ್ನು ಕಳ್ಕೊಳ್ಳಲ್ಲ. ಅದು 1 ವರ್ಷ 2 ವರ್ಷ ಬಳಸಿದ್ರು ಅದು ಬ್ಯಾಟ್ರಿ ಚಾರ್ಜ್ ಆಗ್ತಕ್ಕಂಥ ಸ್ಪೀಡು ಮತ್ತು ಅದು ಚಾರ್ಜು ಡಿಸ್ಚಾರ್ಜ್ ಆಗ್ತಕ್ಕಂಥ ಸ್ಪೀಡು ಸಹಿತ ಕಡಿಮೆ ಇರುತ್ತೆ. ಹಾಗಾಗಿ ಲಿಥಿಯಂ ಪಾಲಿಮರ್ ಬ್ಯಾಟ್ರೀಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತವೆ. ಇನ್ನು ವೆಯ್ಟನ್ನು ತೆಗೆದುಕೊಂಡಾಗ ಲಿಥಿಯಂ ಅಯಾನು ಸ್ವಲ್ಪ ಹೆವಿ ಇರುತ್ತೆ, ಲಿಥಿಯಂ ಪಾಲಿಮರು ಲೈಟ್ ವೆಯ್ಟ್ ಆಗಿರುತ್ತೆ. ಇನ್ನು ಲಾಂಗರ್ ಡ್ಯೂರೇಷನ್ ತೆಗೆದುಕೊಂಡಾಗ ಚಾರ್ಜಿಂಗ್ ಡ್ಯೂರೇಷನ್ ಇದು ಲಾಂಗರ್ ಆಗುತ್ತೆ, ಇದು ಕಂಪೇರಿಟಿವ್ಲಿ ಶಾರ್ಟರ್ ಆಗುತ್ತೆ ಚಾರ್ಜಿಂಗ್ ಡ್ಯೂರೇಷನ್. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಸೊ ಮುಂದಿನ ದಿನಗಳ ಲಿಥಿಯಂ ಬಗ್ಗೆ ಇನ್ನಷ್ಟು ಸುದ್ದಿಗಳು ಬರ್ತಾ ಹೋಗ್ತವೆ, ಆಗ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ. ಇನ್ನು 3ನೇ ಪ್ರಶ್ನೆಗೆ ಹೋಗೋಣ. ಓಕೆ, ನೋಡಿ, ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕ ಡೆಮೋಕ್ರಸಿ ಇಂಡೆಕ್ಸ್ 2020ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟಿದೆ? ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಈ COVID-19 ಪ್ಯಾಂಡಮಿಕ್ ಟೈಮಲ್ಲಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಂಡೆಕ್ಸ್ ಆಗುತ್ತೆ, ಒಂದು ಸೂಚ್ಯಾಂಕ ಆಗುತ್ತೆ. ವಾಟ್ ಈಸ್ ದ ಇಂಡಿಯಾಸ್ ಪೊಸಿಷನ್ ಇನ್ ರೀಸೆಂಟ್ ಡೆಮೋಕ್ರಸಿ ಇಂಡೆಕ್ಸ್ 2020 ಅಂದರೆ
ಭಾರತ ಈಗ 53ನೇ ಪೊಸಿಷನ್ ಇದೆ 2020 ಈ ಒಂದು ರ್ಯಾಂಕಿಂಗು. ಇದನ್ನು 2021ರಲ್ಲಿ ರಿಲೀಸ್ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಸೂಚ್ಯಾಂಕವನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು? ಭಾರತದ ಪೊಸಿಷನ್ ಈ ವರ್ಷ ಏನಿದೆ, ಲಾಸ್ಟ್ ವರ್ಷ ಏನಿತ್ತು, ಟಾಪ್ ಅಲ್ಲಿ ಯಾವ ದೇಶಗಳಿದ್ದಾವೆ ಮತ್ತು ಬಾಟಮ್ ಆಫ್ ದ ಲಿಸ್ಟ್ ಅಲ್ಲಿ ಯಾವ ದೇಶಗಳಿದ್ದಾವೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ, ನೋಡಿ, ಇಂಡಿಯಾ ಸ್ಲಿಪ್ಸ್ 2 places to 53rd spot in EIU's 2020 ಡೆಮಾಕ್ರಸಿ ಇಂಡೆಕ್ಸ್. ಅಂದರೆ ಈ ವರ್ಷ 53ನೇ ಸ್ಥಾನದಲ್ಲಿದೆ, 2 ಸ್ಥಾನ ಕುಸಿದಿದೆ. ಅಂದರೆ 2019ನೇ ಒಂದು ಸೂಚ್ಯಾಂಕದಲ್ಲಿ ಭಾರತ 51ನೇ ಸ್ಥಾನದಲ್ಲಿ ಇತ್ತು. ಓಕೆ, ನೆಕ್ಸ್ಟು, ಹಾಗಾದರೆ ಈ ಒಂದು ಪ್ರಜಾಪ್ರಭುತ್ವ ಸೂಚ್ಯಾಂಕದಲ್ಲಿ ನಾರ್ವೆ ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್, 3 ಸ್ವೀಡನ್, 4 ನ್ಯೂಜಿಲೆಂಡ್, 5 ಕೆನಡಾ ಆಗುತ್ತೆ. ಹಾಗಾದರೆ ಎಷ್ಟಿತ್ತು ಭಾರತದ ಪೊಸಿಷನ್ ಅನ್ನೋದಾದರೆ 51ನೇ ಸ್ಥಾನದಲ್ಲಿತ್ತು ಅಂತ ಹೇಳಿದ್ವಿ. ಈಗ 2 ಸ್ಥಾನ ಕಡಿಮೆ ಆಗಿದೆ, 53ಕ್ಕೆ ಇಳಿದಿದೆ. ನೋಡಿ, ಇಲ್ಲಿ 51 ಇತ್ತು, 52, 53 ಅಂದರೆ ಕಡಿಮೆ ಆಗಿದೆ 2 ಸ್ಥಾನ. ಓಕೆ, ನೋಡಿ, ಸುಮಾರು 6.9 ಸ್ಕೋರ್ ಇತ್ತು, ಈಗ 6.61ಕ್ಕೆ ಇಳಿದಿದೆ ಅಂತಕ್ಕಂಥದ್ದು ಒಂದು. ಓಕೆ, ಎಷ್ಟು ಕಂಟ್ರೀಸ್ ಇದರಲ್ಲಿ ಭಾಗವಹಿಸಿದ್ವು ಅಂದರೆ 167 ದೇಶಗಳು ಈ ಒಂದು ಡೆಮಾಕ್ರಸಿ ಇಂಡೆಕ್ಸ್ ಅಲ್ಲಿ ಭಾಗವಹಿಸಿದ್ವು. ಓಕೆ, ಇನ್ನು 2014ರಲ್ಲಿ ಭಾರತ 27ನೇ ಸ್ಥಾನದಲ್ಲಿತ್ತು ಡೆಮಾಕ್ರಸಿ ಇಂಡೆಕ್ಸ್ ಅಲ್ಲಿ. ಈಗ ಸ್ವಲ್ಪ ಬಹಳಷ್ಟು ಕುಸಿದಿದೆ ಅಂತಕ್ಕಂಥದ್ದು, ಆಲ್ಮೋಸ್ಟ್ ಡಬಲ್ ಒಂದು ಕುಸಿದಿದೆ ಅಂತ. 7.92 ಸ್ಕೋರ್ ಇತ್ತು 2014ರಲ್ಲಿ, ಈಗ 2020ರಲ್ಲಿ 6.61ಕ್ಕೆ, ಅಂದರೆ ಸುಮಾರು 20 ಡಬಲ್ ಕುಸಿದಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಓಕೆ, ಗ್ಲೋಬಲ್ ಡೆಮಾಕ್ರಸಿ ಆಸ್ ಎ ವೆರಿ ಬ್ಯಾಡ್ ಇಯರ್ ಅಂತ, ಬಿಕಾಸ್ ದ ಪ್ಯಾಂಡಮಿಕ್ ಕಾಸ್ಡ್ ಎ ಅನ್ಪ್ರೆಸಿಡೆಂಟೆಡ್ ರೋಲ್ ಬ್ಯಾಕ್ ಆಫ್ ಡೆಮೋಕ್ರೆಟಿಕ್ ಫ್ರೀಡಮ್ಸ್ ಇನ್ 2020. ನೆಕ್ಸ್ಟ್, ಹಾಗಾದರೆ ಇದನ್ನು ಒಂದು ಗ್ಲಾನ್ಸ್ ಮಾಡೋದಾದರೆ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಂಕ 2020 ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ದ ಎಕನಾಮಿಕ್ಸ್ಟ್ ಅಂತಕ್ಕಂಥ ಒಂದು ವೀಕ್ಲಿ ಮ್ಯಾಗಝಿನ್ ಇದೆಯಲ್ವಾ, ಅದರ ಒಂದು ಇಂಟೆಲಿಜೆನ್ಸ್ ಯೂನಿಟ್ ಈ ಒಂದು ಪ್ರಜಾಪ್ರಭುತ್ವ ಸೂಚ್ಯಾಂಕವನ್ನು ರಿಲೀಸ್ ಮಾಡುತ್ತೆ. ಅರ್ಥಶಾಸ್ತ್ರಜ್ಞರ ಗುಪ್ತಚರ ಘಟಕ ಅಂತ ಕರಿತೀವಿ. ಇದು ಇಂಗ್ಲೆಂಡಿನ ಲಂಡನ್ ಮೂಲದ ಒಂದು ಸಂಸ್ಥೆ ಆಗುತ್ತೆ. ಇದರಲ್ಲಿ ನಾರ್ವೆ ಮೊದಲನೇ ಸ್ಥಾನದಲ್ಲಿದೆ, ಇಂಡಿಯಾಸ್ ಪೊಸಿಷನ್ 53 ಇದೆ, 2 ಸ್ಥಾನ ಡೌನ್ ಆಗಿದೆ ಅಂತಕ್ಕಂಥದ್ದು. ಎಷ್ಟು ದೇಶಗಳು ಭಾಗವಹಿಸಿದ್ವು? ಪ್ರಜಾಪ್ರಭುತ್ವ ದೇಶಗಳು ಅಂದರೆ 167 ದೇಶಗಳು ಇದರಲ್ಲಿ ಭಾಗವಹಿಸಿದ್ವು, ಪ್ರಜಾಪ್ರಭುತ್ವವನ್ನು ಡೆಮಾಕ್ರಸಿಯನ್ನು ಹೊಂದಿರತಕ್ಕಂಥ ದೇಶಗಳು. ಸೊ ಒಟ್ಟಾರೆ ಸ್ಕೋರು ಭಾರತ 2019ರಲ್ಲಿ 6.9 ಇತ್ತು, ಈಗ 6.61, ಸ್ವಲ್ಪ ಇಳಿದಿದೆ ಅಂತಕ್ಕಂಥದ್ದು. ಇನ್ನು 2020 ರ್ಯಾಂಕಿಂಗಲ್ಲಿ ಟಾಪ್ 5 ಯಾವಿದ್ದಾವೆ? ನಾರ್ವೆ, ಐಸ್ಲ್ಯಾಂಡ್, ಸ್ವೀಡನ್, ನ್ಯೂಜಿಲೆಂಡ್ ಮತ್ತು ಕೆನಡಾಗಳು ಟಾಪ್ 5 ಕಂಟ್ರೀಸ್ ಆದರೆ ಟಾಪ್ 5 ಬಾಟಮ್ ಕಂಟ್ರೀಸು ನೋಡಿ, ಅತಿ ಕಡಿಮೆ ನಾರ್ತ್ ಕೊರಿಯಾ. ನಮಗೆ ಗೊತ್ತಿದೆ ನಾರ್ತ್ ಕೊರಿಯಾದಲ್ಲಿ ಪ್ರಜಾಪ್ರಭುತ್ವ ಯಾವ ಮಟ್ಟದಲ್ಲಿದೆ ಅಂತ ಅಲ್ವಾ. ಸೊ ನೆಕ್ಸ್ಟು ಡೆಮೊಕ್ರೆಟಿಕ್ ಆಫ್ ರಿಪಬ್ಲಿಕ್ ಕಾಂಗೋ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಸಿರಿಯಾ ಮತ್ತು ಚಾಡ್ಗಳು ಕೊನೆಯ 5 ಸ್ಥಾನಗಳನ್ನು ಹೊಂದಿದ್ದಾವೆ. ಓಕೆ, ನೋಡಿ, ಟಾಪ್ ಇರತಕ್ಕಂಥದ್ದು 9.81 ಸ್ಕೋರ್ ಆದರೆ ನಾರ್ತ್ ಕೊರಿಯಾ 1.08. ಓಕೆ, ನೆಕ್ಸ್ಟು 4ನೇ ಪ್ರಶ್ನೆ, ಸೇನೆಯ ಕ್ಷಿಪ್ರ ಕ್ರಾಂತಿಯ ಸಲುವಾಗಿ ಗೃಹ ಬಂಧನಕ್ಕೆ ಒಳಗಾಗಿರುವ ನೊಬೆಲ್ ಪುರಸ್ಕೃತ ಆಂಗ್ ಸಾನ್ ಸೂ ಕಿ ಅವರು ಯಾವ ದೇಶದವರು? ನೋಡಿ, ಆಂಗ್ ಸಾನ್ ಸೂ ಕಿ ಅವರು ಬಹಳ ಸುದ್ದಿಲಿದ್ದಾರೆ. ಇವರು ಮಯನ್ಮಾರ್ ದೇಶದವರು, ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವು ಸಹಿತ ದೊರಕಿತ್ತು ಅಂತಕ್ಕಂಥದ್ದು. ಓಕೆ, ನೋಡಿ, ಸೇನಾ ವಶದಲ್ಲಿ ಆಂಗ್ ಸಾನ್ ಸೂ ಕಿ. ಮಯನ್ಮಾರ್ನಲ್ಲಿ ಸೇನೆಯು ಕ್ಷಿಪ್ರ ಕ್ರಾಂತಿ ನಡೆಸಿ ಆಂಗ್ ಸಾನ್ ಸೂ ಕಿ ಅವರನ್ನು ಗೃಹ ಬಂಧನದಲ್ಲಿರಿಸಿದೆ. ಜೊತೆಗೆ ಆಡಳಿತವನ್ನು ಅಲ್ಲಿನ ಸೇನೆ ತನ್ನ ಕೈಗೆ ತೆಗೆದುಕೊಂಡಿದೆ ಅಂತಕ್ಕಂಥದ್ದು. ಮಯನ್ಮಾರ್ನ ಅಧ್ಯಕ್ಷರಾಗಿದ್ದ ವಿನ್ ಮಿಂಟ್ ಮತ್ತು ಸೂಕಿ ಅವರ ಪಕ್ಷವಾಗಿರ್ತಕ್ಕಂಥ ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ NLD ಪಕ್ಷದ ಹಲವು ನಾಯಕರನ್ನ ಸೇರಿಸಿದಂತೆ ರಾತ್ರೋರಾತ್ರಿ ಅವರನ್ನು ಬಂಧಿಸಿ ಈಗ ಗೃಹ ಬಂಧನದಲ್ಲಿರಿಸಿದೆ ಮಯನ್ಮಾರ್ನ ಸೇನೆ. ಓಕೆ, ಜೊತೆಗೆ 1 ವರ್ಷದವರೆಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ, ನ್ಯಾಷನಲ್ ಎಮರ್ಜೆನ್ಸಿಯನ್ನ ಘೋಷಣೆ ಕೂಡ ಮಾಡಿದೆ. ಮಯನ್ಮಾರಲ್ಲಿ ಭಾರಿ ಜನಪ್ರಿಯತೆಯನ್ನು ಹೊಂದಿರುವ ಸೂಕಿ ಅವರು ಕಳೆದ ನವೆಂಬರಲ್ಲಿ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಒಂದು ಪಕ್ಷವಾಗಿರ್ತಕ್ಕಂಥ NLD ಅಂದರೆ ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿಯು ಭಾರಿ ಒಂದು ಜಯಬೇರಿಯನ್ನು ಬಾರಿಸಿತ್ತು. ಜೊತೆಗೆ ಈ ಒಂದು ಇಲ್ಲಿರ್ತಾ ಇದ್ದಾರಲ್ವ ಆಂಗ್ ಸಾನ್ ಸೂಕಿ ಅವರಿಗೆ ಪ್ರಧಾನಿ ಹುದ್ದೆಗೆ ಸಮನಾಗಿರ್ತಕ್ಕಂಥ ಹಕ್ಕುಗಳನ್ನು ಅಲ್ಲಿನ ಸರ್ಕಾರ ನೀಡಿತ್ತು. ಈಗ ಅಲ್ಲಿನ ಸೇನೆ ಇವರನ್ನು ಸೇರಿಸಿ, ಅಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ವಿನ್ ಮಿಂಟ್ ಅವ್ರನ್ನೂ ಸೇರಿಸಿ ಈಗ ಗೃಹ ಬಂಧನದಲ್ಲಿರಿಸಿದೆ. ಇದಕ್ಕೆ ಪ್ರಪಂಚದವರು ಏನು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಒಂದು ಆರ್ಗನೈಸೇಷನ್ಸ್ ಮತ್ತು ದೇಶಗಳು ಅನ್ನೋದಾದರೆ ಏರಲು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಈಗ ಚಿಂತನೆಯನ್ನು ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಹೋರಾಟಗಾರ್ತ ಆಂಗ್ ಸಾನ್ ಸೂಕಿ ಅವರು ಹಲವಾರು ನಾಯಕರನ್ನ ಗೃಹ ಬಂಧನದಲ್ಲಿರಿಸೋದನ್ನು ಅವರು ಖಂಡಿಸ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ದೇಶಗಳು ಸಹಿತ ಮತ್ತೆ ಅಲ್ಲಿ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಆದರೆ
ಚೀನಾ ಮೃದು ಧೋರಣೆಯನ್ನು ತಾಳಿದೆ. ಓಕೆ, ಮಯನ್ಮಾರ್ ಜೊತೆಗೆ ನಮಗೆ ಉತ್ತಮ ಸಂಬಂಧವಿದೆ, ಅಲ್ಲಿ ನಡೆಯುತ್ತಿರುವ ಭಿನ್ನಾಭಿಪ್ರಾಯಗಳನ್ನು ಕಾನೂನಿ ಚೌಕಟ್ಟಿನಲ್ಲಿ ಬಗೆಹರಿಸಿಕೊಳ್ತಾರೆಂಬ ನಂಬಿಕೆ ಇದೆ ಅಂತ ಚೀನಾ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಬಟ್ ಬೇರೆ ದೇಶಗಳು ಏನು ಹೇಳ್ತಾ ಇದ್ದೇವೆ ನೋಡಿ, ಮಯನ್ಮಾರ್ನ ಸೇನೆಯ ಪಡೆಗಳು ಏಷ್ಯಾ ಮತ್ತು ಆಸಿಯಾನ್ ರಾಷ್ಟ್ರಗಳಿಗೆ ಬೆದರಿಕೆಯಾಗಿ ಮಾರ್ಪಟ್ಟಿದೆ. ಈ ರಾಷ್ಟ್ರದ ಮೇಲೆ ಹಲವು ನಿರ್ಬಂಧಗಳನ್ನು ಹೇರುವ ಬಗ್ಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಚರ್ಚಿಸ್ತೀವಿ ಅಂತ ವಿಶ್ವಸಂಸ್ಥೆಯವರು ಹೇಳ್ತಾ ಇದ್ದಾರೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು ನೋಡಿ. ಮಯನ್ಮಾರ್ನಲ್ಲಿ ಅದಕ್ಕೋಸ್ಕರ ಪ್ರತಿಭಟನೆಗಳಾಗ್ತಾ ಇದ್ದೇವೆ, ನಮ್ಮಲ್ಲಿ ಏನು ಮಾಡಿ ನ್ಯಾಯ ಒದಗಿಸಿ, ಮಿಲಿಟರಿ ಸರ್ವಾಧಿಕಾರ ನಮಗೆ ಬೇಡ ಅಂತಕ್ಕಂಥ ಒಂದು ಪ್ರತಿಭಟನೆಗಳು ಈಗ ಮಯನ್ಮಾರಲ್ಲಿ ನಡೀತಾ ಇದ್ದಾವೆ. ಸೊ ಇಷ್ಟು ಒಂದು ಇಂಟರ್ನ್ಯಾಷನಲ್ ಅಪ್ಡೇಟ್ನ ಪಡಿಬೇಕು. ಸೊ ನೆಕ್ಸ್ಟ್ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಡಾರ್ಥ ಆಯುಷ್ಯ ಯಾರ ಜೀವನ ಚರಿತ್ರೆ ಆಗಿದೆ ನೋಡಿ. ಬುಕ್ ನೇಮ್ ಏನು, ಆಡಾರ್ಥ ಆಯುಷ್ಯ ಅಂತ. ಓಕೆ, ಯಾರ ಒಂದು ಜೀವನ ಚರಿತ್ರೆ ಆಗಿರ್ಬೋದು. ಆಡಾರ್ಥ ಆಯುಷ್ಯ ಈಸ್ ಅನ್ ಆಟೋಬಯೋಗ್ರಫಿ ಆಫ್ ಗಿರೀಶ್ ಕಾರ್ನಾಡ್ ಅವ್ರದ, ಯು ಆರ್ ಅನಂತಮೂರ್ತಿ ಅವ್ರದ, KP ಪೂರ್ಣಚಂದ್ರ ತೇಜಸ್ವಿ ಅವ್ರದ ಅಥವಾ P ಲಂಕೇಶ್ ಅವ್ರದ ಅನ್ನೋದಾದರೆ ಸರಿಯಾದ ಉತ್ತರ ಆಡಾರ್ಥ ಆಯುಷ್ಯ ಅಂತಕ್ಕಂಥದ್ದು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರಾಗಿರ್ತಕ್ಕಂಥ ಗಿರೀಶ್ ಕಾರ್ನಾಡ್ ಅವರ ಒಂದು ಬಯೋಗ್ರಫಿ ಆಗುತ್ತೆ, ಆಟೋಬಯೋಗ್ರಫಿ ಆಗುತ್ತೆ. ಓಕೆ, ಇದ್ಯಾಕೆ ಸುದ್ದಿಲಿದೆ ಅಂದರೆ ನೋಡಿ, ಕಾರ್ನಾಡರ ಆತ್ಮಚರಿತ್ರೆ ಇಂಗ್ಲೀಷ್ ಆವೃತ್ತಿ ಮೇ 19ರಂದು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರ ಆತ್ಮಚರಿತ್ರೆ ದಿಸ್ ಲೈಫ್ ಎಟ್ ಪ್ಲೇ ಎ ಮೆಮೋರ್ ಬೈ ಗಿರೀಶ್ ಕಾರ್ನಾಡ್ ಅಂತಕ್ಕಂಥ ಪುಸ್ತಕವನ್ನು ಈಗ ಇಂಗ್ಲೀಷ್ಗೆ ಒಂದು ಅನುವಾದವನ್ನು ಮಾಡಿದ್ದಾರೆ. ಆ ಒಂದು ಪುಸ್ತಕವನ್ನು ಈ ವರ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅವರ ಒಂದು ಕನ್ನಡದ ಒಂದು ಜೀವನ ಚರಿತ್ರೆ ಹೆಸರೇನೆಂದರೆ ಆಡಾರ್ಥ ಆಯುಷ್ಯ. ಓಕೆ ನೋಡಿ, ಆತ್ಮಕಥೆಗಳು ಆಡಾರ್ಥ ಆಯುಷ್ಯ ಗಿರೀಶ್ ಕಾರ್ನಾಡ್ ಅವರು. ಸೊ ಈಗ ಅದರ ಇಂಗ್ಲೀಷ್ ಅವತರಣಿಕೆ ದಿಸ್ ಲೈಫ್ ಎಟ್ ಪ್ಲೇ ಎ ಮೆಮೋರ್ ಬೈ ಗಿರೀಶ್ ಕಾರ್ನಾಡ್, ಟ್ರಾನ್ಸ್ಲೇಟೆಡ್ ಬೈ ಇದನ್ನು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥವ್ರು ಶ್ರೀನಾಥ್ ಪೆರೂರ್ ಅವರು. ಓಕೆ, ನೆಕ್ಸ್ಟು ಹಾಗಾದರೆ ಗಿರೀಶ್ ಕಾರ್ನಾಡ್ ಅವರ ಉತ್ತಮ ನಾಟಕಗಳು ಯಾವುವು ಅಂತ ನೋಡೋದಾದರೆ ಯಯಾತಿ, ತುಘಲಕ್, ಅಯವದನ, ಅಂಜುಮಲ್ಲಿಗೆ, ಹಿಟ್ಟಿನ ಹುಂಜ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಟಿಪ್ಪು ಸುಲ್ತಾನ್ ಕಂಡ ಕನಸು. ನೆಕ್ಸ್ಟ್ ಇಂಪಾರ್ಟೆಂಟು ನೋಡಿ, ಇಲ್ಲೊಂದು ರಾಕ್ಷಸ ತಂಗಡಿ ಅಂತ ಬರೆದಿದ್ದಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಈಗ 4 ಪುಸ್ತಕಗಳನ್ನು ಕೊಟ್ಟು ಅದರಲ್ಲಿ 3 ನಾಟಕಗಳು ಗಿರೀಶ್ ಕಾರ್ನಾಡ್ ಅವರು ಕೊಟ್ಟು, ಇನ್ನೊಂದು ಯಾವುದೋ ಇದು ಗಿರೀಶ್ ಕಾರ್ನಾಡ್ ಅವರ ಕೃತಿ ಅಲ್ಲದೆ ಇರೋದು ಯಾವುದು ಅಂತ ಕೊಡ್ಬೋದು. ಸೊ ಈ ರೀತಿಯ ಒಂದು ಪ್ರಶ್ನೆಗಳು ಬರ್ಬೋದು. ಸೊ ಕೆಲವೊಂದು ಹಲವಾರು ಒಂದು ನಾಟಕಗಳು ಮೂವಿ ಸಹಿತ ಆಗಿದ್ದಾವೆ. ಸಪೋಸ್ ನೋಡಿ, ನಾಗಮಂಡಲ ಅಥವಾ ಇನ್ನೊಂದೆರಡು ಮೂವಿಗಳು ಆಗಿದ್ದಾವೆ. ಯಾರು ಗಿರೀಶ್ ಕಾರ್ನಾಡ್ ಅವರು ಬರೆದಿರ್ತಕ್ಕಂಥ ನಾಟಕಗಳು. ಓಕೆ, ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಈ ಕೆಳಗಿನ ಯಾವ ಕಂಪನಿಯು F-15X ಫೈಟರ್ ಜೆಟ್ ಅನ್ನು ಅಭಿವೃದ್ಧಿಪಡಿಸಿದೆ? ಅದರಲ್ಲಿ ಭಾರತವು ಅವುಗಳಲ್ಲಿ ಕೆಲವನ್ನು ಖರೀದಿಸಲು ಆಸಕ್ತಿಯನ್ನು ತೋರಿಸ್ತಾ ಇದೆ. F-15X ಫೈಟರ್ ಜೆಟ್, ಇತ್ತೀಚೆಗೆ ಭಾರತವು ರಫೇಲ್ ಒಂದು ಫೈಟರ್ ಜೆಟ್ಗಳನ್ನು ಪರ್ಚೇಸ್ ಮಾಡಿತ್ತು ಫ್ರಾನ್ಸಿಂದ. ಈಗ F-15X ಫೈಟರ್ ಜೆಟ್ಗಳು ಯಾವ ದೇಶದಲ್ಲಿ ತಯಾರಾಗಿರ್ತಕ್ಕಂಥವು ಮತ್ತು ಅವುಗಳನ್ನು ಖರೀದಿಸೋದಕ್ಕೆ ಈಗ ಆ ದೇಶದ ಸರ್ಕಾರ ಆ ಒಂದು ಕಂಪನಿಗೆ ಅನುಮತಿಯನ್ನು ಕೂಡ ನೀಡಿದೆ. ಸೊ ಹಾಗಾದರೆ ಅದ್ರ ಬಗ್ಗೆ ಏನು ಅಪ್ಡೇಟ್ ಇದೆ ನೋಡ್ತಾ ಹೋಗೋಣ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಪನಿ ಡೆವಲಪ್ಡ್ F-15X ಫೈಟರ್ ಜೆಟ್ ಇನ್ ವಿಚ್ ಇಂಡಿಯಾ ಶೋಯಿಂಗ್ ಇಂಟ್ರೆಸ್ಟ್ ಟು ಪರ್ಚೇಸ್ ಫ್ಯೂ ಆಫ್ ದೆಮ್ ಅಂದರೆ ಅಮೆರಿಕಾದ ಬೋಯಿಂಗ್ ಕಂಪನಿ ಏನಿದೆಯೋ ಅದು ಈ ಒಂದು F-15X ಫೈಟರ್ ಜೆಟ್ಗಳನ್ನು ತಯಾರು ಮಾಡಿದೆ. ಅವುಗಳನ್ನು ಭಾರತಕ್ಕೆ ಮಾರಾಟ ಮಾಡಬೇಕಾದ್ರೆ ಅದು ಅಮೆರಿಕದ ಸರ್ಕಾರದ ಒಂದು ಅನುಮತಿಯನ್ನು ಪಡಿಬೇಕಾಗತ್ತೆ. ಸೊ ಹಾಗಾಗಿ ಇದು ಈಗ ಸುದ್ದಿಲಿದೆ. ಓಕೆ ನೋಡಿ, IAF ಬತ್ತಳಿಕೆಗೆ F-15X ಫೈಟರ್ ಅಂದರೆ ಇಂಡಿಯನ್ ಏರ್ಫೋರ್ಸ್ ಬತ್ತಳಿಕೆಗೆ ಈಗ ರಫೇಲ್ ಜೊತೆಗೆ F-15EX ಫೈಟರ್ ಜೆಟ್ ಸಹಿತ ಸೇರ್ತಾ ಇದೆ ಅಂತಕ್ಕಂಥದ್ದು. ಬೋಯಿಂಗ್ ಪ್ರಸ್ತಾವಕ್ಕೆ ಬೈಡನ್ ಸರ್ಕಾರ ಈಗ ಒಪ್ಪಿಗೆಯನ್ನು ಕೊಟ್ಟಿದೆ. ಬೆಂಗಳೂರಿನ ಏರ್ ಶೋನಲ್ಲಿ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಅವರು ಅಧಿಕಾರಕ್ಕೆ ಅಸ್ತಿತ್ವಕ್ಕೆ ಬಂದ 2 ವಾರಗಳಲ್ಲಿಯೇ ಭಾರತಕ್ಕೆ ಭರ್ಜರಿ ಕೊಡುಗೆಯನ್ನು ಪ್ರಕಟಿಸಿದೆ. ಅತ್ಯಾಧುನಿಕ ಬಹು ಉಪಯೋಗಿ F-15X ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಮಾರಾಟ ಮಾಡುವ ಬೋಯಿಂಗ್ ಕಂಪನಿಯ ಪ್ರಸ್ತಾವಕ್ಕೆ ಬೈಡನ್ ಸರ್ಕಾರ ಈಗ ಅನುಮತಿಯನ್ನು ನೀಡಿದೆ. ಈಗ ಆಲ್ರೆಡಿ ನಮ್ಮ ಭಾರತದಲ್ಲಿ ರಫೇಲ್ನಂತಹ ಸೂಪರ್ ಪವರ್ ಫೈಟರ್ ಜೆಟ್ಗಳನ್ನು ಹೊಂದಿದ್ದು ಈಗ ಮತ್ತೆ F-15X ಯುದ್ಧ ವಿಮಾನಗಳು ಸೇರ್ಪಡೆಗೊಂಡ್ರೆ ಅದರ ಶಕ್ತಿ ಇನ್ನಷ್ಟು ಹೆಚ್ಚಲಿದೆ. ಜೊತೆಗೆ ನೆರೆಯ ತಂಟೆಕೋರ ರಾಷ್ಟ್ರಗಳಾಗಿರ್ತಕ್ಕಂಥ ಚೀನಾ, ಪಾಕಿಸ್ತಾನದ ಆಟೋಟೋಪಗಳನ್ನು ನಿಯಂತ್ರಿಸಲು ಭಾರತದ ಏರ್ಫೋರ್ಸ್ನ ಕೈ ಬಲಪಡಿಸಲಿದೆ ಅಲ್ವಾ. ಸೊ ಜೊತೆಗೆ ಈಗ $18 ಶತಕೋಟಿ ವೆಚ್ಚದಲ್ಲಿ 114 ಈ ರೀತಿಯ ಜೆಟ್ಗಳನ್ನು ಖರೀದಿಸುವ ಭಾರತದ ವಾಯುಪಡೆಯ ಪ್ರಸ್ತಾಪಕ್ಕೆ ಈಗ ಬೋಯಿಂಗ್ ಈಗ
ಅನುಮತಿಯನ್ನು ಅಮೆರಿಕ ಸರ್ಕಾರದಿಂದ ಪಡೆದಿದೆ ಅಂತಕ್ಕಂಥ. ಹಾಗಾದರೆ ಈ ಬೋಯಿಂಗ್ನ ಈ ಒಂದು F-15X ಫೈಟರ್ನ ವಿಶೇಷತೆ ಏನಂದರೆ, ಇಲ್ಲಿದೆ ನೋಡಿ ಒಂದು ಚಿತ್ರ. ಓಕೆ, ಇದರಲ್ಲಿ 2 ಇಂಜಿನ್ಗಳು ಇರ್ತವೆ. ಗಂಟೆಗೆ ಸುಮಾರು 3017 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಸುಮಾರು 10,000 kgಯಷ್ಟು ಸ್ಫೋಟಕವನ್ನು ಏರ್ ಟು ಏರ್, ಗಾಳಿಯಿಂದ ಗಾಳಿಗೆ, ಏರ್ ಟು ಗ್ರೌಂಡ್, ಗಾಳಿಯಿಂದ ಭೂಮಿಗೆ ಹೊತ್ತೊಯ್ಯಬಲ್ತಕ್ಕಂಥ ಒಂದು ಶಕ್ತಿಯನ್ನು ಈ ಒಂದು F-15X ಫೈಟರ್ ಹೊಂದಿದೆ. ಸ್ವಯಂ ಚಾಲಿತ ಸ್ಕ್ಯಾನ್ ಮಾಡುವ ಅರೆ ರೇಡಾರ್ ಸೇರಿ 10 ಹಲವು ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಹೆಚ್ಚು ಸದ್ದು ಮಾಡದೆ ಶತ್ರು ಪಾಳಯದ ರೇಡಾರ್ಗಳ ಕಣ್ತಪ್ಪಿಸಿ ವಾಯು ಗಡಿಯನ್ನು ಪ್ರವೇಶಿಸಬಲ್ಲದು. ಸರ್ವ ಋತುವಿಗೆ ಏಳಿ ಮಾಡಿಸಿದ ಫೈಟರ್ ಜೆಟ್ ಆಗುತ್ತೆ. ಹಗಲು ರಾತ್ರಿ ಕಾರ್ಯಾಚರಣೆಗೂ ಕೂಡ ಸೈ ಆಗುತ್ತೆ F-15X ಫೈಟರ್ ಜೆಟ್. ಬೋಯಿಂಗ್ ತಯಾರಿಸಿರ್ತಕ್ಕಂಥದ್ದು. ಭಾರತ ಈಗ ಅವುಗಳನ್ನು ಪರ್ಚೇಸ್ ಮಾಡೋಕ್ಕೆ ಒಂದು ಆಸಕ್ತಿಯನ್ನು ತೋರಿಸಿದೆ. ಬೋಯಿಂಗ್ ಈಗ ಅಮೆರಿಕದ ಒಂದು ಅನುಮತಿಯನ್ನು ಕೂಡ ಪಡೆದಿದೆ. ಓಕೆ ನೋಡಿ, ಥ್ರೆಟ್ ಟು ರಫೇಲ್, US ಅಲೋಸ್ ಬೋಯಿಂಗ್ ಟು ಆಫರ್ F-15X ಹೆವಿ ವೆಯ್ಟ್ ಫೈಟರ್ ಟು ಇಂಡಿಯಾ. ಓಕೆ, ಇನ್ನು 7ನೇ ಪ್ರಶ್ನೆ, ನಗರ ಪ್ರದೇಶಗಳ ಮನೆಗಳಿಗೆ ನೀರಿನ ನಲ್ಲಿ ಸಂಪರ್ಕ ನೀಡುವ ಯೋಜನೆ ಯಾವುದು? ವಾಟ್ ಇಸ್ ದ ನೇಮ್ ಆಫ್ ದ ಸ್ಕೀಮ್ ಇನ್ ವಿಚ್ ಟ್ಯಾಪ್ ವಾಟರ್ ಕನೆಕ್ಷನ್ ಈಸ್ ಪ್ರೊವೈಡೆಡ್ ಟು ಅರ್ಬನ್ ಲೊಕ್ಯಾಲಿಟೀಸ್? ಜಲ ಜೀವನ್ ಮಿಷನ್ ಅರ್ಬನ್, JJMU ಆಗುತ್ತೆ. ನೋಡಿ, ಜಲ ಜೀವನ್ ಮಿಷನ್ ಭಾಳ ಒಂದು ಸುದ್ದಿಲಿತ್ತು ಹಿಂದೆ. ನಮ್ಮ ಹಳ್ಳಿಗಳ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕವನ್ನು ಒದಗಿಸ್ತಕ್ಕಂಥ ಯೋಜನೆಯನ್ನು ಜಲಜೀವನ್ ಮಿಷನ್ ಅಂತ ತಂದಿತ್ತು ಕೇಂದ್ರ ಸರ್ಕಾರ. ಅಲ್ಲೇನಾಗ್ತಾ ಇತ್ತು, ನಮ್ಮ ವಾಟರ್ ಬಾಡೀಸ್ ಏನಿರ್ತವೆ, ಹಳ್ಳಿಗಳಲ್ಲಿ ಕೆರೆಗಳಿರ್ತವೆ ಅಥವಾ ಯಾವುದೋ ಒಂದು ಹಳ್ಳ ಇರುತ್ತೆ ಅಥವಾ ನದಿ ಮೂಲಗಳಿರ್ತವೆ, ಅವುಗಳನ್ನು ಸಂರಕ್ಷಿಸಿ ಅಲ್ಲಿರ್ತಕ್ಕಂಥ ನೀರನ್ನು ಆ ಹಳ್ಳಿಗಳಿಗೆ ನಲ್ಲಿ ನೀರು ಸಂಪರ್ಕವನ್ನು ಕೊಡೋದಕ್ಕೆ ಈ ಒಂದು ಜಲಜೀವನ್ ಮಿಷನ್ ಯೋಜನೆಯನ್ನು ತಂದಿದ್ರು. ಅದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲೂ ಸಹಿತನೂ ಈ ರೀತಿಯ ಒಂದು ಅರ್ಬನ್ ವಾಟರ್ ಬಾಡೀಸ್ ಏನಿರ್ತವೆ, ಕೆರೆಗಳಿರ್ತವೆ, ಅವುಗಳೆಲ್ಲವನ್ನು ಸಂರಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕವನ್ನು ಕೊಡ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಆಗುತ್ತೆ ಜಲಜೀವನ್ ಮಿಷನ್ ಅರ್ಬನ್, ಅಂದರೆ ನಗರ ಪ್ರದೇಶದ ಒಂದು ಯೋಜನೆ. ಓಕೆ, ಸೊ ಇದರಲ್ಲಿ ಸುಮಾರು 2.68 ಕೋಟಿ ನಗರ ಪ್ರದೇಶದ ಮನೆಗಳಿಗೆ ಈ ಒಂದು ಟ್ಯಾಪ್ ಕನೆಕ್ಷನ್ ಕೊಡ್ತಕ್ಕಂಥ ಯೋಜನೆ ಆಗುತ್ತೆ ಜಲಜೀವನ್ ಮಿಷನ್ ಅರ್ಬನ್, JJMU. ಓಕೆ, ಸೊ ಅದರ ಒಂದು ಅಡಿಯಲ್ಲಿ ಈಗ ಆಲ್ರೆಡಿ 2018 ತೆಗೆದುಕೊಂಡಾಗ ನಾವು 40.9% ಈಗ ಒಂದು ಪ್ರೋಗ್ರೆಸ್ಸನ್ನು ಕಂಡಿದ್ದೀವಿ. ಅತಿ ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಪ್ರೋಗ್ರೆಸ್ಸನ್ನು ತೋರಿಸಿರ್ತಕ್ಕಂಥ 5 ರಾಜ್ಯಗಳಂದರೆ ಉತ್ತರಾಖಂಡ, ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ, ಮಹಾರಾಷ್ಟ್ರ, ಡೆಲ್ಲಿ, ಗುಜರಾತ್. ಆದರೆ ಒಂದು ಕಡಿಮೆ ಪ್ರೋಗ್ರೆಸ್ಸನ್ನು ತೋರಿಸಿರ್ತಕ್ಕಂಥವು ಬಿಹಾರ, AP, ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್ಗಳಾಗ್ತವೆ. ಓಕೆ, ಇದಕ್ಕೋಸ್ಕರ ನೋಡಿ ಯೂನಿವರ್ಸಲ್ ಕವರೇಜ್ ಆಫ್ ವಾಟರ್ ಸಪ್ಲೈ ಅಂತ ನಮ್ಮ ಕೇಂದ್ರ ಸರ್ಕಾರದ ಇತ್ತೀಚಿನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಜೆಟಲ್ಲಿ 2,87,000 ಕೋಟಿ ರೂಪಾಯಿಗಳನ್ನು ಈ ಒಂದು ಜಲಜೀವನ್ ಮಿಷನ್ ಮತ್ತು ಅಮೃತ್ ಸಿಟೀಸ್ ಯೋಜನೆಗಳಿಗೆ ಮೀಸಲಿಡ್ತೀವಿ ಮುಂದಿನ 5 ವರ್ಷಗಳಲ್ಲಿ ಅಂತ ಹೇಳಿದರು. ಅದಕ್ಕೋಸ್ಕರ WHO ಯಾವಾಗಲೂ ಒತ್ತು ಕೊಟ್ಟು ಹೇಳ್ತಾ ಇದ್ರು, ಕ್ಲೀನ್ ವಾಟರು, ಸ್ಯಾನಿಟೇಷನು, ಕ್ಲೀನ್ ಎನ್ವಿರಾನ್ಮೆಂಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಆರೋಗ್ಯಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಈಗೇನು ಮಾಡ್ತಾ ಇದ್ದಾರೆ, 4,378 ಅರ್ಬನ್ ಲೋಕಲ್ ಬಾಡೀಸ್ ಅಂದರೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳು ಏನಂತ ಕರಿತೀವಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಲ್ಲಿ 2.86 ಕೋಟಿ ಮನೆಗಳಿಗೆ ಟ್ಯಾಪ್ ಕನೆಕ್ಷನ್ನ ಕೊಡ್ತಕ್ಕಂಥ ಯೋಜನೆ ಆಗುತ್ತೆ ಜಲಜೀವನ್ ಮಿಷನ್ ಅರ್ಬನ್ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಸಹಿತ ಭಾಳ ಸುದ್ದಿಲಿ ಬರ್ತಾ ಹೋಗುತ್ತೆ. ಓಕೆ, ಇನ್ನು 8ನೇ ಪ್ರಶ್ನೆ, ಭಾರತದ ನೂತನ ಡ್ರೋನ್ ವಾರಿಯರನ್ನು ಪಡಿಸ್ತಿರ್ತಕ್ಕಂಥ ಸಂಸ್ಥೆ ಯಾವುದು? ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಈಸ್ ಡೆವಲಪಿಂಗ್ ಇಂಡಿಯಾಸ್ ನ್ಯೂ ಡ್ರೋನ್ ವಾರಿಯರ್ ಅಂತ. ಏನದು HAL ಆಗುತ್ತಾ ಅಥವಾ ಇಸ್ರೋನ, DRDO, BEL ಅಂದರೆ ಸರಿಯಾದ ಉತ್ತರ HAL ಆಗುತ್ತೆ. ನೋಡಿ, ಸಿದ್ಧವಾಗುತ್ತಿದೆ ರಹಸ್ಯ ಡ್ರೋನ್ ವಾರಿಯರ್. ಶತ್ರು ದೇಶಗಳ ಕಣ್ತಪ್ಪಿಸಿ ದಾಳಿ ಮಾಡುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಡ್ರೋನ್ ಆಗುತ್ತೆ ಅದು ವಾರಿಯರ್. ಓಕೆ, ಯುದ್ಧ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶತ್ರುಗಳಿಗೆ ಗೊತ್ತಾಗದಂತೆ ದಾಳಿ ನಡೆಸುವುದೇ ಹೊಸ ತಲೆಮಾರಿನ ಆಧುನಿಕ ಯುದ್ಧ ತಂತ್ರ ಆಗುತ್ತೆ. ಎದುರಾಳಿಗಳನ್ನು ಹಿಮ್ಮೆಟ್ಟಿಸುವುದರ ಜೊತೆಗೆ ನಮ್ಮ ಪಡೆಗಳ ಜೀವಹಾನಿಯನ್ನು ತಪ್ಪಿಸುವ ಉದ್ದೇಶದಿಂದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಒಂದು ಯೋಜನೆಯನ್ನು ತಂದಿದೆ. ಅದನ್ನು ಕಾಂಬ್ಯಾಟ್ ಏರ್ ಟೈಮಿಂಗ್ ಸಿಸ್ಟಮ್ ಕ್ಯಾಟ್ಸ್ ಅಥವಾ CATS ಅಂತ ಕರಿತೀವಿ. ಅದರ ಒಂದು ಭಾಗವಾಗಿ ವಾರಿಯರ್ ಡ್ರೋನನ್ನು ಅಭಿವೃದ್ಧಿಪಡಿಸ್ತಾ ಇದೆ HAL. ಇದನ್ನು ಏರೋ ಇಂಡಿಯಾ 2021 ಈಗ ಬೆಂಗಳೂರಲ್ಲಿ ಏನು ನಡೆದಿತ್ತು ಅದರಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ರು. ಅದರ ಒಂದು ಮಾಡೆಲನ್ನು, ಓಕೆ, ಅದರ ಒಂದು ಮಾದರಿಯನ್ನು ಇನ್ನೂ ಕಂಪ್ಲೀಟಾಗಿ ಡೆವಲಪ್ ಮಾಡಿಲ್ಲ. ಓಕೆ, ನೋಡಿ ಇದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ,
ವಾರಿಯರ್ ಡ್ರೋನ್ ಅಂತಕ್ಕಂಥದ್ದು ತೇಜಸ್ ಯುದ್ಧ ವಿಮಾನದ ಪೈಲಟ್ನಿಂದ ನಿಯಂತ್ರಿಸಲ್ಪಡುತ್ತೆ. ತೇಜಸ್ ಅಂತ ನಾವು ನೋಡಿದ್ದೀವಿ ಆಲ್ರೆಡಿ, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗುತ್ತೆ. ಅದರ ಒಂದು ವಿಮಾನದ ಚಾಲಕ ಏನಿರ್ತಾನೆ ಅದರಿಂದನೇ ಈ ಒಂದು ಡ್ರೋನ್ಗಳನ್ನು ಸಹಿತ ನಿಯಂತ್ರಣ ಮಾಡಬಹುದು. ಹಾಗಾಗಿ ತೇಜಸ್ ವಿಮಾನ ಮತ್ತು ವಾರಿಯರ್ ಡ್ರೋನ್ ಒಟ್ಟಿಗೆ ಹಾರಾಟ ಆರಂಭಿಸ್ತವೆ. ಈ ವೇಳೆ ತೇಜಸ್ನಲ್ಲಿ ಕುಳಿತ ಪೈಲಟ್ ವಾರಿಯರ್ ಅನ್ನು ಕೂಡ ನಿಯಂತ್ರಣ ಮಾಡಬಹುದು. ನಿಗದಿತ ಗುರಿ ಮೇಲೆ ದಾಳಿ ಕುರಿತು ತೇಜಸ್ ಪೈಲಟ್ ನಿರ್ಧರಿಸ್ತಾರೆ. ಯಾವ ಗುರಿಗೆ ಈ ವಾರಿಯರು ಈ ಡ್ರೋನ್ ಹೋಗಿ ಹಿಟ್ ಮಾಡಬೇಕು ಅಂತ ಆ ಒಂದು ಪೈಲಟ್, ತೇಜಸ್ಸಲ್ಲಿ ಕುಳಿತಿರ್ತಕ್ಕಂಥ ಪೈಲಟೇ ನಿರ್ಧಾರವನ್ನು ಮಾಡ್ತಾರೆ. ತೇಜಸ್ ವಿಮಾನದ ಪೈಲಟ್ ಒಂದಕ್ಕಿಂತ ಹೆಚ್ಚು ವಾರಿಯರ್ಗಳನ್ನು ನಿಯಂತ್ರಿಸಬಹುದು. ಇನ್ನು ತೇಜಸ್ ಮತ್ತು ವಾರಿಯರ್ ತಂಡವಾಗಿ ಹಾರಾಟ ನಡೆಸುವ ಕಾರಣ ಶತ್ರು ರಾಷ್ಟ್ರಗಳ ದಾಳಿಯಿಂದ ಪೈಲಟ್ ಇರುವ ತೇಜಸ್ಸು ರಕ್ಷಣೆ ಸಾಧ್ಯವಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಇದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ. ಹಾಗಾದ್ರೆ ಈ ವಾರಿಯರ್ ಈಗೇನು ಮಾದರಿಯನ್ನು ತೋರಿಸಿದ್ದಾರೆ ಅದರ ಒಂದು ಅಪ್ಡೇಟ್ಗಳು, ವಿಶೇಷತೆಗಳು ಏನಂದ್ರೆ ಗೌಪ್ಯ ಹಾರಾಟವನ್ನು ಮಾಡುತ್ತೆ, ರಹಸ್ಯ ಕಾರ್ಯಾಚರಣೆ ಮಾಡ್ಬೋದು, ತೇಜಸ್ ವಿಮಾನದ ಪೈಲಟ್ನಿಂದ ನಿರ್ವಹಣೆ ಮಾಡ್ತೀವಿ, ಹಾರಾಡುವ ಮತ್ತು ನೆಲದ ಮೇಲಿನ ಗುರಿಗಳ ಮೇಲೆ ಕ್ಷಿಪಣಿ ದಾಳಿ ಸಾಮರ್ಥ್ಯವನ್ನು ಹೊಂದಿದೆ, ಆಧುನಿಕ ಕಾಲದ ರೇಡಾರ್ಗಳ ಕಣ್ತಪ್ಪಿಸಿ ಹಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ ವಾರಿಯರ್ ಆಗುತ್ತೆ. ಓಕೆ ನೋಡಿ, ಇಂಡಿಯಾಸ್ ನ್ಯೂ ವಾರಿಯರ್ ಡ್ರೋನ್ ಪಾರ್ಟ್ ಆಫ್ ದ ಕ್ಯಾಟ್ಸ್ ಅಂದರೆ ಕಾಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್ ಬೀಂಗ್ ಡೆವಲಪ್ಡ್ ಬೈ HAL ರಿವೀಲ್ಡ್ ಅಟ್ ಏರೋ ಇಂಡಿಯಾ. ಇಲ್ಲಿದೆ ನೋಡಿ ಕ್ಯಾಟ್ಸ್ ವಾರಿಯರ್. ಸೊ ಇದು ಒಂದು ಮಾಡೆಲ್. ಓಕೆ, ಇನ್ನು 9ನೇ ಪ್ರಶ್ನೆ, ಇ ಕಾಮರ್ಸ್ ಜಗತ್ತಿನ ದೈತ್ಯ ಅಮೆಜಾನ್ ಕಂಪನಿಯ ನೂತನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಯಾರು ನೇಮಕಗೊಳ್ಳಲಿದ್ದಾರೆ? ಹೂ ವಿಲ್ ಬಿ ದ ನ್ಯೂ CEO ಆಫ್ ಇ ಕಾಮರ್ಸ್ ಜಾಯಿಂಟ್ ಅಮೆಜಾನ್? ನೋಡಿ, ಅಮೆಜಾನ್ ಕಂಪನಿಯ CEO ಭಾಳ ಸುದ್ದಿಲಿದ್ದಾರೆ. ಜೆಫ್ ಬೇಜಸ್ ಅವರು ಪ್ರಪಂಚದ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಅಲ್ವಾ. ಇನ್ಫ್ಯಾಕ್ಟ್ ಅವರು ಮೊದಲನೇ ಸ್ಥಾನದಲ್ಲಿದ್ದರು. ಸೊ ಈಗ ಎಲಾನ್ ಮಸ್ಕ್ ಅವರು ಮೊದಲನೇ ಸ್ಥಾನಕ್ಕೆ ಹೋಗಿದ್ದಾರೆ. ಕೆಲವೊಂದು ವಾರಗಳಲ್ಲಿ ಅವರು, ಕೆಲವೊಂದು ವಾರ ಇವರು ಇರ್ತಾ ಇದ್ದಾರೆ. ಸೊ ಅದನ್ನು ಅಪ್ಡೇಟ್ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಈಗ ಬೇರೆ ಅಪ್ಡೇಟ್ ಏನಂದರೆ, ಈ ಒಂದು ದೈತ್ಯ ಕಂಪನಿ ಏನಿದೆಯೇ ಅಮೆಜಾನ್ ಇ ಕಾಮರ್ಸ್ದು, ಅದರ ನೂತನ CEO ಆಗಿ ಈಗ ಜೆಫ್ ಬೇಜಸ್ ಅವರು ಇಳಿತಾ ಇದ್ದಾರೆ. ಇನ್ನೊಬ್ರು ಯಾರೋ ಆಗ್ತಾ ಇದ್ದಾರೆ, ಅವ್ರು ಯಾರು ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಅಮೆಜಾನ್ CEO ಜೆಫ್ ಜಾಗಕ್ಕೆ ಆ್ಯಂಡಿ ಅಂತಕ್ಕಂಥವ್ರು ಬರ್ತಾ ಇದ್ದಾರೆ. 27 ವರ್ಷಗಳ ಬಳಿಕ CEO ಹುದ್ದೆ ತ್ಯಜಿಸ್ತಾ ಇರ್ತಕ್ಕಂಥ ಸಂಸ್ಥಾಪಕರು ಜೆಫ್ ಬೇಜಸ್ ಅವರು ಅಮೆಜಾನ್ ಕಂಪನಿಯ ಫೌಂಡರ್ ಆಗ್ತಾರೆ. ಈ ಕಂಪನಿ ಈಗ ಹೊಸ ಸಾರಥಿಯಾಗಿ ಬರ್ತಾ ಇದ್ದಾರೆ. 3 ದಶಕಗಳ ಹಿಂದೆ ಅಮೆಜಾನ್ ಆರಂಭಿಸಿದ ಜೆಫ್ ಬೇಜಸ್ ಅವರು CEO ಸ್ಥಾನವನ್ನು ತ್ಯಜಿಸ್ತಾ ಇದ್ದಾರೆ. ಅವರ ಜಾಗಕ್ಕೆ ಅಮೆಜಾನ್ ವೆಬ್ ಸರ್ವಿಸಸ್ ಏನಿತ್ತು AWS, ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಆ್ಯಂಡಿ ಜಾಸಿ ಅವರು ಬರ್ತಾ ಇದ್ದಾರೆ. ಇಲ್ಲಿ ಆಸಿ ಅಂತ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಅವರು ಜಾಸಿ ಆಗಬೇಕಾಗಿತ್ತು. ಸೊ ಇದು ಮೊದಲಿಗೆ ಅಮೆಜಾನ್ನ ಸ್ಥಾಪನೆ ಮಾಡಿದಾಗ ಅದು ಒಂದು ಆನ್ಲೈನ್ ಬುಕ್ ಮಾರಾಟ ಕಂಪನಿ ಆಗಿತ್ತು. ಅಂದರೆ ಬುಕ್ಗಳೆಲ್ಲ ಆನ್ಲೈನಲ್ಲಿ ಮಾರ್ತಕ್ಕಂಥ ಒಂದು ಕಂಪ್ನಿ ಆಗಿತ್ತು. ನಂತರ ಅದನ್ನು ಡೆವಲಪ್ ಮಾಡ್ತಾ ಇವತ್ತು ಅಮೆಜಾನಲ್ಲಿ ನಾವು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದಲ್ವ. ಸೊ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಕೂಡ. ಸೊ ಅಷ್ಟೊಂದು ದೊಡ್ಡ ಒಂದು ಕಂಪನಿಯಾಗಿ ಬೆಳೀತು ಅಮೆಜಾನ್. ಓಕೆ, ಸೊ ಈಗ ಜಗತ್ತಿನ ಅತಿ ದೊಡ್ಡ ಇ ಕಾಮರ್ಸ್ ಕಂಪನಿ ಕೂಡ ಆಗಿದೆ. ನೋಡಿ, ಮೊದಲಿಗೆ 27 ವರ್ಷಗಳ ಹಿಂದೆ ಇಂಟರ್ನೆಟ್ ಭಾಳ ಯಾವ ಹಂತದಲ್ಲಿತ್ತು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಇವರು ಈ ಒಂದು ಕಂಪನಿಯನ್ನು 1995ರಲ್ಲಿ ಸ್ಥಾಪನೆ ಮಾಡಿದರು ಜೆಫ್ ಬೇಜಸ್ ಅವರು. ಓಕೆ, ಸೊ ಈಗ ಅದರ ಒಂದು ಕಂಪನಿಯ CEO ಆಗಿ ಆ್ಯಂಡಿ ಜಾಸಿ ಅವರು ಈಗ ನೇಮಕ ಆಗ್ತಾ ಇದ್ದಾರೆ. ಇವರು 1997ರಲ್ಲಿ ಈ ಒಂದು ಕಂಪ್ನಿಗೆ ಸೇರಿದ್ರು. ನಂತರ ಕ್ಲೌಡ್ ಟೀಮ್ ಏನಿದೆಯೋ ಅದರ ಒಂದು ಮುಖ್ಯಸ್ಥರಾಗಿದ್ದರು. ಈಗ ಇದರ CEO ಆಗಕ್ಕೆ ಬರ್ತಾ ಇದ್ದಾರೆ ಇವರೇ ಆ್ಯಂಡಿ ಜಾಸಿ ಅವರು. ಓಕೆ ನೋಡಿ, ಆ್ಯಂಡಿ ಜಾಸಿ ಇವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ MBA ಪಡೆದಿದ್ದಾರೆ. ಈಗ ಅಮೆಜಾನ್ ವೆಬ್ ಸರ್ವಿಸ್ನ CEO ಆಗಿದ್ದಾರೆ. ಈಗ ಟೋಟಲ್ ಅಮೆಜಾನ್ನ CEO ಕೂಡ ಆಗ್ಬೋದು. ಸೊ ಈಗ ಅವರು ಜೆಫ್ ಬೇಜಸ್ ಅವರು ಇಳಿದ ನಂತರ ಇವರೇ CEO ಆಗ್ತಾರೆ ಅಂತ ಈಗ ಜೆಫ್ ಬೇಜಸ್ ಅವರೇ ಹೇಳಿದ್ದಾರೆ. ನೆಕ್ಸ್ಟ್ 10ನೇ ಪ್ರಶ್ನೆ, ರೈತರು ಬೆಳೆಗಳ ಬೆಲೆಯನ್ನು ತಿಳಿಯಲು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಅಂತ ಕರಿತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ನಮ್ಮ ಬೆಂಗಳೂರಲ್ಲಿದೆ. ಇವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ಮೊಬೈಲ್ ಅಪ್ಲಿಕೇಶನ್ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಮೊಬೈಲ್ ಆ್ಯಪ್ ಈಸ್ ಡೆವಲಪ್ಡ್ ಬೈ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ IIHR ಟು ಪ್ರೊವೈಡ್ ಡೈಲಿ ಪ್ರೈಸಸ್ ಆಫ್ ವೇರಿಯಸ್ ಕ್ರಾಪ್ಸ್? ಸೊ ನೋಡಿ, IIHR ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದಾರೆ. ಅದರ ಹೆಸರು ಆರ್ಕಾ ವ್ಯಾಪಾರ್ ಅಂತ. ಏನು ಆರ್ಕಾ ವ್ಯಾಪಾರ್? ಫೆಬ್ರವರಿ 8ರಿಂದ 12ರವರೆಗೆ 5 ದಿನ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮೇಳ ನಡೆದಿತ್ತು. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನು, ರಾಷ್ಟ್ರೀಯ ತೋಟಗಾರಿಕಾ ಮೇಳ ಯಾವ ನಗರದಲ್ಲಿ ನಡೆದಿತ್ತು ಅಂದರೆ ಬೆಂಗಳೂರಲ್ಲಿ. ಯಾವತ್ತಿಂದ ಅಂದರೆ ಫೆಬ್ರವರಿ 8ರಿಂದ 12ರವರೆಗೂ. ಇದು ಮೊದಲನೇ ಒಂದು ಇನ್ಫಾರ್ಮೇಷನ್. ನೆಕ್ಸ್ಟು, ಇದನ್ನು ನಡೆಸಿರ್ತಕ್ಕಂಥ ಒಂದು ಸಂಸ್ಥೆ IIHR ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚು ಅಥವಾ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ ಕರಿತೀವಿ.
ಇವರು ಒಂದು ಆ್ಯಪನ್ನು ರಿಲೀಸ್ ಮಾಡಿದರೆ ಆ ಒಂದು ತೋಟಗಾರಿಕಾ ಮೇಳದಲ್ಲಿ ಅದು ಭಾಳ ಸುದ್ದಿ ಆಗುತ್ತೆ. ಕುಂತಲೆ ಕೃಷಿ ಉತ್ಪನ್ನದ ಬೆಲೆ ತಿಳಿಯಲು ಈ ಒಂದು ಆ್ಯಪನ್ನು ರಿಲೀಸ್ ಮಾಡಿದ್ದಾರೆ IAHRನ ನಿರ್ದೇಶಕ ಡಾಕ್ಟರ್ MR ದಿನೇಶ್ ಅವರು. ಓಕೆ, ರೈತರು ಇನ್ನು ಮುಂದೆ ಯಾವ ಬೆಳೆಗೆ ದೇಶದ ಯಾವ ಭಾಗದಲ್ಲಿ ಎಷ್ಟು ಬೆಲೆ ಇದೆ ಎಂಬುದನ್ನು ಕುಳಿತಲ್ಲಿಂದಲೇ ತಿಳಿಯಬಹುದು. ಜೊತೆಗೆ ತಮ್ಮ ಫಸಲನ್ನು ಖರೀದಿಸಲು ಅಲ್ಲಿನ ಖರೀದಿದಾರರನ್ನು ಕೂಡ ಸಂಪರ್ಕಿಸಬಹುದು ಅಂತ ಆ ಒಂದು ವಿಚಾರಕ್ಕೆ ಈ ಒಂದು ಮೊಬೈಲ್ ಆ್ಯಪನ್ನು IAHR ಅವರು ತಂದಿದ್ದಾರೆ. ಅದರ ಹೆಸರು ಆರ್ಕಾ ವ್ಯಾಪಾರ ಅಂತ. ಓಕೆ, ಈಗ ಏನಾಗುತ್ತೆ ನೋಡಿ, ಈಗ ಮ್ಯಾಂಗೋ ಒಂದು ತೋಟಗಾರಿಕೆ ಬೆಳೆ ಅನ್ಕೊಳ್ಳೋಣ. ನಮ್ಮ ಮ್ಯಾಂಗೋ ಸಿಟಿ ಅಂತ ಏನು ಕರಿತೀವಿ, ಮಾವು ನಗರ, ಶ್ರೀನಿವಾಸಪುರ, ಕೋಲಾರ ಜಿಲ್ಲೆಯಲ್ಲಿ ಏನು ಬರುತ್ತೆ, ಅಲ್ಲಿರ್ತಕ್ಕಂಥ ಬೆಳೆಗಾರ, ಮಾವು ಬೆಳೆಗಾರ ಏನು ಮಾಡ್ಬೋದು, ಆ ಒಂದು ಬೆಲೆ ದೇಶದ ವಿವಿಧ ಭಾಗಗಳಲ್ಲಿ ಎಷ್ಟು ರೇಟಲ್ಲಿದೆ ಅಂತ ಚೆಕ್ ಮಾಡ್ಬೋದು. ಸಪೋಸ್ ಈಗ ರಾಜಸ್ಥಾನದ ಜೈಪುರಲ್ಲಿ ಒಬ್ಬ ಖರೀದಿದಾರ ಇದ್ದಾನಂದರೆ ಆ ಖರೀದಿದಾರ ರಾಜಸ್ಥಾನದಲ್ಲಿ ಎಷ್ಟು ರೇಟ್ ಇದೆ ಮ್ಯಾಂಗೋ ಬೆಳೆಗೆ ಅನ್ನೋದನ್ನು ಚೆಕ್ ಮಾಡ್ಬೋದು ಈ ಮೊಬೈಲ್ ಆ್ಯಪಿಂದ, ಆರ್ಕಾ ವ್ಯಾಪಾರಿಂದ. ಜೊತೆಗೆ ಅಲ್ಲಿರ್ತಕ್ಕಂಥ ಮಾವು ಖರೀದಿದಾರನ ಜೊತೆ ಸಂಪರ್ಕಿಸ್ಬೋದು. ಇಲ್ಲಿಂದ ನಮ್ಮ ಮಾವು ಸಿಟಿ ಶ್ರೀನಿವಾಸಪುರದಿಂದ ಜೈಪುರಕ್ಕೆ ಮಾರಾಟವನ್ನು ಮಾಡ್ಬೋದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಆ್ಯಪ್ ಆರ್ಕಾ ವ್ಯಾಪಾರ ಆಗುತ್ತೆ. ಓಕೆ, ಇದನ್ನು ಈಗ IAHR ಡೆವಲಪ್ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು. ಜೊತೆಗೆ ನೋಡಿ, ಆನ್ಲೈನ್ ಪೋರ್ಟಲ್ ಮೂಲಕ ಬೀಜಗಳನ್ನು ಮಾರ್ತಕ್ಕಂಥ ಯೋಜನೆಯನ್ನು ತಂದಿದ್ರು, ಬೀಜ ಗ್ರಾಮ ಯೋಜನೆ ಅಂತ ಆನ್ಲೈನ್ ಸೀಡ್ ಪೋರ್ಟಲ್ಲು. ಅದರಲ್ಲಿ ಈಗ ಒಳ್ಳೆ ಡೆವಲಪ್ಮೆಂಟ್ಸನ್ನು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು ಈ ಒಂದು ತೋಟಗಾರಿಕಾ ಮೇಳ ಮೊದಲ ಬಾರಿಗೆ ಆನ್ಲೈನಲ್ಲಿ ನಡೆದಿತ್ತು ಅಂತಕ್ಕಂಥದ್ದು. ಕೃಷಿ ಸಚಿವ ಕೇಂದ್ರದವ್ರು ಏನಿದ್ದಾರೆ ನರೇಂದ್ರ ಸಿಂಗ್ ತೋಮಾರ್ ಅವರು ಇದನ್ನು ಉದ್ಘಾಟಿಸಿದ್ರು. ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಗುರೂಜಿ ಅವರು ಸಹಿತ ಇದರಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಭಾಳ ಸುದ್ದಿಲಿರ್ತಕ್ಕಂಥ ಒಂದು ನ್ಯೂಸ್ ಆಗುತ್ತೆ. ಸೊ ಏನಂತ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದು ಗ್ರೇಟಾ ಥನ್ಬರ್ಗ್ ಅವರು ಇತ್ತೀಚೆಗೆ ಏಕೆ ಸುದ್ದಿಯಾಗಿದ್ದಾರೆ ಅನ್ನೋದು ಪ್ರಶ್ನೆ. ಓಕೆ, ಸೊ ಗ್ರೇಟಾ ಥನ್ಬರ್ಗ್, ವೈ ಶಿ ಈಸ್ ಇನ್ ನ್ಯೂಸ್ ರೀಸೆಂಟ್ಲಿ. ಓಕೆ, ಇವರು ಒಬ್ಬ ಪರಿಸರವಾದಿ, ಒಬ್ಬ ಬಾಲಕಿ. ಓಕೆ, ಸೊ ಯಾಕೆ ಸುದ್ದಿಲಿದ್ದಾರೆ ನೋಡ್ತಾ ಹೋಗೋಣ. ನೋಡಿ, ಬಿರುಗಾಳಿ ಎಬ್ಬಿಸಿದ ಥನ್ಬರ್ಗ್ ಟೂಲ್ ಕಿಟ್. ಓಕೆ, ಪ್ರತಿಭಟನೆ ಹಿಂದೆ ಕಾಣದ ಕೈಗಳ ಕೈವಾಡದ ಆರೋಪ, CAA ಪ್ರತಿಭಟನೆಯಲ್ಲೂ ಟೂಲ್ ಕಿಟ್ ಬಳಕೆ. ಏನಿದೆ ಟೂಲ್ ಕಿಟ್ಟು, ಯಾರು ಇವರು ಥನ್ಬರ್ಗು ಅಂದರೆ? ಸೊ ಅವ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಯಾರು ಏನಂತ. ನೋಡಿ, ಸ್ಕೂಲ್ ಸ್ಟ್ರೈಕ್ ಫಾರ್ ಕ್ಲೈಮೇಟ್, ಇದು ಸ್ವೀಡಿಷ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಪತ್ರ ಅಲ್ವಾ. ಸೊ ಒಂದು ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ, ಇವರೇ ಗ್ರೇಟಾ ಥನ್ಬರ್ಗ್ ಅವರು. ಓಕೆ, ಸೊ ಗ್ರೇಟಾ ಥನ್ಬರ್ಗ್ ಯಾರು ಅಂದರೆ ಒಬ್ಬ ಸ್ವೀಡಿಷ್ ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸ್ಟ್. ಓಕೆ, ಇವರು ಪ್ರಪಂಚದ ದೊಡ್ಡ ದೊಡ್ಡ ಲೀಡರ್ಗಳನ್ನು ಕ್ಲೈಮೇಟ್ ಚೇಂಜ್ಗೋಸ್ಕರ ಎದುರಾಕೊಂಡಿರ್ತಕ್ಕಂಥವ್ರು. ಅಂದರೆ ನಮ್ಮ ಪ್ರಪಂಚದಲ್ಲಿ ಆಗ್ತಕ್ಕಂಥ ಹವಾಮಾನ ಬದಲಾವಣೆಯನ್ನು ತಡಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಪ್ರಪಂಚದ ದೊಡ್ಡ ಲೀಡರ್ಸ್ಗಳಿಗೆ ಒಂದು ಕರೆಯನ್ನು ಕೊಟ್ಟು ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಪ್ರಪಂಚದಾದ್ಯಂತ ವೆರಿ ಫೇಮಸ್ ಆಗಿರ್ತಕ್ಕಂಥವ್ರು ಗ್ರೇಟಾ ಥನ್ಬರ್ಗ್ ಅವರು. ಬಹಳ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಕೇಳಿದ್ರು. ಓಕೆ, ಗ್ರೇಟಾ ಥನ್ಬರ್ಗ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಹವಾಮಾನ ಬದಲಾವಣೆ ಅಥವಾ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿರ್ತಕ್ಕಂಥವ್ರು ಗ್ರೇಟಾ ಥನ್ಬರ್ಗ್ ಅವರು. ಯಾವ ದೇಶದಲ್ಲಿ ಅಂದರೆ ಸ್ವೀಡನ್ ದೇಶದವರು. ಯಾವಾಗ ಅವ್ರು ಹುಟ್ಟಿದ್ರೆ ಅಂದರೆ 3 ಜನವರಿ 2003, ಅಂದರೆ ಆಲ್ಮೋಸ್ಟ್ ಒಂದು 17 ಇಯರ್ಸ್ ಕೂಡ ಇಲ್ಲ, ಸೊ ಅಥವಾ 18 ಇಯರ್ಸ್ ಆಗಿರ್ಬೋದು. ಸೊ ಅವರು ಈಗ ಪ್ರಪಂಚದಲ್ಲಿ ಅಷ್ಟೊಂದು ಫೇಮಸ್ ಆಗಿದ್ದಾರೆ ಅಂತಕ್ಕಂಥದ್ದು. ಓಕೆ, ನೋಡಿ, ಟೈಮ್ಸ್ 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪೀಪಲಲ್ಲಿ ಮತ್ತು ಯಂಗೆಸ್ಟ್ ಟೈಮ್ ಪರ್ಸನ್ ಆಫ್ ದ ಇಯರು ಮತ್ತು ಫೋರ್ಬ್ಸ್ ಲಿಸ್ಟಲ್ಲಿ ಅಂದರೆ ದ ವರ್ಲ್ಡ್ಸ್ 100 ಮೋಸ್ಟ್ ಪವರ್ಫುಲ್ ವಿಮೆನ್ 2019 ಲಿಸ್ಟಲ್ಲಿ ಸಹಿತ ಸ್ಥಾನವನ್ನು ಪಡೆದಿದ್ರು. ಜೊತೆಗೆ 2019-20 ಎರಡೂ ಸಾಲಿನಲ್ಲೂ ಸಹಿತನು ನೊಬೆಲ್ ಪೀಸ್ ಪ್ರೈಸ್ಗೆ ನಾಮಿನೇಟ್ ಆಗಿರ್ತಕ್ಕಂಥವ್ರು. ಸೊ ಇವರು ಒಬ್ಬ ಸ್ಕೂಲ್ ಬಾಲಕಿಯಾಗಿದ್ದಾಗ ತಮ್ಮ ದೇಶದ ಸ್ವೀಡನ್ ಪಾರ್ಲಿಮೆಂಟ್ಗೆ ಒಂದಷ್ಟು ಪ್ರತಿಭಟನೆಯನ್ನು ಮಾಡಿದ್ರು. ಏನಂತ, ಸ್ಕೂಲ್ ಸ್ಟ್ರೈಕ್ ಫಾರ್ ಕ್ಲೈಮೇಟ್ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡಿದರು. ಅದು ಸ್ವೀಡನ್ ದೇಶದಾದ್ಯಂತ ಫೇಮಸ್ ಆಗಿತ್ತು, ಪ್ರಪಂಚದಾದ್ಯಂತ ಮುಂದೆ ಫೇಮಸ್ ಆಯಿತು. ಅವ್ರು ಏನು ಮಾಡಿದರು, ಒಂದು ಟೂಲ್ ಕಿಟ್ನ ತಯಾರಿಸಿದ್ರು. ಏನದು ಟೂಲ್ ಕಿಟ್ಟು ಅಂತ ಮುಂದೆ ಹೇಳ್ತೀನಿ. ಸೊ ಈಗ ನಮ್ಮ ಭಾರತಕ್ಕೆ ಇದು ಯಾಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಓಕೆ, ನೋಡಿ, ಕೃಷಿ ಕಾಯ್ದೆಗಳ ವಿರೋಧದ ನೆಪದಲ್ಲಿ ವಿಚ್ಛಿದ್ರಕಾರಿ ಶಕ್ತಿಗಳು ಪ್ರತಿಭಟನೆಯ ಒಳಗೆ ಪ್ರವೇಶಿಸಿ ದೇಶದ ವಿರುದ್ಧ ದೊಡ್ಡ ಮಟ್ಟದ ಪಿತೂರಿ ನಡೆಸಿವೆ ಎನ್ನುವುದು ಕೇಂದ್ರ ಸರ್ಕಾರದ ಗುಮಾನಿಯಾಗಿದೆ ಅಂತಕ್ಕಂಥದ್ದು. ಓಕೆ, ಈಗ ಪಾಪ್ ಗಾಯಕಿ ಆಗಿರ್ತಕ್ಕಂಥ ರಿಹಾನ್ನ, ನೀಲಿ ಚಿತ್ರತಾರೆ ಮಿಹಾ ಖಲೀಫಾ ಸೇರಿದಂತೆ ಹಾಲಿವುಡ್ನ ಹಲವು ಸೆಲೆಬ್ರಿಟಿಗಳು ರೈತರ ಪ್ರತಿಭಟನೆಗೆ ಬೆಂಬಲಿಸಿ ಟ್ವೀಟ್ಗಳನ್ನು ಮಾಡಿದರು. ಜೊತೆಗೆ ಥನ್ಬರ್ಗ್ ಅವರು ಸಹಿತ ಅದರಲ್ಲಿ ಸೇರಿದ್ರು ಅಲ್ವಾ. ಸೊ ಹಾಗಾಗಿ
ತನ್ಬರ್ಗ್ ಅವರು ಯಾಕೆ ಫೇಮಸ್ ಆಗ್ತಾರೆ ಅಂದರೆ ಅವರು ಒಂದು ಟೂಲ್ ಕಿಟ್ನ ತಯಾರಿಸ್ತಾ ಇದ್ರು ಈ ರೀತಿಯ ಒಂದು ಪ್ರತಿಭಟನೆಗಳಲ್ಲಿ. ಸೊ ಈ ಒಂದು ಟೂಲ್ ಕಿಟ್ ಅಲ್ಲಿ ಏನಿದೆ ಅಂದರೆ ನೋಡಿ, ಭಾರತದಲ್ಲಿ ನಡೆಯುತ್ತಿರುವ ರೈತ ಪ್ರತಿಭಟನೆಯ ಪರಿಚಯವಿಲ್ಲದ ಯಾರಿಗಾದರೂ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ತಮ್ಮದೇ ಆದ ವಿಶ್ಲೇಷಣೆಯ ಆಧಾರದ ಮೇಲೆ ರೈತರನ್ನು ಹೇಗೆ ಬೆಂಬಲಿಸಬೇಕು ಎಂಬ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಒಂದು ಟೂಲ್ ಕಿಟ್ಟು ಸಹಾಯಕವಾಗುತ್ತೆ. ಇಲ್ಲಿ ಟೂಲ್ ಕಿಟ್ ಅಂದ್ಗಳೇ ಇದು ಯಾವುದೋ ಒಂದು ಶೇವಿಂಗ್ ಕಿಟ್ಟು ಅಥವಾ ಮೇಕಪ್ ಕಿಟ್ಟು ಥರ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ಸ್ ಇರಲ್ಲ. ಬದಲಾಗಿ ಇಲ್ಲಿ ಏನಾಗುತ್ತೆ, ಈ ಒಂದು ಪ್ರತಿಭಟನೆ ಏನು ನಡೀತಾ ಇದೆ, ನಮ್ಮ ರೈತರ ಪ್ರೊಟೆಸ್ಟು, ಅದು ಏನು ಎತ್ತ ಅದರ ಡೀಟೇಲ್ಸ್ ಏನು ಅಂತ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ, ಅದನ್ನು ಟೂಲ್ ಕಿಟ್ ಅಂತಾರೆ. ಸೊ ಅದನ್ನು ಆರಂಭಿಸಿರ್ತಕ್ಕಂಥವ್ರು ಈ ಒಂದು ತನ್ಬರ್ಗ್ ಅವರು, ಗ್ರೇಟಾ ತನ್ಬರ್ಗ್ ಅವರು. ಓಕೆ, ಸೊ ಅದರಲ್ಲಿ ಯಾಕೆ ಪ್ರತಿಭಟನೆಗಳಾಗ್ತಾ ಇದ್ದಾವೆ, ಅದರ ಬೇಸ್ ಏನು, ಓಕೆ, ಏನು ಸರ್ಕಾರದ ನಿಲುವೇನು, ಪ್ರತಿಭಟನಾಕಾರರ ಒಂದು ಆಕ್ಷೇಪಗಳೇನು ಅಂತಕ್ಕಂಥವುಗಳಿಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಅದನ್ನು ಆ ಒಂದು ಪ್ರತಿಭಟನೆಗೆ ಸಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಅದನ್ನು ರೀಡ್ ಮಾಡಿ ನೀವು ಅನಾಲಿಸಿಸ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಈ ಒಂದು ಟೂಲ್ ಕಿಟ್ಟಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಈಗ ಭಾರತದಲ್ಲಿ ಭಾಳ ಸುದ್ದಿ ಆಗ್ತಾ ಇದೆ. ಓಕೆ, ಸೊ ಹಲವಾರು ಜನರನ್ನು ಬಂಧಿಸ್ತಾ ಇದ್ದಾರೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಿಸಿರ್ತಕ್ಕಂಥವ್ರು. ಅದಕ್ಕೆ ಕಾರಣ ಈ ಒಂದು ಗ್ರೇಟಾ ತನ್ಬರ್ಗ್ ಅವರು ಈ ಒಂದು ಪ್ರತಿಭಟನೆಗೆ ಒಂದಷ್ಟು ಟೂಲ್ ಕಿಟ್ನ ರೆಡಿ ಮಾಡಿಕೊಟ್ಟು ಅದಕ್ಕೋಸ್ಕರ ಭಾಳ ಸುದ್ದಿಯಲ್ಲಿದ್ದಾರೆ ಅಂತಕ್ಕಂಥದ್ದು. ಓಕೆ ನೋಡಿ, ಗ್ರೇಟಾ ತನ್ಬರ್ಗ್ ಅವರು, ಹಿಯರ್ ಈಸ್ ಆನ್ ಅಪ್ಡೇಟೆಡ್ ಟೂಲ್ ಕಿಟ್ ಬೈ ಪೀಪಲ್ ಆನ್ ದ ಗ್ರೌಂಡ್ ಇನ್ ಇಂಡಿಯಾ ಇಫ್ ಯು ವಾಂಟ್ ಟು ಹೆಲ್ಪ್ ಇದನ್ನು ಮಾಡಿ ಅಂತ. ಸೊ ಆ ಟೂಲ್ ಕಿಟ್ದು ಒಂದು ಲಿಂಕನ್ನು ಕೂಡ ಅವರು ಟ್ವಿಟ್ಟರಲ್ಲಿ ಶೇರ್ ಮಾಡಿದ್ದಾರೆ. ನೀವು ಹೋಗಿ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು. ಯಾವ ರೀತಿಯಾಗಿರುತ್ತೆ ಟೂಲ್ ಕಿಟ್ ಅಂದರೆ ಅದರದ್ದು ಒಂದು ಕಾಪಿಯಲ್ಲಿ ತೋರಿಸ್ತಾ ಇದ್ದೀನಿ, ಫಾರ್ಮರ್ಸ್ ಪ್ರೊಟೆಸ್ಟ್ ಇನ್ ಇಂಡಿಯಾ ಅಂತ. ಸೊ ಅದರಲ್ಲಿ ನೋಡಿ, ನೀವು ಅನಾಲಿಸಿಸ್ ಮಾಡಿ ಇದನ್ನು ಓದ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, 2015-16ನೇ ಒಂದು ಅಗ್ರಿಕಲ್ಚರಲ್ ಕೃಷಿ ಗಣತಿ ಪ್ರಕಾರ ಭಾರತದಲ್ಲಿ ಸುಮಾರು 86% ಜನ ಒಂದು 2 ಎಕರೆಗಿಂತಲೂ ಕಡಿಮೆ ಇರ್ತಕ್ಕಂಥ ಭೂಮಿಯನ್ನು ಹೊಂದಿರತಕ್ಕಂಥವ್ರು ಸ್ಮಾಲ್ ಫಾರ್ಮರ್ಸು, ಮಾರ್ಜಿನಲ್ ಫಾರ್ಮರ್ಸ್ ಆಗ್ತಾರೆ. ಸಣ್ಣ ಹಿಡುವಳಿದಾರರು ಅಥವಾ ಒಂದು ಸಣ್ಣ ಪುಟ್ಟ ರೈತರು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಇದ್ದಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅವರ ಒಂದು ಇನ್ಕಮ್ಮು ಭಾಳ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ನೋಡಿ, 2 ಹೆಕ್ಟೇರ್ ಸೈಜ್ ಅಂದರೆ ಸುಮಾರು 5 ಎಕರೆಗಿಂತಲೂ ಕಮ್ಮಿ. 1 ಎಕರೆ ಅಂದರೆ 2.4, 1 ಹೆಕ್ಟೇರ್ ಅಂದರೆ 2.47 ಎಕರೆ ಆಗುತ್ತೆ. 2 ಹೆಕ್ಟೇರ್ ಅಂದರೆ 5 ಎಕರೆ ಆಗುತ್ತೆ. ಓಕೆ, ಸೊ ಅದು ಆ ರೀತಿಯ ಒಂದು ಸಣ್ಣ ರೈತರು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಅಂತ ಈ ಟೂಲ್ ಕಿಟ್ಟಲ್ಲಿ ಅವ್ರು ಹೇಳಿದ್ದಾರೆ. ಓಕೆ, ಏನೇನು ಅರ್ಜೆಂಟ್ ಆ್ಯಕ್ಷನ್ಸ್ ತೊಗೋಬೇಕು, ಏನೇನು ಪ್ರಯರ್ ಆ್ಯಕ್ಷನ್ಸ್ ಮಾಡಬೇಕು ಅಂತ ಟ್ವೀಟ್ ಮಾಡಬೇಕಾ, ಪ್ರೊಟೆಸ್ಟ್ ಮಾಡಬೇಕಾ ಅಥವಾ ಇನ್ನೇನು ಮಾಡಬೇಕಂತ ಆ ಒಂದು ಟೂಲ್ ಕಿಟ್ಟಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ಇವತ್ತು ಭಾಳ ಒಂದು ಪ್ರತಿಭಟನೆಗೆ ಕಾರಣ ಆಗ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಭಾಳ ಸುದ್ದಿಲಿದೆ. ನಮಗೇನು ಗೊತ್ತಾಗಬೇಕು, ಗ್ರೇಟಾ ತನ್ಬರ್ಗ್ ಅವರು ಯಾರು, ಅವರು ಏನೇನು ಅಚೀವ್ಮೆಂಟು ಮತ್ತು ಟೂಲ್ ಕಿಟ್ ಅಂದ್ರೇನು, ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಏನು ಕೇಳ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಅಷ್ಟು ತಿಳ್ಕೊಳ್ಳೋಣ. ಸೊ ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 12. ಬಾಲಾಸೂರ್ನಲ್ಲಿ ದೇಶದ ಮೊದಲ ಸಿಡಿಲು ಅಧ್ಯಯನ ಕೇಂದ್ರ, ಫಸ್ಟ್ ಥಂಡರ್ ಸ್ಟಾರ್ಮ್ ರಿಸರ್ಚ್ ಸೆಂಟರ್ ಇನ್ ಬಾಲಾಸೂರ್. ಒಡಿಸ್ಸಾದ ಬಾಲಾಸೂರಲ್ಲಿ ಈಗ ದೇಶದಲ್ಲಿಯೇ ಮೊದಲ ಒಂದು ಸಿಡಿಲು ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಈಗ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹಾಗಾದರೆ ಇದ್ರದ್ದು ಏನು ವಿಶೇಷ ಅಂತ ನೋಡ್ತಾ ಹೋಗೋಣ. ಓಕೆ ನೋಡಿ, ಒಡಿಸ್ಸಾದಲ್ಲಿ ಸಿಡಿಲು ಅಧ್ಯಯನ ಕೇಂದ್ರ, ಇಸ್ರೋ ಮತ್ತು DRDO ಸಹಯೋಗ. ಇಂತಹ ಪ್ರಯತ್ನ ದೇಶದಲ್ಲಿಯೇ ಮೊದಲು. 3 ವರ್ಷಗಳಲ್ಲಿ ಸಿಡಿಲಿನ ಸಾವು ಯಾವ ರೀತಿಯಾಗಿದೆ ನೋಡಿ. 3218 ಜನ ಕಳೆದ 9 ವರ್ಷಗಳಲ್ಲಿ ನಮ್ಮ ದೇಶದಾದ್ಯಂತ ಸಿಡಿಲಿಗೆ ಬಲಿಯಾಗಿದ್ದಾರೆ ಅಂತಕ್ಕಂಥದ್ದು. ಚಂಡಮಾರುತ, ಗುಡುಗು ಸಹಿತ ಭಾರೀ ಮಳೆಯಂತಹ ನೈಸರ್ಗಿಕ ವಿಕೋಪಗಳ ಕುರಿತು ವಿಸ್ತೃತ ಅಧ್ಯಯನವನ್ನು ನಡೆಸಲು ದೇಶದಲ್ಲಿಯೇ ಮೊಟ್ಟ ಮೊದಲ ಸುಸಜ್ಜಿತ ಪ್ರಯೋಗಾಲಯವನ್ನು ಒಡಿಶಾದ ಬಾಲಾಸೂರ್ನಲ್ಲಿ ಭಾರತೀಯ ಹವಾಮಾನ ಇಲಾಖೆ IMD ಸ್ಥಾಪನೆಯನ್ನು ಮಾಡಲಿದೆ. ಚಂಡಮಾರುತ, ಸಿಡಿಲಿನಂಥ ವಿಕೋಪಗಳಿಂದ ಪ್ರಾಣ ಮತ್ತು ಆಸ್ತಿಗಳಿಗೆ ಆಗುವ ಹಾನಿ ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಂಶೋಧನೆ ನಡೆಸುವುದು ಈ ಒಂದು ಪ್ರಯೋಗಾಲಯದ ಉದ್ದೇಶ ಆಗಿದೆ ಅಂತ IMDಯ ಮಹಾನಿರ್ದೇಶಕರಾಗಿರ್ತಕ್ಕಂಥ ಮೃತ್ಯುಂಜಯ ಮಹಾಪಾತ್ರ ಅವರು ತಿಳಿಸಿದ್ದಾರೆ. ಇದಕ್ಕೆ ಯಾರ್ಯಾರ ಸಹಾಯವನ್ನು ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಭೂವಿಜ್ಞಾನ ಸಚಿವಾಲಯ, DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆಯೋ DRDO, ಇಸ್ರೋ ಸಂಸ್ಥೆಗಳ ಸಹಯೋಗ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವರ ಒಂದು ಸಹಯೋಗವನ್ನು ಪಡೆದು ಈ ಒಂದು ಸಿಡಿಲು ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಭೂಪಾಲ್ ಸಮೀಪ ಇಂತಹ ಇನ್ನೊಂದು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಯೋಜನೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಭಾರತದಲ್ಲಿ ಭಾಳಷ್ಟು ಒಂದು ಚಂಡಮಾರುತಗಳು ಬರೋದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲೂ ಈ ಪೂರ್ವ ಕರಾವಳಿಯಲ್ಲಿ ಹೆಚ್ಚು ಅಲ್ವಾ. ಸೊ ಅದರಲ್ಲಿ ಈ ಒಂದು ಡಾಕ್ಟರ್ ಮಹಾಪಾತ್ರ ಅವರು ಏನಿದ್ದಾರೆ, ಮೃತ್ಯುಂಜಯ ಮಹಾಪಾತ್ರ, ಬಹಳಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರನ್ನು ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಾಗಾದರೆ ಕ್ವಶನ್, ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಯಾರು? IMDಯ
ಮಹಾನಿರ್ದೇಶಕರಾಗಿರ್ತಕ್ಕಂಥ ಮೃತ್ಯುಂಜಯ ಮಹಾಪಾತ್ರ ಅವರು. ಓಕೆ, ನೆಕ್ಸ್ಟ್ ಇನ್ನು 13ನೇ ಪ್ರಶ್ನೆಗೆ ಹೋಗೋಣ. ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮ ನಾವು ಆಲ್ರೆಡಿ ನೋಡಿದ್ವಿ. ಅದರ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈಗ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಎಷ್ಟು ಸಹಾಯಧನವನ್ನು ಸರ್ಕಾರದಿಂದ ದೊರೆಯಲಿದೆ? ಹೌ ಮಚ್ ಸಬ್ಸಿಡಿ ಹಸ್ ಬಿನ್ ಆಫರ್ಡ್ ಅಂಡರ್ ದ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಪ್ರೋಗ್ರಾಮ್ ಫಾರ್ ದ ಸೆಟ್ಟಿಂಗ್ ಆಫ್ ಎ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ರೈತರಿಗೆ ಅಥವಾ ಯುವಕರಿಗೆ ಆ ಒಂದು ಘಟಕವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅವರಿಗೆ 35% ಸಹಾಯಧನವನ್ನು ನೀಡ್ತೀವಿ ಅಂತ ಹೇಳಿದೆ ಈಗ ಸರ್ಕಾರ. ನೋಡಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಉದ್ಯಮ ಸ್ಥಾಪನೆಗೆ 35% ಸಬ್ಸಿಡಿಯನ್ನು ಕೊಡ್ತೀವಿ. ಒಂದು ಜಿಲ್ಲೆಯಲ್ಲಿ ಬೆಳೆಯುವ ಉತ್ಪನ್ನಕ್ಕೆ ಅದೇ ಜಿಲ್ಲೆಯಲ್ಲಿಯೇ ಮಾರುಕಟ್ಟೆಯನ್ನು ಸೃಷ್ಟಿಸುವ ಉದ್ದೇಶದಿಂದ ಜಾರಿಗೆ ತಂದಿರತಕ್ಕಂಥ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಅಡಿಯಲ್ಲಿ ಉದ್ಯಮ ಸ್ಥಾಪನೆಗೆ ಸಾಕಷ್ಟು ಸಹಾಯಧನ ದೊರೆಯಲಿದೆ. ರೈತರು ತಾವು ಬೆಳೆದ ಬೆಳೆಗೆ ತಾವೇ ಮಾರುಕಟ್ಟೆ ಸೃಷ್ಟಿಸಿಕೊಳ್ಳುವ ಅವಕಾಶದ ಜೊತೆಗೆ ಉತ್ಸಾಹಿಗಳು ಉದ್ಯಮ ಸೃಷ್ಟಿಸಲು ಅಥವಾ ಸ್ಥಾಪಿಸಲು ಬೆಂಬಲವನ್ನು ನೀಡ್ತೀವಿ. 10 ಲಕ್ಷ ರೂಪಾಯಿವರೆಗೆ ಬ್ಯಾಂಕ್ ಸಾಲವನ್ನು ನೀಡ್ತೀವಿ. ಜೊತೆಗೆ 35% ಸಬ್ಸಿಡಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೆ ಒಂದಷ್ಟು ಕ್ರೈಟೀರಿಯಾ ಹಾಕಿದ್ದಾರೆ. ಈ ಒಂದು ಸಬ್ಸಿಡಿಯನ್ನು ಪಡಿಬೇಕಾದ್ರೆ, ಈ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಬೇಕಾದ್ರೆ 18 ವರ್ಷ ಆಗಿರಬೇಕು, 7ನೇ ತರಗತಿ ಮಿನಿಮಮ್ ಪಾಸ್ ಆಗಿರಬೇಕು. ಸೊ ಈ ಎಲ್ಲ ಒಂದು ಕಂಡೀಷನ್ಸ್ನ ಹಾಕಿದ್ದಾರೆ. ಇನ್ನು ಯಾವ ಜಿಲ್ಲೆಗೆ ಯಾವ ಉತ್ಪನ್ನ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಟೊಮ್ಯಾಟೊ ಒಂದು ಬೆಳೆಗೆ, ಬಾಗಲಕೋಟೆ ಈರುಳ್ಳಿ, ಬೆಳಗಾವಿ ಮಂಡ್ಯ ಬೆಲ್ಲ, ಬಳ್ಳಾರಿ ಅಂಜೂರ, ಬೆಂಗಳೂರು ಗ್ರಾಮಾಂತರ ಕೋಳಿ ಉತ್ಪನ್ನ, ಬೀದರ್ ಶುಂಠಿ, ಚಾಮರಾಜನಗರ ಅರಿಶಿಣ, ಚಿತ್ರದುರ್ಗ ಯಾದಗಿರಿ ಶೇಂಗಾ, ಇನ್ನು ದಕ್ಷಿಣ ಕನ್ನಡ ಉಡುಪಿ ಸಾಗರೋತ್ಪನ್ನ, ದಾವಣಗೆರೆ ಕಿರುಧಾನ್ಯ, ಧಾರವಾಡ ಹಾವೇರಿ ಮಾವು, ಕಲಬುರಗಿ ತೊಗರಿ, ಕೊಡಗು ಕಾಫಿ, ಕೊಪ್ಪಳ ಸೀಬೆ, ಮೈಸೂರು ಬಾಳೆ ಉತ್ಪನ್ನ, ರಾಯಚೂರು ಮೆಣಸಿನಕಾಯಿ, ಶಿವಮೊಗ್ಗ ಅನಾನಸ್, ವಿಜಯಪುರ ಲಿಂಬೆ, ಬೆಂಗಳೂರು ನಗರ ಬೇಕರಿ ಉತ್ಪನ್ನ, ರಾಮನಗರ ಹಾಸನ ತುಮಕೂರು ತೆಂಗು ಉತ್ಪನ್ನ, ಚಿಕ್ಕಮಗಳೂರು ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳು, ಗದಗು ಬ್ಯಾಡಗಿ ಮೆಣಸಿನಕಾಯಿ. ಸೊ ಇಲ್ಲಿ ಏನಾಗ್ಬೋದು, ಯಾವುದೋ ಒಂದು ಪ್ರಾಡಕ್ಟು, ಈಗ ಸಪೋಸ್ ಬ್ಯಾಡಗಿ ಮೆಣಸಿನಕಾಯಿ ಯಾವ ಜಿಲ್ಲೆಯ ಉತ್ಪನ್ನ ಆಗುತ್ತೆ ಅಕಾರ್ಡಿಂಗ್ ಟು ದ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನೋದಾದರೆ, ಸೊ ಅಲ್ಲಿ 4 ಜಿಲ್ಲೆ ಕೊಟ್ಟಿರ್ತಾರೆ, ಸೆಲೆಕ್ಟ್ ಮಾಡಬೇಕು. ಇದರಂಗೆ ಇವುಗಳನ್ನ ನೋಟ್ ಮಾಡ್ಕೊಂಡಿರಿ, ಕೇಳ್ಬೋದು. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ. 2020ರಲ್ಲಿ ನಡೆಯಬೇಕಿದ್ದ ಒಲಿಂಪಿಕ್ಸ್ 2021ಕ್ಕೆ ಮುಂದೂಡಲಾಗಿತ್ತು, ನಮಗೆಲ್ಲ ಗೊತ್ತಿದೆ. ಈಗ ಅದು ನಡೆಯುವುದರ ಬಗ್ಗೆ ಜಪಾನ್ ಪ್ರಧಾನಿ ಒಂದು ಹೇಳಿಕೆಯನ್ನು ನೀಡಿದರೆ ಏನು ಅನ್ನೋದು ನೋಡ್ತಾ ಹೋಗೋಣ. ವಾಟ್ ಇಸ್ ದ ಸ್ಟ್ಯಾಂಡ್ ಆಫ್ ಜಪಾನ್ ಗವರ್ನಮೆಂಟ್ ಆನ್ 2021 ಒಲಿಂಪಿಕ್ಸ್ ಅಂದರೆ ಏನು ಹೇಳಿಕೆ ಅಂದರೆ, ನೋಡಿ, ಒಲಿಂಪಿಕ್ಸ್ ಆಯೋಜಿಸಲು ದೃಢ ಸಂಕಲ್ಪವನ್ನು ಮಾಡಿದ್ದೀವಿ. ದೇಶದಲ್ಲಿ ಕೊರೋನಾ ವೈರಾಣು ಸೋಂಕುವಿನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಕೂಟದ ಮೇಲೆ ಅನಿಶ್ಚಿತತೆಯ ಕಾರ್ಮೋಡಕ ಬಿದ್ದಿದೆ. ಇದರ ನಡುವೆಯೂ ಈ ವರ್ಷ ಒಲಿಂಪಿಕ್ಸ್ ಅನ್ನು ಆಯೋಜಿಸತಕ್ಕಂಥಕ್ಕೆ ನಾವು ದೃಢ ಸಂಕಲ್ಪವನ್ನು ಮಾಡಿದ್ದೀವಿ ಅಂತ ಜಪಾನ್ನ ಪ್ರಧಾನಿ ಈಗ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ. ಇತ್ತೀಚಿನ ಸೈಯದ್ ಮುಷ್ತಾಕ್ ಅಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಗೆದ್ದ ತಂಡ ಯಾವುದು? ವಿಚ್ ಟೀಮ್ ಒನ್ ದ ರೀಸೆಂಟ್ ಸೈಯದ್ ಮುಷ್ತಾಕ್ ಅಲಿ ಕ್ರಿಕೆಟ್ ಟೂರ್ನಮೆಂಟು? ತಮಿಳುನಾಡು, ಕರ್ನಾಟಕ, ಬರೋಡಾ, ಸೌರಾಷ್ಟ್ರ ಅಂದರೆ ತಮಿಳುನಾಡು ಸರಿಯಾದ ಉತ್ತರ ಆಗುತ್ತೆ. ಸೈಯದ್ ಮುಷ್ತಾಕ್ ಅಲಿ ಕ್ರಿಕೆಟ್ ಟೂರ್ನಮೆಂಟು ಇದು 2020 ನಮ್ಮ ದೇಶೀಯ ಟೂರ್ನಮೆಂಟ್ ಆಗುತ್ತೆ. ಓಕೆ, ಇನ್ನು ರಣಜಿ ಟ್ರೋಫಿ ಅಂತಕ್ಕಂಥದ್ದು 4 to 5 days ಅಂದರೆ ಟೆಸ್ಟ್ ಥರ ನಡೀತಕ್ಕಂಥ ಟೂರ್ನಮೆಂಟ್ ಆದರೆ ವಿಜಯ್ ಹಜಾರೆ ಟ್ರೋಫಿ 1 day ಟೂರ್ನಮೆಂಟ್ ಆಗುತ್ತೆ. ಅದೇ ಥರ T20 ಟೂರ್ನಮೆಂಟು ಸೈಯದ್ ಮುಷ್ತಾಕ್ ಅಲಿ ಕ್ರಿಕೆಟ್ ಟೂರ್ನಮೆಂಟ್ ಆಗುತ್ತೆ. ಅದನ್ನು ತಮಿಳುನಾಡಿಗೆ ಗೆದ್ದುಕೊಂಡಿದೆ. ತಮಿಳುನಾಡು ತಂಡಕ್ಕೆ ಕಿರೀಟ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ T20 ಕ್ರಿಕೆಟ್ ಟೂರ್ನಿ ಫೈನಲಲ್ಲಿ ತಮಿಳುನಾಡಿಗೆ ಗೆದ್ದಿದೆ, ಬರೋಡಾವನ್ನು ಸೋಲಿಸಿ ಗೆದ್ದಿದೆ ಅಂತಕ್ಕಂಥದ್ದು. ಓಕೆ, ಇನ್ನು 15 ವರ್ಷಗಳ ನಂತರ ತಮಿಳುನಾಡು ತಂಡ ಇದನ್ನು ಮೊದಲನೇ ಬಾರಿಗೆ ಜಯಿಸ್ತಾ ಇದೆ. ಸತತವಾಗಿ 2ನೇ ಬಾರಿಗೆ ಇದು ಫೈನಲ್ ಹೋಗಿತ್ತು ಅಂತಕ್ಕಂಥದ್ದು. ಕಳೆದ ಸಲ ನಮ್ಮ ಕರ್ನಾಟಕದ ವಿರುದ್ಧ ಸೋತಿತ್ತು. ಕರ್ನಾಟಕ ಲಾಸ್ಟ್ ಟೈಮು ವಿನ್ನರ್ ಆಗಿತ್ತು, ಬಟ್ ಈ ಸಲ ಕ್ವಾರ್ಟರ್ ಫೈನಲಲ್ಲಿ ಸೋತಿದೆ. ಓಕೆ, ಇನ್ನು 16ನೇ ಪ್ರಶ್ನೆ. ರಷ್ಯಾದಲ್ಲಿ ಅಧ್ಯಕ್ಷ ಪುಟಿನ್ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಗಳಿಗೆ ಕಾರಣವೇನು? ವಾಟ್ ಇಸ್ ದ ರೀಸನ್ ಫಾರ್ ದ ಆನ್ಗೋಯಿಂಗ್ ಪ್ರೊಟೆಸ್ಟ್ಸ್ ಅಗೇನೆಸ್ಟ್ ದ ಪ್ರೆಸಿಡೆಂಟ್ ಪುಟಿನ್ ಇನ್ ರಷ್ಯಾ ಅಂದರೆ, ಸೊ ಏನು ಅಂದರೆ ಇಲ್ಲಿ ನೋಡಿ, ರಷ್ಯಾದ ಪ್ರಮುಖ ವಿರೋಧ ಪಕ್ಷದ ಒಬ್ಬರಾಗಿರ್ತಕ್ಕಂಥ ಅಲೆಕ್ಸಿ ನಾವಲ್ನಿ ಅವರ ಹತ್ಯೆ ಸಂಚು ಮತ್ತು ಅಕ್ರಮ ಬಂಧನವನ್ನು ವಿರೋಧಿಸಿ ಅಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ದಾವೆ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರ ವಿರುದ್ಧ. ಪುಟಿನ್ಗೆ ಪ್ರತಿಭಟನೆಯ ಬಿಸಿ. ಪುಟಿನ್ ವಿರೋಧಿ ಅಲ್ಲಿ ತೀವ್ರವಾಗ್ತಾ ಇದೆ. ನಾವಲ್ನಿಯವರ ವಿರುದ್ಧ ಅವರೇನು ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅದರ ಬಗ್ಗೆ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ದೇಶವಾದ್ಯಂತ ಒಂದು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಏನಾಗಿತ್ತು ನೋಡಿ, ಅಲೆಕ್ಸಿ ನಾವಲ್ನಿ ಅವರ ಬಂಧನವು ರಷ್ಯಾ ಜನರನ್ನು ಕೆರಳಿಸಿದೆ. ಸೊ ಯಾರನ್ನ ಬಂಧಿಸಿದ್ದಾರೆ ಅಂದರೆ ಇಲ್ಲಿದ್ದಾರೆ ನೋಡಿ, ಇವರು ಅಲೆಕ್ಸಿ ನಾವಲ್ನಿ ಅವ್ರನ್ನ
ಅವರು ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ರು, ಪತ್ರಕರ್ತರಾಗಿದ್ದರು, ಸಾಮಾಜಿಕ ಜಾಲತಾಣಗಳಲ್ಲಿ ಜನರನ್ನು ಎಚ್ಚರಿಸ್ತಕ್ಕಂಥ ಆರ್ಟಿಕಲ್ಗಳನ್ನ ಬರೆದು ಬಹಳಷ್ಟು ಫಾಲೋವರ್ನ ಹೊಂದಿದ್ರು. ಅವರು ವಿರೋಧ ಪಕ್ಷದ ನಾಯಕರಲ್ಲಿ ಕೂಡ ಒಬ್ಬರಾಗಿದ್ದರು. ಈಗ ಅವರನ್ನು ಬಂಧಿಸಿರೋದ್ರಿಂದ ರಷ್ಯಾದಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಇವರ ಮೇಲೆ ಅಂದರೆ ಅಲೆಕ್ಸಿ ನಾವಲ್ನಿ ಅವರ ಮೇಲೆ ಬರ್ಬರ ಹತ್ಯೆಯತ್ನ ನಡೆದ ನಂತರ ಜನವರಿ 17ರಂದು ಮೊದಲನೇ ಬಾರಿಗೆ ನಾವಲ್ನಿ ಅವರು ಜರ್ಮನಿಯಿಂದ ರಷ್ಯಾಗೆ ಬಂದಿಳಿದಿದ್ರು. ಅಂದರೆ ಅವರಿಗೆ ವಿಷ ಉಣಿಸಿ ಸಾಯಿಸ್ತಕ್ಕಂಥ ಒಂದು ಯತ್ನಗಳಾಗಿತ್ತು ಅಂತಕ್ಕಂಥ ಆರೋಪಗಳಿದ್ವು. ಅವರು ಜರ್ಮನಿಗೆ ಹೋಗಿದ್ರು. ನಂತರ ಈಗ ಮತ್ತೆ ರಷ್ಯಾಗೆ ಬರ್ತಾ ಇದ್ದಾರೆ. ಅವರು ಬಂದಿಳಿದ ತಕ್ಷಣವೇ ವಿಮಾನ ನಿಲ್ದಾಣದಲ್ಲಿ ಅವ್ರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ 2014ರ ಶಿಕ್ಷೆಯ ನಿಯಮಗಳನ್ನು ಮುರಿದಿರುವ ಕಾರಣವನ್ನು ನೀಡಿ ಅವ್ರನ್ನ ಬಂಧಿಸ್ತಾರೆ. ಹಾಗಾಗಿ ಅವರು ತಮ್ಮ ಬಂಧನವನ್ನು ವಿರೋಧಿಸಿ ನಾವಲ್ನಿ ಅವರು ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕರೆಯನ್ನು ನೀಡಿದ್ರು. ಅದಕ್ಕೆ ಜನರು ಹೋಗೊಟ್ಟಿದ್ರು. ಸೊ ಈಗ ಅಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ದೇವೆ. ಇಲ್ಲೇನು ತಿಳ್ಕೊಬೇಕು, ಯಾರು ಅವರು ವಿರೋಧ ಪಕ್ಷದ ನಾಯಕರು ಅಂದರೆ ಅಲೆಕ್ಸ್ ನಾವಲ್ನಿ ಅವರು ಯಾರ ವಿರುದ್ಧ ಪ್ರತಿಭಟನೆಗಳಾಗ್ತಾ ಇದ್ದೇವೆ? ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಪುಟಿನ್ ಅವರ ವಿರುದ್ಧ. ಓಕೆ ನೋಡಿ, ದ ಪ್ರಾಬ್ಲಮ್ ಈಸ್ ಪುಟಿನ್, ಪ್ರೊಟೆಸ್ಟರ್ಸ್ ಥ್ರಾಂಗ್ ರಷ್ಯಾ ಸ್ಟ್ರೀಟ್ ಟು ಸಪೋರ್ಟ್ ಜೈಲ್ಡ್ ನಾವಲ್ನಿ. ಇನ್ನು 17ನೇ ಪ್ರಶ್ನೆ, ಭಾರತೀಯ ಬ್ಯಾಂಕ್ಗಳ ಕಾರ್ಯನಿರ್ವಹಿಸದ ಸ್ವತ್ತುಗಳು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏನಿದವೋ ಅವುಗಳನ್ನು ನಿರ್ವಹಿಸಲು ಸುದ್ದಿಯಾಗಿರುವ ಪ್ರಸ್ತಾವಿತ ಬ್ಯಾಂಕಿನ ಹೆಸರೇನು? ನೋಡಿ, ಇಲ್ಲಿ ಏನಾಗ್ತಾ ಇದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಇರುತ್ತೆ. ಒಂದು ಬ್ಯಾಂಕಲ್ಲಿ ಸಾಲಗಳನ್ನು ನೀಡಿದ ನಂತರ ಅದು 1 ವರ್ಷದಲ್ಲಿ ಮರುಪಾವತಿ ಆಗದೆ ಹೋದರೆ ಅದನ್ನು NPAಗೆ ಸೇರಿಸ್ತಾ ಹೋಗ್ತಾರೆ. ಅಂತಹ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಜಾಸ್ತಿ ಆದಂತೆಲ್ಲ ಆ ಒಂದು ಬ್ಯಾಂಕಿನ ಒಂದು ಪರ್ಫಾರ್ಮೆನ್ಸು ಕುಸಿತ ಆಗ್ತಾ ಹೋಗುತ್ತೆ. ಯಾಕಂದರೆ ಅದಕ್ಕೆ ಇನ್ಕಮ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಬ್ಯಾಡ್ ಲೋನ್ಸು ಜಾಸ್ತಿ ಆಗ್ತಾ ಹೋಗ್ತವೆ. ಅಂತಹ ಒಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಥವಾ ಬ್ಯಾಡ್ ಲೋನ್ಗಳನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಬ್ಯಾಂಕನ್ನು ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಈಗ ಕೇಂದ್ರ ಸರ್ಕಾರ ಹಾಕ್ಕೊಂಡಿದೆ. ಅದಕ್ಕೆ ಈವನ್ RBI ಕೂಡ ಒಂದು ಒತ್ತನ್ನು ನೀಡ್ತಾ ಇದೆ. ಈವನ್ ಪ್ರೈವೇಟ್ ಬ್ಯಾಂಕ್ಸು ಸಹಿತ ಈ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಹಾಗಾದರೆ ವಾಟ್ ಈಸ್ ದ ನೇಮ್ ಆಫ್ ದ ಪ್ರಪೋಸ್ಡ್ ಬ್ಯಾಂಕ್ ವಿಚ್ ಇಸ್ ನ್ಯೂಸ್ ಟು ಹ್ಯಾಂಡಲ್ ದ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಫ್ ಇಂಡಿಯನ್ ಬ್ಯಾಂಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಇಟ್ ಈಸ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆರ್ ಪ್ರೈವೇಟ್ ಬ್ಯಾಂಕ್? ಅಂದರೆ ನಮ್ಮ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಖಾಸಗಿ ಬ್ಯಾಂಕ್ಗಳು, ಎರಡರಲ್ಲೂ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇರ್ತಾವಲ್ವ, ಆ ಒಂದು ಬ್ಯಾಡ್ ಲೋನ್ಗಳನ್ನು ನಿರ್ವಹಣೆ ಮಾಡೋದಕ್ಕೆ ಈ ಒಂದು ಬ್ಯಾಂಕನ್ನು ತರ್ತಾ ಇದ್ದಾರೆ. ಬ್ಯಾಡ್ ಲೋನ್ಗಳನ್ನು ನಿರ್ವಹಣೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ಹೆಸರೇನಿರ್ಬೋದು? ಏನು ಬ್ಯಾಡ್ ಬ್ಯಾಂಕ್ ಅಂತ ಇಟ್ಟಿರ್ತಾರೆ, ಅಥವಾ ಗುಡ್ ಬ್ಯಾಂಕ್ ಅಂತ ಕರೀತಾರೆ, ಅಥವಾ ಅಸೆಟ್ಸ್ ಬ್ಯಾಂಕ್ ಅಂತ ಕರೀತಾರೆ, ಅಥವಾ ಮಾರಟೋರಿಯಂ ಬ್ಯಾಂಕ್ ಅಂತ ಕರೀತಾರೆ ಅನ್ನೋದಾದರೆ ಸೊ ಸರಿಯಾದ ಉತ್ತರ ಬ್ಯಾಡ್ ಬ್ಯಾಂಕ್ ಅಂತ ಕರೀತಾರೆ. ಓಕೆ, ಹೆಸರೇ ಬ್ಯಾಡ್ ಬ್ಯಾಂಕ್. ಕಾರಣ ಏನು? ಬ್ಯಾಡ್ ಲೋನ್ಗಳನ್ನು ನಿರ್ವಹಣೆ ಮಾಡುತ್ತೆ ಅಲ್ವಾ. ಹಾಗಾದರೆ ಈ ಒಂದು ಬ್ಯಾಡ್ ಬ್ಯಾಂಕು ಬೇರೆ ದೇಶಗಳಲ್ಲಿದ್ದಾವೆ ಅಂದರೆ ಹೌದು, ಬೇರೆ ದೇಶಗಳಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಅದೇ ಥರ ನಮ್ಮ ದೇಶಗಳಲ್ಲೂ ತರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಬಟ್ ಇನ್ನೂ ಕಾರ್ಯಗತ ಆಗಿಲ್ಲ. ಓಕೆ ನೋಡಿ, NPA ನಿಭಾಯಿಸಲು ಬ್ಯಾಡ್ ಬ್ಯಾಂಕ್ ಬರ್ಬೋದಾ? ಬ್ಯಾಂಕಿಂಗ್ ವಲಯದಲ್ಲಿನ ವಸೂಲಾಗದ ಸಾಲ ಅಂದರೆ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಈಗೇನಾಗುತ್ತೆ ನೋಡಿ, ನಮ್ಮ ವಿಜಯ್ ಮಲ್ಯ ಏನು ಮಾಡಿದ್ರು, ಸುಮಾರು 9,000 ಕೋಟಿ ರೂಪಾಯಿಗಳನ್ನು ಭಾರತದ ವಿವಿಧ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ತೆಗೆದುಕೊಂಡು ಈಗ ಲಂಡನ್ಗೆ ಹೋಗಿದ್ದಾರೆ, ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಈ ಒಂದು ಸಾಲ ಹಾಗೆ ಉಳಿಯುತ್ತೆ, ವರ್ಷಗಟ್ಟಲಾಗಿರೋದ್ರಿಂದ ಅದು NPA ಅಂಡರಲ್ಲಿ ಸೇರುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸಲ್ಲಿ. ಸೊ ಈಗ ಟೋಟಲ್ ಒಟ್ಟು ಬ್ಯಾಂಕಿನ ಅಸೆಟ್ಸನ್ನು ತೆಗೆದುಕೊಂಡಾಗ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಇದ್ದಾಗ ಅದನ್ನು ನಿಭಾಯಿಸೋದಕ್ಕೆ ಬ್ಯಾಂಕ್ಗಳಲ್ಲಿ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಕೆಲವು ಬ್ಯಾಂಕ್ಗಳು ನಷ್ಟದ ಹಾದಿಯನ್ನು ಹಿಡಿತವೆ. ಮೊನ್ನೆ ಲಕ್ಷ್ಮೀ ವಿಲಾಸ ಬ್ಯಾಂಕ್ LVBದೇನಾಯಿತು ಅದೇ ಕತೆ ಆಯಿತು. ಸಣ್ಣ ಬ್ಯಾಂಕ್ ಇತ್ತು, ಅದು ಹೆಚ್ಚಿನ ಒಂದು ಸಾಲವನ್ನು ಒಂದಿಬ್ಬರು ಪರ್ಸನಿಗೆ ಕೊಡ್ತಾರೆ, ನಾನು ಯಾರು ಅಂತ ಆಲ್ರೆಡಿ ಹೇಳಿದ್ದೆ. ಅಲ್ಲೇನಾಯಿತು, ಅವರು ವಾಪಸ್ ಕೊಡಲಿಲ್ಲ. ಹಾಗಾಗಿ ಚಿಕ್ಕ ಬ್ಯಾಂಕು ತನ್ನ ಹೆಚ್ಚಿನ ಹಣವನ್ನು ಈ ಥರ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗ್ಬಿಟ್ರೆ ಉಳಿದಿರ್ತಕ್ಕಂಥ ಹಣದಲ್ಲಿ ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಖಾಸಗಿ ವಲಯದ ಮುಂದಾಳತ್ವದಲ್ಲಿ ಬ್ಯಾಡ್ ಬ್ಯಾಂಕನ್ನು ಸ್ಥಾಪಿಸುವ ಅಗತ್ಯ ಇದೆ ಅಂತ ಮುಖ್ಯ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಹೇಳಿದ್ದಾರೆ ಅಲ್ವಾ. ಸೊ ನೋಡಬೇಕು ಇದು ಸಾಧ್ಯ ಆಗುತ್ತಾ ಈ ಒಂದು ಬ್ಯಾಂಕ್ಗಳನ್ನು, ಈ ಒಂದು ಬ್ಯಾಡ್ ಬ್ಯಾಂಕನ್ನು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಭಾರತದಲ್ಲಿ ಅಂತ. ಇನ್ನು RBI ಗವರ್ನರ್ ಕೂಡ ಶಕ್ತಿಕಾಂತ್ ದಾಸ್ ಅವರು ಏನು ಹೇಳಿದ್ದಾರೆ, ಜನವರಿ ತಿಂಗಳ ಆರಂಭದಲ್ಲಿ NPA ಸಮಸ್ಯೆ ನಿಭಾಯಿಸಲು ಬ್ಯಾಡ್ ಬ್ಯಾಂಕ್ ಆರಂಭಿಸುವುದನ್ನು ಪರಿಗಣಿಸಬಹುದು ಅಂತ ಕೂಡ ಅವರು ಕೂಡ ಹೇಳಿದರು. ಒಂದು ವೇಳೆ ಬ್ಯಾಡ್ ಬ್ಯಾಂಕ್ ಆರಂಭಿಸುವ ಪ್ರಸ್ತಾವನೆ ಬಂದರೆ RBI ಅದನ್ನು ಪರಿಶೀಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಇನ್ನು ಬ್ಯಾಡ್ ಬ್ಯಾಂಕ್ ಅಂದ್ರೆ ಏನು ಅಂತ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ,
ಇದು ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಬ್ಯಾಂಕ್ ARC ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗುತ್ತೆ. ಇದು ಯಾವುದೇ ಸಾಲವನ್ನ ಠೇವಣಿಯನ್ನ ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಈ ನಮ್ಮ ನಾರ್ಮಲ್ ಬ್ಯಾಂಕ್ ಇರುತ್ತಲ್ವ ಆ ಬ್ಯಾಂಕ್ ತರ ಸಾಲ ಕೊಡೋದು ಅಥವಾ ಠೇವಣಿಯನ್ನ ಡೆಪಾಸಿಟ್ ತೆಗೆದುಕೊಳ್ಳೋದು ಮಾಡೋದಿಲ್ಲ. ಬದಲಾಗಿ ಏನ್ ಮಾಡುತ್ತೆ, ವಾಣಿಜ್ಯ ಬ್ಯಾಂಕುಗಳು ಮತ್ತು ತಮ್ಮ ಬ್ಯಾಲೆನ್ಸ್ ಶೀಟ್ಗಳನ್ನು ಉತ್ತಮಗೊಳಿಸಿಕೊಳ್ಳಲು ಕೆಟ್ಟ ಸಾಲಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಇಲ್ಲೇನಾಗುತ್ತೆ, ವಿಜಯ್ ಮಲ್ಯನ ಸಾಲ ಏನಿತ್ತು ಅದನ್ನ ಬ್ಯಾಡ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಯಾವುದೋ ಒಂದು ಸಾಲ ಕೊಟ್ಟಿರ್ತಕ್ಕಂಥ ಬ್ಯಾಂಕು, ಅದು ಅದರ ಒಂದು ಬ್ಯಾಲೆನ್ಸ್ ಶೀಟು ಕ್ಲೀನ್ ಆಗುತ್ತೆ, ಅದು ತನ್ನ ಕೆಲಸವನ್ನು ಮುಂದುವರಿಸಬಹುದು. ಈ ಬ್ಯಾಡ್ ಸಾಲ ಏನಿತ್ತಲ್ವ ಅದನ್ನ ಈ ಬ್ಯಾಡ್ ಬ್ಯಾಂಕ್ ನೋಡ್ಕೊಳ್ಳುತ್ತೆ. ಇನ್ನು ಇದು ಯಾಕೆ ಸುದ್ದಿ ಇಲ್ಲಿದೆ ಅಂದರೆ, RBI ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಘೋಷಿಸಿದ್ದ 6 ತಿಂಗಳ ಲೋನ್ ಮಾರಿಟೋರಿಯಂ ಏನಾಯಿತು, ಮಾರ್ಚ್ 24 ನಮ್ಮ ಭಾರತದಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಲಾಕ್ಡೌನ್ ಸ್ಟಾರ್ಟ್ ಆದಾಗ ಏನಾಯಿತು, ಭಾರತದಲ್ಲಿ ಲೋನ್ ತೆಗೆದುಕೊಂಡಿರ್ತಕ್ಕಂಥವ್ರಿಗೆ ವಾಪಸ್ ಕೊಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಇನ್ಕಮ್ ಇರಲಿಲ್ಲ, ಎಲ್ಲ ಕಂಪನಿಗಳು ಸ್ಟಾಪ್ ಆದವು, ಇನ್ಕಮ್ ಎಲ್ಲ ಸ್ಟಾಪ್ ಆಗೋಯ್ತು. ಹಾಗಾಗಿ ಲೋನನ್ನು ಕಟ್ಟೋದಕ್ಕೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಮೊದಲ 3 ತಿಂಗಳು ಲೋನನ್ನು ಮುಂದಕ್ಕೆ ಹಾಕಿದ್ರು. ಅದನ್ನು ಲೋನ್ ಮಾರಿಟೋರಿಯಂ ಅಂತ ಕರಿತೀವಿ, RBI ಅವರು ಮಾಡಿದ್ರು. ನಂತರ ಮತ್ತೆ 3 ತಿಂಗಳು ಹಾಕಿದ್ರು. ಒಟ್ಟು 6 ತಿಂಗಳ ಕಾಲ ಸಾಲ ಮರುಪಾವತಿ ಮಾಡೋದನ್ನ ಮುಂದಕ್ಕೆ ಹಾಕಿದ್ರು RBI ಅವರು. ಇದರಿಂದಾಗಿ ಭಾರತದಲ್ಲಿ ಕೆಟ್ಟ ಸಾಲಗಳ ಸಂಖ್ಯೆ ಏರಿಕೆ ಆಗಲಿದೆ ಅಂತಕ್ಕಂಥ ಊಹೆ ಇದೆ, ಆಗ್ಬಹುದು ಸಹಿತ. ಯಾಕಂದ್ರೆ ಇನ್ಕಮ್ ಕಮ್ಮಿ ಇದೆ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಇನ್ನಷ್ಟು ನಮ್ಮ ಖರ್ಚು ಜಾಸ್ತಿ ಆಗೋದ್ರಿಂದ ಸಾಲಗಳನ್ನು ಕಟ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಆಗ್ಬೋದು ಅಂತಕ್ಕಂಥದ್ದು ಇಲ್ಲಿ ಊಹೆ ಆಗುತ್ತೆ. ಓಕೆ, ಇನ್ನೊಂದು ಅದಕ್ಕೋಸ್ಕರ RBI ಏನು ಮಾಡ್ತು, ನಮ್ಮ ಕರ್ನಾಟಕ ಮೂಲದ KV ಕಾಮತ್ ಅವರು ICICI ಬ್ಯಾಂಕ್ನ ಚೇರ್ಮನ್ ಆಗಿದ್ದರು, ಇನ್ಫೋಸಿಸ್ನ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದರು ಮತ್ತು ಬ್ರಿಕ್ಸ್ ಬ್ಯಾಂಕ್ ಆಗಿರ್ತಕ್ಕಂಥ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDAದ ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಅವರು ಈ ಒಂದು ನಾಲೆಜ್ ಏನಿದೆ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು RBI ಸ್ಥಾಪನೆ ಮಾಡಿತ್ತು. ಏನಂತ, ನಮ್ಮ ಭಾರತದಲ್ಲಿ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಒಂದು ವೇಳೆ ಲಾಕ್ಡೌನ್ ನಂತರ ಏನಾದರೂ ಜಾಸ್ತಿ ಆಗೋದಾದರೆ ನಾವೇನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಒಂದಷ್ಟು ಸಲಹೆಗಳನ್ನು ನೀಡೋದಕ್ಕೆ KV ಕಾಮತ್ ಅವರ ಕಮಿಟಿಯನ್ನು ಮಾಡಿತ್ತು. ಅವರು ಒಂದಷ್ಟು ರಿಪೋರ್ಟ್ ತಮ್ಮ ವರದಿಯನ್ನು ಕೂಡ ನೀಡಿದ್ರು. ಏನಂತ ಹೇಳಿದ್ರು, ಈ COVID-19 ಲಾಕ್ಡೌನ್ ಟೈಮಲ್ಲಿ ಭಾರತದ 15.57 ಲಕ್ಷ ಕೋಟಿ ಸಾಲ ಒಂದು ಸ್ಟ್ರೆಸ್ ಅಲ್ಲಿದೆ ಅಂತಕ್ಕಂಥದ್ದು. COVID-19 ಮುಂಚೆ 22 ಲಕ್ಷ ಕೋಟಿಗಳಷ್ಟು ಸಾಲ ಪ್ರಾಬ್ಲಮ್ ಅಲ್ಲಿತ್ತು ಅಂತ ಹೇಳಿದ್ರು. ನೋಡಿ, ಇಷ್ಟೆಲ್ಲ ಸಾಲ ಈಗ ಪ್ರಾಬ್ಲಮ್ ಅಲ್ಲಿ ಇದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗ್ತಾ ಇದೆ ಅಂದರೆ ಬ್ಯಾಂಕ್ಗಳು ಚೇತರಿಕೆ ಹೇಗೆ ಕಾಣ್ತವೆ, ಅವುಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಬ್ಯಾಡ್ ಬ್ಯಾಂಕ್ ಬೇಕು ಅಂತ ಹಲವರ ಒತ್ತಾಯ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ಬ್ಯಾಡ್ ಬ್ಯಾಂಕನ್ನು ತಂದ್ರೆ ಅದಕ್ಕೆ ಏನು ಹೆಸರಿರುತ್ತೆ, ಅದು ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಎರಡನ್ನೂ ಕನ್ಸಿಡರ್ ಮಾಡುತ್ತಾ ಅನ್ನೋದನ್ನ ನಾವು ನೋಡಬೇಕು. ಓಕೆ, ಇನ್ನು 18ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಆರಂಭವಾಗಿರುವ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪಂದ್ಯಾವಳಿ ರಫೆಲ್ ನಡಾಲ್ ಮತ್ತು ಸೆರೆನಾ ವಿಲಿಯಮ್ಸ್ ಅವರಿಗೆ ಏಕೆ ಪ್ರಮುಖವಾಗಿದೆ? ವೈ ದಿಸ್ ಇಯರ್ಸ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ವೆರಿ ಇಂಪಾರ್ಟೆಂಟ್ ಫಾರ್ ರಫೆಲ್ ನಡಾಲ್ ಆ್ಯಂಡ್ ಸೆರೆನಾ ವಿಲಿಯಮ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಮೊದಲು ಒಂದು ವರ್ಷದಲ್ಲಿ ಯಾವ ಒಂದು ಗ್ರ್ಯಾಂಡ್ ಸ್ಲಾಮ್ಗಳು ಟೆನ್ನಿಸ್ ಟೂರ್ನಮೆಂಟ್ಸ್ ನಡೀತೇವೆ ಅಂತ ಫಸ್ಟ್ ನೋಡೋಣ. ನೋಡಿ, AFW ಅಫು ಅಂತ ನಾನು ಹೇಳ್ತಾ ಇರ್ತೀನಿ. ಎ ಅಂದರೆ ಆಸ್ಟ್ರೇಲಿಯನ್ ಓಪನ್ ವರ್ಷದ ಆರಂಭದಲ್ಲಿ ನಡೆಯುತ್ತೆ. ನೋಡಿ, ಇದು ಜನವರಿ ಫೆಬ್ರವರಿ ನಡೆಯುತ್ತೆ. ನೆಕ್ಸ್ಟ್ ಎರಡನೇದು FUದಲ್ಲಿ F ಬರುತ್ತೆ, ಅದು ಫ್ರೆಂಚ್ ಓಪನ್ನು. ಅದಾದ ನಂತರ ವಿಂಬಲ್ಡನ್ನು. ಅದಾದ ನಂತರ ಲಾಸ್ಟಲ್ಲಿ ವರ್ಷದ ಕೊನೆಯಲ್ಲಿ US ಓಪನ್ ನಡೆಯುತ್ತೆ. ಅದಕ್ಕೆ FU ಅಂತ ಕರಿತೀನಿ ನಾನು ಅಲ್ವಾ. ನೆಕ್ಸ್ಟು ವರ್ಷದ ಆರಂಭದಲ್ಲಿ ನಡೆಯೋದು ಆಸ್ಟ್ರೇಲಿಯನ್ ಓಪನು ಹಾರ್ಡ್ ಕೋರ್ಟು. ವರ್ಷದ ಕೊನೆಯಲ್ಲಿ ನಡೀತಕ್ಕಂಥ US ಓಪನ್ ಅದು ಕೂಡ ಹಾರ್ಡ್ ಕೋರ್ಟ್, ಗಟ್ಟಿ ಒಂದು ಕಣದಲ್ಲಿ ನಡೀತಕ್ಕಂಥ ಪಂದ್ಯಾವಳಿಗಳಾಗ್ತವೆ. ಇನ್ನು ವರ್ಷದ 2ನೇ ಗ್ರ್ಯಾಂಡ್ ಸ್ಲಾಮು ಫ್ರೆಂಚ್ ಓಪನ್ ಕ್ಲೇ ಕೋರ್ಟ್ ಮಣ್ಣಿನ ಅಂಕಣದಲ್ಲಿ. ವರ್ಷದ 3ನೇ ಒಂದು ಗ್ರ್ಯಾಂಡ್ ಸ್ಲಾಮು ವಿಂಬಲ್ಡನ್ನು ಹುಲ್ಲಿನ ಅಂಕಣದಲ್ಲಿ ನಡೀತಕ್ಕಂಥ ಒಂದು ಟೂರ್ನಮೆಂಟ್, ಟೆನ್ನಿಸ್ ಟೂರ್ನಮೆಂಟ್ ಆಗುತ್ತೆ. ಹಾಗಾದ್ರೆ ಈಗ ವರ್ಷದ ಆರಂಭ ಯಾವುದು? ಆಸ್ಟ್ರೇಲಿಯನ್ ಓಪನ್, ಅದು ನಡೀತಾ ಇದೆ. ನೋಡಿ, ಇತಿಹಾಸ ನಿರ್ಮಿಸುವ ಹಾದಿಯಲ್ಲಿ ಸೆರೆನಾ ಮತ್ತು ಜೋಕೋವಿಚ್ ಮತ್ತು ನಡಾಲ್ ಅವರು ಇಂದಿನಿಂದ ಆಸ್ಟ್ರೇಲಿಯನ್ ಓಪನ್ ಆರಂಭ ಆಗ್ತಾ ಇದೆ. ಬಹು ನಿರೀಕ್ಷಿತ ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯು 109ನೇ ಆವೃತ್ತಿಗೆ ಇಂದು ಆಸ್ಟ್ರೇಲಿಯನ್ನ ಮೆಲ್ಬೋರ್ನ್ ಪಾರ್ಕ್ ಅಲ್ಲಿ ಚಾಲನೆ ದೊರೆಯಲಿದೆ. ವಾಡಿಕೆಯಂತೆ ಜನವರಿ 18ರಿಂದ 31ರವರೆಗೂ ನಡಿಬೇಕಾಗಿತ್ತು. ಬಟ್ ಈಗ COVID-19 3 ವಾರ ಮುಂದಕ್ಕೆ ಹಾಕಿದ್ರು ಅಂತಕ್ಕಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ, ಈಗ ನೋಡಿ, ರಫೆಲ್ ನಡಾಲ್ ಅವರು ಈಗ ರೋಜರ್ ಫೆಡರರ್ ಜೊತೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದಾರೆ. ಇಬ್ಬರು 20 ಗೆದ್ದಿದ್ದಾರೆ. ಈ ಒಂದು ಆಸ್ಟ್ರೇಲಿಯನ್ ಓಪನ್ನ ನಡಾಲ್ ಅವ್ರು ಗೆದ್ಬಿಟ್ರೆ 21 ಗೆದ್ದಂತಾಗುತ್ತೆ, ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಒಂದು.
ಇನ್ನೊಂದು ಜೋಕೋವಿಚ್ ಅವರು ಈಗ 8 ಬಾರಿ ಆಸ್ಟ್ರೇಲಿಯನ್ ಓಪನ್ ಗೆದ್ದಿದ್ರು, ಈಗ 9ನೇ ಬಾರಿ ಗೆದ್ರು, ಅದು ಕೂಡ ರೆಕಾರ್ಡ್ ಆಗುತ್ತೆ. ಇನ್ನು ಸೆರೆನಾ ವಿಲಿಯಮ್ಸ್ ಅವ್ರಿಗೆ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಆಸ್ಟ್ರೇಲಿಯಾದ ಮಾರ್ಗರೆಟ್ ಕೋರ್ಟ್ ಅವರು ಈ ಹೆಣ್ಮಕ್ಳ ವಿಭಾಗದಲ್ಲಿ 24 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ಈಗ ಸೆರೆನಾ ವಿಲಿಯಮ್ಸ್ ಅವರು 23 ಗೆದ್ದಿದ್ದಾರೆ. ಒಂದು ವೇಳೆ ಈ ಆಸ್ಟ್ರೇಲಿಯನ್ ಓಪನ್ನ ಗೆದ್ದರೆ ಅವರು ಮಾರ್ಗರೆಟ್ ಕೋರ್ಟ್ ಅವರ ದಾಖಲೆಯನ್ನು ಸರಿಗಟ್ಟುವ ಮುಖಾಂತರ ಅತಿ ಹೆಚ್ಚು ಒಂದು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥವರ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆಸ್ಟ್ರೇಲಿಯನ್ ಓಪನ್ 2021. ಈಗ 2020ರಲ್ಲಿ ಯಾರು ಗೆದ್ದಿದ್ರು ಅಂದರೆ ಪುರುಷರ ವಿಭಾಗದಲ್ಲಿ ನೋವಾಕ್ ಜೋಕೋವಿಚ್ ಅವರು, ಅಂದರೆ ಈಗ ಡಿಫೆಂಡಿಂಗ್ ಚಾಂಪಿಯನ್, ಈಗ ಅವರು ಚಾಂಪಿಯನ್ ಆಗಿದ್ದಾರೆ. ಸೋಫಿಯಾ ಕೆನಿನ್ ಅವರು ಮಹಿಳೆಯರ ವಿಭಾಗದಲ್ಲಿ. ಇನ್ನು ಭಾರತಕ್ಕೆ ಬರೋದಾದರೆ ಭಾರತದ ಅಂಕಿತಾ ರೈನಾ ಅವರು ಈಗ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಪ್ರಧಾನ ಸುತ್ತಿನಲ್ಲಿ ಆಡುವ ಅವಕಾಶವನ್ನು ಗಳಿಸಿದ್ದಾರೆ. ಹೀಗಾಗಿ ಈ ರೀತಿಯ ಮುಕ್ತ ಟೆನ್ನಿಸ್ ಯುಗದಲ್ಲಿ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಲ್ಲಿ ಆಡ್ತಕ್ಕಂಥ ಭಾರತೀಯ ಮೂಲದ 5ನೇ ಆಟಗಾರ್ತಿ ಆಗ್ತಾರೆ. ಹಿಂದೆ ನಿರುಪಮಾ ಮಂಕಡ್ ಅವರು, ನಿರುಪಮಾ ವೈದ್ಯನಾಥನ್ ಅವರು 1998, ಸನಿಯಾ ಮಿರ್ಜಾ ಅವರು ಆಡಿದ್ರು ಸಹಿತ. ನಂತರ ಇಂಡೋ ಅಮೆರಿಕನ್ ಶೀಖಾ ಓಬೆರಾರ್ ಅವರು ಕೂಡ ಆಡಿದ್ರು. ಈಗ 5ನೇವರಾಗಿ ಅಂಕಿತಾ ರೈನಾ ಅವರು ಈ ಒಂದು ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಭಾರತದ ಪರವಾಗಿ ಆಡಿರ್ತಕ್ಕಂಥ ಮಹಿಳೆಯರಾಗ್ತಾರೆ. ಕ್ವಶನ್ ಬರ್ಬೋದು, ಅಂಕಿತಾ ರೈನಾ ಅವರು ಯಾವ ಕ್ಷೇತ್ರದಕ್ಕೆ ಫೇಮಸ್ ಆಗಿದ್ದಾರೆ ಅಂತ. ಸೊ ಹಾಗಾಗಿ ನೆನ್ಪಿಡಿ ಟೆನ್ನಿಸ್ಗೆ. ಓಕೆ, ನೋಡಿ ಇನ್ನು ಇದು ಅಫು ನೆನ್ಪಿಡಿ. ನಂತರ ನಾನು ಮೊದಲೇ ಹೇಳ್ತಾ ಇದ್ದೆ, ರೋಜರ್ ಫೆಡರರ್ ಮತ್ತು ರಫೇಲ್ ನಡಾಲ್ ಅವರು 20 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ಈಗ ಯಾರು ಗೆಲ್ತಾರೆ ಇದನ್ನು, ಅವರು 21 ಗೆದ್ದಂಗೆ ಆಗುತ್ತೆ. ಸೊ ಹಾಗಾಗಿ ರಫೇಲ್ ನಡಾಲ್ ಅವರಿಗೆ ಇದು ವೆರಿ ಇಂಪಾರ್ಟೆಂಟ್. ಇನ್ನು ನೋವಾಕ್ ಜೋಕೋವಿಚ್ ಅವರು 17 ಗೆದ್ದಿದ್ದಾರೆ ಗ್ರ್ಯಾಂಡ್ ಸ್ಲಾಮ್ಸು. ಆಸ್ಟ್ರೇಲಿಯನ್ ಓಪನ್ 8 ಗೆದ್ದಿದ್ದಾರೆ. ಹಾಗಾಗಿ ಇದನ್ನು 9 ಗೆಲ್ಬಹುದು ಈ ಸಲ ಗೆದ್ರೆ ಅಂತಕ್ಕಂಥದ್ದು ಇಲ್ಲಿ ಸುದ್ದಿ ಆಗ್ತಾ ಇದೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಮಾರ್ಗರೆಟ್ ಕೋರ್ಟ್ ಅವರು ನೋಡಿ 24 ಗೆದ್ದಿದ್ದಾರೆ. ಸೆರೆನಾ ವಿಲಿಯಮ್ಸ್ ಅವರು 23 ಗೆದ್ದಿದ್ದಾರೆ. ಹಾಗಾಗಿ ಆಸ್ಟ್ರೇಲಿಯನ್ ಓಪನ್ ಏನಾದರೂ ಗೆದ್ರೆ 24 ಗೆಲ್ಲೋ ಮುಖಾಂತರ ಇವರನ್ನ ಸರಿಗಟ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಫಾರ್ ಸೆರೆನಾ ವಿಲಿಯಮ್ಸ್ ಆಲ್ಸೋ. ಇನ್ನು ಟಾಪ್ 9 ಮೆಂಬರ್ಸ್ನ ತೆಗೆದುಕೊಂಡ್ರೆ ಎಲ್ಲರೂ ರಿಟೈರ್ ಆಗಿದ್ದಾರೆ. ಓನ್ಲಿ ಸೆರೆನಾ ವಿಲಿಯಮ್ಸ್ ಮಾತ್ರ ಆಡ್ತಾ ಇದ್ದಾರೆ ಮಹಿಳೆಯರ ವಿಭಾಗದಲ್ಲಿ. ಓಕೆ, ಇನ್ನು 19ನೇ ಪ್ರಶ್ನೆ, 2020ನೇ ಸಾಲಿನ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ, ನೋಡಿ CN ರಾಮಚಂದ್ರನ್ ಮತ್ತು ಪ್ರೇಮಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಶಿವರಾಮ ಕಾರಂತ ಪ್ರತಿಷ್ಠಾನ ನೀಡುವ 2020ನೇ ಸಾಲಿನ ಶಿವರಾಮ ಕಾರಂತ ಪ್ರಶಸ್ತಿಗೆ ಹಿರಿಯ ವಿಮರ್ಶಕ ಪ್ರೊಫೆಸರ್ CN ರಾಮಚಂದ್ರನ್ ಮತ್ತು ಪ್ರೊಫೆಸರ್ ಪ್ರೇಮಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಓಕೆ, 20ನೇ ಪ್ರಶ್ನೆ, ಕೊರೋನಾ ವೈರಸ್ ಮೂಲದ ತನಿಖೆಗಾಗಿ ಇತ್ತೀಚೆಗೆ WHO ತಂಡ ಚೀನಾದ ಪ್ರಯೋಗಾಲಯಕ್ಕೆ ಭೇಟಿ ನೀಡಿತು. ಹೌದು, ನಾವು ಬಹಳಷ್ಟು ಸುದ್ದಿಲಿತ್ತು, ವುಹಾನ್ನಿಂದನೇ ಈ ಒಂದು ಕೊರೋನಾ ವೈರಸ್ ಮೂಲ ಅಂತ ನಾವು ಬಹಳ ಸುದ್ದಿಲಿ ಕೇಳಿದ್ವಿ. ಹಾಗಾದರೆ ಚೀನಾದ ಆ ನಗರ ಯಾವುದು? ಈಗ ತಾನೇ ಹೇಳಿದೆ ನಾನು, ವುಹಾನ್ ನಗರದಲ್ಲಿನೇ ಈ ಒಂದು ಕೊರೋನಾ ವೈರಸ್ ಸ್ಟಾರ್ಟ್ ಆಗಿತ್ತು. ಅಲ್ಲಿರ್ತಕ್ಕಂಥ ಒಂದು ವೈರಾಲಜಿ ಲ್ಯಾಬಿಂದ ಇದು ಉತ್ಪಾದನೆ ಆಗಿತ್ತು ಅಂತಕ್ಕಂಥ ಒಂದು ಸುದ್ದಿಗಳಿದ್ವು. ಅದಕ್ಕೋಸ್ಕರ ತನಿಖೆ ಮಾಡೋದಕ್ಕೆ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯವರ ಒಂದು ತಂಡವನ್ನು ಕಳಿಸಿದ್ರು. ಅವ್ರು ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ರೀಸೆಂಟ್ಲಿ WHO ಟೀಮ್ ಹ್ಯಾಡ್ ವಿಸಿಟೆಡ್ ಎ ಲ್ಯಾಬೊರೇಟರಿ ಇನ್ ಚೀನಾ ಫಾರ್ ದ ಇನ್ವೆಸ್ಟಿಗೇಷನ್ ಆಫ್ ದ ಕೊರೋನಾ ವೈರಸ್ ಸೋರ್ಸ್. ನೇಮ್ ದ ಸಿಟಿ ಅಂದರೆ ಅದು ವುಹಾನ್ ಆಗುತ್ತೆ. ನೋಡಿ, ವುಹಾನ್ನಲ್ಲಿ ವೈರಾಣುವಿನ ಸುಳಿವಿರಲಿಲ್ಲ ಅಂತ ಹೇಳಿದ್ದಾರೆ ಅವರು WHO ಟೀಮು. ನೋವೆಲ್ ಕೊರೋನಾ ವೈರಾಣುವಿನ ಪ್ರಾಣಿ ಮೂಲವನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದೀವಿ, ಅಲ್ಲಿ ಯಾವುದೇ ರೀತಿಯ ಮೂಲ ಇರಲಿಲ್ಲ ಅಂತ ಒಂದು WHO ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಬೆನ್ ಎಂಬಾರಕ್ ಅವರು ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ನೋಡಿ, WHO ಟೀಮ್ ವಿಸಿಟ್ಸ್ ವುಹಾನ್ ಲ್ಯಾಬ್, ವೋಲ್ಸ್ ಫ್ರಾಂಕ್ ಟಾಕ್ಸ್. ಯಾರು ಅದರ ಒಂದು ಪೀಟರ್ ಬೆನ್ ಎಂಬಾರ್ಕ್ ಅವರು ಈ ಒಂದು ಟೀಮ್ನ ಮುಖ್ಯಸ್ಥರಾಗಿದ್ದರು. ಅವರು ಇಲ್ಲ, ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಏನಿದೆಯೋ WIV, ಅಲ್ಲಿಂದ ಏನಿದು ಉತ್ಪಾದನೆ ಆಗಿರಲಿಲ್ಲ, ನಮಗೆ ಯಾವುದೇ ಪುರಾವೆಗಳು ಸಿಕ್ಕಲಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಮುಂದೆ ನೋಡೋಣ. ನೋಡಿ, ಫೆಬ್ರವರಿ 2021ರ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಯಾವ್ಯಾವ ಇದ್ದಾವೆ, ಈ ವಾರದಲ್ಲಿ ಯಾವ ಬಂದು ಅಂತ ನೋಡ್ತಾ ಹೋಗೋಣ. ಸೊ ಹಾಗಾದರೆ ನೋಡಿ, ನಾವು ಕಳೆದ ವಾರದಲ್ಲಿ ವಿಶ್ವ ತೇವ ಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅನ್ನು ಯಾವ ದಿನವಾಗಿ ಆಚರಣೆ ಮಾಡ್ತೀವಿ ಅಂತ ನೋಡಿದ್ವಿ. ಫೆಬ್ರವರಿ 2 ಪ್ರತಿ ವರ್ಷ ನಾವು ವಿಶ್ವ ತೇವ ಭೂಮಿ ದಿನ ಅಥವಾ ವಿಶ್ವ ಜೌಗು ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಅದರ ಒಂದು ಥೀಮ್ ಏನಾಗಿತ್ತು 2021 ಅಂದರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ವಾಟರ್ ಅಲ್ವಾ. ವೆಟ್ಲ್ಯಾಂಡ್ಸ್ ಆ್ಯಂಡ್ ವಾಟರ್ ಅಂತಕ್ಕಂಥದ್ದು 2021ರ ಫೆಬ್ರವರಿ 2ರಂದು ಆಚರಣೆ ಮಾಡಿರ್ತಕ್ಕಂಥ ವಿಶ್ವ ತೇವ ಭೂಮಿ ದಿನದ ಒಂದು ಥೀಮ್ ಆಗುತ್ತೆ. ಇದನ್ನು ಯಾಕೆ ಫೆಬ್ರವರಿ 2ರಂದು ಆಚರಣೆ ಮಾಡ್ತೀವಿ ಅಂದರೆ, ಇರಾನ್ನ ನಗರ ಆಗಿರ್ತಕ್ಕಂಥ ರಾಮ್ಸರಲ್ಲಿ ಫೆಬ್ರವರಿ 2, 1971ರ ಒಂದು ದಿನದಲ್ಲಿ ರಾಮ್ಸರ್ ಕನ್ವೆನ್ಷನ್ಗೆ ಸಹಿ ಆಗ್ತಾರೆ. ಹಾಗಾಗಿ ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಆಗುತ್ತೆ. ಸೊ ನೆಕ್ಸ್ಟು ವಿಶ್ವ ಕ್ಯಾನ್ಸರ್ ದಿನಾಚರಣೆ 2021ರದು
ಐ ಆಮ್ ಆ್ಯಂಡ್ ಐ ವಿಲ್ ಅಂತಕ್ಕಂಥದ್ದು ಥೀಮ್ ಆಗುತ್ತೆ. ಆಚರಣೆ ಮಾಡ್ತಕ್ಕಂಥ ದಿನ ಫೆಬ್ರವರಿ 4 ಆಗುತ್ತೆ. ಇದ್ರ ಬಗ್ಗೆನೂ ನಾವು ನೋಡಿದ್ವಿ. ಬಹು ವರ್ಷಗಳ ಥೀಮ್ ಆಗಿರ್ತಕ್ಕಂಥ ಅಂದರೆ 2019, 20, 21 3 ವರ್ಷನೂ ಐ ಆಮ್ ಆ್ಯಂಡ್ ಐ ವಿಲ್ ಅಂತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡು ವರ್ಲ್ಡ್ ಕ್ಯಾನ್ಸರ್ ಡೇಯನ್ನು ಫೆಬ್ರವರಿ 4 ಆಚರಣೆ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು 2021 ವಿಷಯವೇನು ಅಥವಾ ಥೀಮ್ ಏನು ಅಂತ ಕೇಳ್ತಾ ಇದ್ದಾರೆ. ವರ್ಲ್ಡ್ ಪಲ್ಸಸ್ ಡೇ 2021 ಆಗುತ್ತೆ. ನ್ಯೂಟ್ರಿಷಿಯಸ್ ಸೀಡ್ಸ್ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್. ಏನು ನ್ಯೂಟ್ರಿಷಿಯಸ್ ಸೀಡ್ಸ್ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್ ಅಂತಕ್ಕಂಥದ್ದು ವರ್ಲ್ಡ್ ಪಲ್ಸಸ್ ಡೇ 2021 ಒಂದು ಥೀಮ್ ಆಗುತ್ತೆ. ವಿಶ್ವ ದ್ವಿದಳ ಧಾನ್ಯಗಳ ದಿನ ಯಾವತ್ತು ಆಚರಣೆ ಮಾಡ್ತೀವಿ ಅಂದರೆ ಫೆಬ್ರವರಿ 10. ಓಕೆ, ಸೊ ಇದರ ಒಂದು ಉದ್ದೇಶ ಏನಂದರೆ ನೋಡಿ, ಪ್ರಪಂಚದಲ್ಲಿ ದ್ವಿದಳ ಧಾನ್ಯಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಅದರಲ್ಲೂ ಪೌಷ್ಟಿಕಾಂಶಯುಕ್ತ ದ್ವಿದಳ ಧಾನ್ಯಗಳು ಭಾಳ ನೆಸೆಸಿಟಿ ಆಗುತ್ತೆ. ಓಕೆ, ಇದು ಒಂದು ಬಹು ವರ್ಷಗಳ ಥೀಮ್ ಆಗಿದೆ. ನ್ಯೂಟ್ರಿಷಿಯಸ್ ಸೀಡ್ಸ್ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್ ಅಂತ 2016ರಿಂದ 2021 ಅದೇ ಒಂದು ಥೀಮಲ್ಲಿ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಆಚರಣೆ ಬರ್ತಾ ಇದ್ದೀವಿ ಫೆಬ್ರವರಿ 10. ಓಕೆ, ಸೊ ಇದರ ಉದ್ದೇಶ ಏನಾಗಿತ್ತು, ಜೀರೋ ಹಂಗರ್ ಅಂತ ಏನಿದೆಯೋ ಹಸಿವು ಮುಕ್ತ ಪ್ರಪಂಚವನ್ನು ಸೃಷ್ಟಿಸುವ ಉದ್ದೇಶದಿಂದ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದ್ದಾವೆ ಅದರಲ್ಲಿ 2ನೇ ಗುರಿ ಆಗುತ್ತೆ ಜೀರೋ ಹಂಗರ್. ಓಕೆ, ಅದರ ಒಂದು ಉದ್ದೇಶದಿಂದ ಫೆಬ್ರವರಿ 10 ನಾವು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಆಚರಣೆ ಮಾಡಬೇಕಂತ ಯುನೈಟೆಡ್ ನೇಷನ್ಸ್ ಅವರು ಡಿಸೈಡ್ ಮಾಡಿದ್ದಾರೆ. ಹಾಗಾದರೆ ಯಾವುವು 17 ಗುರಿಗಳು ಅಂತ ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 2030 ವೇಳೆಗೆ ನಾವು ಸಾಧಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ ನಮ್ಮ ವಿಶ್ವಸಂಸ್ಥೆ. ಅದನ್ನು ಭಾರತ ದೇಶವು ಮತ್ತು ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಅಳವಡಿಸಿಕೊಂಡಿದೆ. ಹಾಗಾಗಿ ನಮ್ಮ ಎಕನಾಮಿಕ್ ಸರ್ವೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತಕ್ಕಂಥ ಹೊಸ ಒಂದು 17ನೇ ಚಾಪ್ಟರ್ನ ಕೂಡ ಇನ್ಕ್ಲೂಡ್ ಮಾಡಿದರು ಅಲ್ವಾ. ಸೊ ಹಾಗಾದರೆ 17 ಅಭಿವೃದ್ಧಿ ಗುರಿಗಳು ಯಾವ್ಯಾವ ಅಂದರೆ ಬಡತನ ನಿರ್ಮೂಲನೆ, ಹಸಿವು ಮುಕ್ತ, ಮತ್ತು 3ನೇದು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ, 4ನೇದು ಗುಣಮಟ್ಟದ ಶಿಕ್ಷಣ, 5ನೇದು ಲಿಂಗ ಸಮಾನತೆ, 6ನೇದು ಸ್ವಚ್ಛ ನೀರು ಮತ್ತು ನೈರ್ಮಲ್ಯ, 7ನೇದು ಅಗ್ಗವಾದ ಮತ್ತು ಶುದ್ಧ ಶಕ್ತಿ, 8ನೇದು ಗೌರವಯುತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ, 9ನೇದು ಉದ್ಯಮ ಆವಿಷ್ಕಾರ ಮತ್ತು ಮೂಲಸೌಕರ್ಯಗಳು, 10ನೇದು ಅಸಮಾನತೆಗಳ ಇಳಿಕೆ, 11 ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು, 12ನೇದು ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ, 13 ಹವಾಮಾನದ ಬಗ್ಗೆ ಕ್ರಮ, 14 ಜಲದ ಜೀವರಾಶಿ, 15 ಭೂಮಿ ಮೇಲಿನ ಜೀವರಾಶಿ, 16 ಶಾಂತಿ ನ್ಯಾಯ ಮತ್ತು ಸದೃಢ ಸಂಸ್ಥೆಗಳು, 17 ಗುರಿ ಮುಟ್ಟಲು ಸಹಭಾಗಿತ್ವ. ಈ ಎಲ್ಲ ಅಂಶಗಳನ್ನು 2030 ನಾವು ಅಚೀವ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ವಿಶ್ವಸಂಸ್ಥೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಂದಿದೆ. ಅದರಲ್ಲಿ 2ನೇದು ಹಸಿವು ಮುಕ್ತ. ಇದರ ಒಂದು ಉದ್ದೇಶದಿಂದ ಫೆಬ್ರವರಿ 10 ವಿಶ್ವ ದ್ವಿದಳ ಧಾನ್ಯಗಳ ದಿನವಾಗಿ ಆಚರಣೆ ಬರ್ತಾ ಇದ್ದೀವಿ. ಓಕೆ, ಇನ್ನು ನೆಕ್ಸ್ಟ್ ಒನ್ನು ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಬಾಲಕಿಯರ ವಿಜ್ಞಾನ ದಿನವಾಗಿ ಯಾವ ದಿನವನ್ನು ಆಚರಿಸ್ತಾ ಇದ್ದೀವಿ. ವಿಚ್ ಡೇ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಅಂದರೆ ಫೆಬ್ರವರಿ 11 ಆಗುತ್ತೆ. ಓಕೆ, ಫೆಬ್ರವರಿ 11 ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಬಾಲಕಿಯರ ವಿಜ್ಞಾನ ದಿನ 2021. ಉದ್ದೇಶ ಏನಾಗುತ್ತೆ, ವಿಜ್ಞಾನದಲ್ಲಿ ಮಹಿಳೆಯರು ಮತ್ತು ಬಾಲಕಿಯರನ್ನು ಉತ್ತೇಜಿಸುವ ಸಲುವಾಗಿ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಫೆಬ್ರವರಿ 11 ನಾವು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ 2021 ಅಥವಾ ವಿಶ್ವಸಂಸ್ಥೆಯವರು ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. 2021 ಥೀಮ್ ಏನಂದರೆ ವಿಮೆನ್ ಸೈಂಟಿಸ್ಟ್ಸ್ ಎಟ್ ದ ಫೋರ್ ಫ್ರಂಟ್ ಆಫ್ ದ ಫೈಟ್ ಅಗೇನ್ಸ್ಟ್ ಕೋವಿಡ್-19. ನೋಡಿ, ಕೋವಿಡ್-19 ಸಮಯದಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿಮೆನ್ ಸೈಂಟಿಸ್ಟ್ಸು ಬಾಲಕಿಯರು ಸಹಿತ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನೊಮ್ಮೆ ಥೀಮ್ ನೋಡೋದಾದರೆ ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಫೆಬ್ರವರಿ 11, 2021. 2021 ಥೀಮು ವಿಮೆನ್ ಸೈಂಟಿಸ್ಟ್ಸ್ ಎಟ್ ದ ಫೋರ್ ಫ್ರಂಟ್ ಆಫ್ ದ ಫೈಟ್ ಅಗೇನ್ಸ್ಟ್ ಕೋವಿಡ್-19. ಓಕೆ, ಇನ್ನು ನೆಕ್ಸ್ಟ್ ಒನ್ನು ವಿಶ್ವ ರೇಡಿಯೋ ದಿನವನ್ನು ಯಾವ ದಿನ ಆಚರಿಸ್ತೀವಿ. ವರ್ಲ್ಡ್ ರೇಡಿಯೋ ಡೇ ಅಂದರೆ ಫೆಬ್ರವರಿ 13ರಂದು. ನೋಡಿ, ಫೆಬ್ರವರಿ 13 ವಿಶ್ವ ರೇಡಿಯೋ ದಿನ. ರೇಡಿಯೋ ಮಾನವೀಯತೆಯನ್ನು ಅದರ ಎಲ್ಲ ವೈವಿಧ್ಯತೆಗಳಲ್ಲಿ ಆಚರಿಸಲು ಒಂದು ಪ್ರಬಲ ಮಾಧ್ಯಮವಾಗಿದೆ ಮತ್ತು ಪ್ರಜಾಪ್ರಭುತ್ವ ಪ್ರವಚನದ ವೇದಿಕೆಯಾಗಿದೆ ಅಂತ ಪ್ರೋಕ್ಲೇಮ್ಡ್ ಇನ್ 2011. ಯಾರಿಂದ? ಯುನೆಸ್ಕೋದವರು ಇದನ್ನು ಸ್ಥಾಪನೆ ಮಾಡಬೇಕಂತ ಹೇಳಿದ್ರು. ನಂತರ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಲಿ 2012ರಲ್ಲಿ ಅಪ್ರೂವಲ್ ಆಯಿತು. ಫೆಬ್ರವರಿ 13 ವರ್ಲ್ಡ್ ರೇಡಿಯೋ ಡೇ ಆಗಿ ಆಚರಣೆ ಬರ್ತಾ ಇದ್ದೀವಿ. ಈ ವರ್ಷದ 3 ಸಬ್ ಥೀಮ್ಗಳನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ. ಎವಲ್ಯೂಷನ್, ದ ವರ್ಲ್ಡ್ ಚೇಂಜಸ್ ಆ್ಯಂಡ್ ರೇಡಿಯೋ ಇವಾಲ್ವ್ಸ್. ಇನ್ನೋವೇಷನ್, ದ ವರ್ಲ್ಡ್ ಚೇಂಜಸ್, ದ ರೇಡಿಯೋ ಅಡ್ಯಾಪ್ಟ್ಸ್ ಆ್ಯಂಡ್ ಇನ್ನೋವೇಟ್. ಅಂದರೆ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ ರೇಡಿಯೋ, ಪ್ರಪಂಚ ಚೇಂಜ್ ಆದಂಗೆಲ್ಲ. ಕನೆಕ್ಷನ್, ದ ವರ್ಲ್ಡ್ ಚೇಂಜಸ್, ರೇಡಿಯೋ ಕನೆಕ್ಟ್ ಮಾಡ್ತಾ ಹೋಗುತ್ತೆ ನಮ್ಮನ್ನು ಅಂತ. ಅಂದರೆ ಎವಲ್ಯೂಷನ್, ಇನ್ನೋವೇಷನ್ ಆ್ಯಂಡ್ ಕನೆಕ್ಷನ್. ಇದು 10ನೇ ಆವೃತ್ತಿಯಾಗಿರ್ತಕ್ಕಂಥ ವರ್ಲ್ಡ್ ರೇಡಿಯೋ ಡೇನ 2021 ಥೀಮ್ ಆಗುತ್ತೆ 13 to 2021.
ನೆಕ್ಸ್ಟು ಏರೋಸ್ಪೇಸ್ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಸಾಧನೆಗಳೇನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ ಇನ್ ದ ಏರೋಸ್ಪೇಸ್ ಸೆಕ್ಟರ್. ಯಾಕೆ ಸುದ್ದಿ ಅಂದರೆ ನೋಡಿ, ಏರೋ ಇಂಡಿಯಾ 2021 ನಮ್ಮ ಬೆಂಗಳೂರಿನ ಯಲಹಂಕದ ಏರ್ಫೋರ್ಸ್ ಸ್ಟೇಷನಲ್ಲಿ ಫೆಬ್ರವರಿ 3ರಿಂದ 5ರವರೆಗೂ ನಡೀತು. ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಉದ್ಯಮದ ನೆಲೆ ನಮ್ಮ ಕರ್ನಾಟಕ. ಓಕೆ, ಕರ್ನಾಟಕ ಉದ್ಯೋಗ ಮಿತ್ರ ಕುಮ್ ಅಂತ ಕರಿತೀವಿ. ಇನ್ವೆಸ್ಟ್ ಕರ್ನಾಟಕ ಆಗುತ್ತೆ. ಏರೋಸ್ಪೇಸ್ ಕ್ಷೇತ್ರದಲ್ಲಿ ಮುಂಚೂಣಿ ಸಾಧಿಸಿದೆ ನಮ್ಮ ಕರ್ನಾಟಕ. ಏರೋಸ್ಪೇಸ್ ಮತ್ತು ರಕ್ಷಣಾ ಉದ್ಯಮದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಏರ್ಕ್ರಾಫ್ಟ್ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ 25% ಉದ್ಯಮಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ರಕ್ಷಣಾ ಸೇವೆಗೆ ಬಳಕೆಯಾಗುವ 60% ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ಗಳ ಉತ್ಪಾದನೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ. ಏರೋಸ್ಪೇಸ್ಗೆ ಸಂಬಂಧಿಸಿದ ದೇಶದ ಒಟ್ಟು ರಫ್ತಿನಲ್ಲಿ ನಮ್ಮ ಪಾಲು 65%. ಯಾವ ರಾಜ್ಯ ಅತಿ ಹೆಚ್ಚು ಒಂದು ಶೇರನ್ನು ಹೊಂದಿದೆ ಅಂದರೆ ಅದು ಕರ್ನಾಟಕ ರಾಜ್ಯವೇ ಆಗುತ್ತೆ. ಓಕೆ, ಇನ್ನು ಮುಂದೆ ಹೋಗೋದಾದರೆ ಇತ್ತೀಚೆಗೆ ಕರ್ನಾಟಕ ವಿಧಾನ ಪರಿಷತ್ನ ಹೊಸ ಸಭಾಪತಿಗಳಾಗಿ ಯಾರು ಆಯ್ಕೆ ಆಗಿದ್ದಾರೆ? ಹೂ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ಎ ನ್ಯೂ ಚೇರ್ಮನ್ ಆಫ್ ದ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ರೀಸೆಂಟ್ಲಿ ಅಂದರೆ ನೋಡಿ, ಬಸವರಾಜ ಹೊರಟ್ಟಿ ಅವರು ನೂತನ ಸಭಾಪತಿಗಳಾಗಿದ್ದಾರೆ. ಓಕೆ, ಸೊ ಇವರ ಸಾಧನೆಯನ್ನು ನೋಡೋದಾದರೆ ಸೋಲಿಲ್ಲದ ಸರದಾರ ಅಂತಲೇ ಫೇಮಸ್ ಆಗಿದ್ದಾರೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರದಾರ ಹಾಗೂ ಒಂದೇ ಕ್ಷೇತ್ರದಿಂದ 7 ಸಲ ಆಯ್ಕೆಯಾದ ದೇಶದ ಮೊದಲ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಒಂದು ದಾಖಲೆಯನ್ನು ಬರೆದಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಅವರಿಗೆ ಈಗ ವಿಧಾನ ಪರಿಷತ್ನ ಒಂದು ಸಭಾಪತಿ ಸ್ಥಾನ ದೊರಕಿದೆ. ಓಕೆ, ಒಟ್ಟು 41 ವರ್ಷಗಳ ರಾಜಕೀಯ ಜೀವನದಲ್ಲಿ 8 ಖಾತೆಗಳನ್ನು ನಿರ್ವಹಿಸಿದ್ರು. 2018ರಲ್ಲಿ 6 ತಿಂಗಳ ಕಾಲ ಹಂಗಾಮಿ ಸಭಾಪತಿಗಳು ಕೂಡ ಆಗಿದ್ರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಎಡಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ಒಬ್ಬ ಮಾದರಿ ರೈತರು ಸಹಿತ. ಮಾದರಿಯಾದಂತಹ ತೋಟ ನಿರ್ಮಿಸಿ ಹೈನುಗಾರಿಕೆ, ಮೀನುಗಾರಿಕೆ, ತೋಟಗಾರಿಕೆ, ಪುಷ್ಪೋದ್ಯಮ ಅನೇಕ ಕೃಷಿ ಕೈಗಾರಿಕೆಗಳನ್ನು ಕೈಗೊಂಡಿದ್ದಾರೆ. ಚೆಕ್ ಡ್ಯಾಮು, ಮಳೆ ನೀರು ಕೊಯ್ಲು ಮೂಲಕ ಪ್ರಗತಿಪರ ರೈತರಾಗಿದ್ದಾರೆ ಮತ್ತು ರಾಜ್ಯದ ಕೆಲ ಎರೆಹುಳು ಗೊಬ್ಬರ ತಯಾರಕರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಒಬ್ಬ ಹೈಸ್ಕೂಲ್ ಮೇಸ್ಟ್ರಾಗಿದ್ದಂಥವರು ಈಗ ವಿಧಾನ ಪರಿಷತ್ ಸಭಾಪತಿಗಳಾಗ್ತಾ ಇದ್ದಾರೆ. 49ನೇ ಸಭಾಪತಿಗಳಾಗ್ತಾ ಇದ್ದಾರೆ. ನೋಡಿ, ವಿಧಾನ ಸಭೆ ಅಂದರೆ ಕೆಳಮನೆ, ವಿಧಾನ ಪರಿಷತ್ ಅಂದರೆ ಮೇಲ್ಮನೆ ಆಗುತ್ತೆ. ನಮ್ಮ ಕೆಳಮನೆಯನ್ನು ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ಇದನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೀವಿ. ಆ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ನ ಸಭಾಪತಿಗಳು 49ನೇ ಸಭಾಪತಿಗಳಾಗಿ ಈಗ ಬಸವರಾಜ ಹೊರಟ್ಟಿಯವರು ಆಯ್ಕೆಯಾಗಿದ್ದಾರೆ. ಓಕೆ, 28ನೇ ಪ್ರಶ್ನೆ, ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ 100 ವಿಕೆಟ್ ಗಳಿಸಿದ ಭಾರತೀಯ ಆಟಗಾರ ಯಾರು ಅಂದರೆ ಅವರು ಯಾರಾಗ್ಬೋದು ನೋಡಿ. ವಿಚ್ ಇಂಡಿಯನ್ ಪ್ಲೇಯರ್ ರೀಸೆಂಟ್ಲಿ ಜಾಯಿನ್ ದ 300 ವಿಕೆಟ್ ಟೇಕರ್ಸ್ ಗ್ರೂಪ್ ಇನ್ ಟೆಸ್ಟ್ ಕ್ರಿಕೆಟ್ ಫ್ರಮ್ ಇಂಡಿಯಾ ಅನ್ನೋದಾದರೆ ಇಶಾಂತ್ ಶರ್ಮಾ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಮತ್ತು ಚಹಾಲ್. ಅಂದರೆ ಇಶಾಂತ್ ಶರ್ಮಾ ಸರಿಯಾದ ಉತ್ತರ ಆಗುತ್ತೆ. ಅವರು ಈಗ ಇಂಡಿಯಾಸ್ 300 ಕ್ಲಬ್ನ ಜಾಯ್ನ್ ಆಗಿದ್ದಾರೆ. ನೋಡಿ, 98 ಟೆಸ್ಟ್ಗಳಲ್ಲಿ 300 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಇನ್ನು ಭಾರತದಿಂದ ಅತಿ ಹೆಚ್ಚು ಅಂದರೆ 132 ಟೆಸ್ಟ್ಗಳಲ್ಲಿ 619 ವಿಕೆಟ್ ಗಳಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಅನಿಲ್ ಕುಂಬ್ಳೆ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಫ್ರಮ್ ಇಂಡಿಯಾ ಇನ್ ಟೆಸ್ಟ್ಸ್ ಆಗ್ತಾರೆ. ನೆಕ್ಸ್ಟ್ ಕಪಿಲ್ ದೇವ್ 434, ಹರ್ಭಜನ್ ಸಿಂಗ್ 417, ಆರ್ ಅಶ್ವಿನ್ 386, ಜೈರ್ ಖಾನ್ 311. ಇನ್ನು ಇಡೀ ಪ್ರಪಂಚವನ್ನು ತೆಗೆದುಕೊಂಡಾಗ 800 ಟೆಸ್ಟ್ ವಿಕೆಟ್ಗಳನ್ನು ಪಡೆದಿರ್ತಕ್ಕಂಥ ಮುತ್ತಯ್ಯ ಮುರಳೀಧರನ್ ಶ್ರೀಲಂಕಾದವರು ಟಾಪಲ್ಲಿದ್ದಾರೆ. 2ನೇ ಸ್ಥಾನದಲ್ಲಿ ಶೇನ್ ವಾರ್ನ್ ಆಸ್ಟ್ರೇಲಿಯಾದವರು 708 ವಿಕೆಟು, ಅನಿಲ್ ಕುಂಬ್ಳೆ ನಮ್ಮ ಭಾರತದವರು 619 ವಿಕೆಟು. ಈ 3 ಸ್ಪಿನ್ನರ್ಗಳಾದರೆ ಇನ್ನು 600 ವಿಕೆಟ್ ಪಡೆದಿರ್ತಕ್ಕಂಥ ಒಂದು ಗ್ರೂಪಲ್ಲಿರ್ತಕ್ಕಂಥವರು ಜೇಮ್ಸ್ ಆಂಡರ್ಸನ್ನು 611 ವಿಕೆಟು. ಇಂಗ್ಲೆಂಡ್ ಅವರು ಕೇವಲ ಒಬ್ಬ ಫಾಸ್ಟ್ ಬೌಲರ್ 600 ವಿಕೆಟ್ ಪಡೆದಿರ್ತಕ್ಕಂಥವ್ರು. ಇವ್ರು 3 ಸ್ಪಿನ್ನರ್ಸ್. ಓಕೆ, ಇನ್ನು ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಏಕಾಗ್ತಾ ಇದೆ? ಭಾಳ ಸುದ್ದಿಯಲ್ಲಿದೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೈಕು. ಕಾರಣ ಏನು? $60 ಸನಿಹದಲ್ಲಿ ಕಚ್ಚಾ ತೈಲ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಇನ್ನಷ್ಟು ಒತ್ತಡ ಬರ್ತಾ ಇದೆ. ನೋಡಿ, ಕಚ್ಚಾ ತೈಲದ ಬೆಲೆ ಯಾವ ವರ್ಷ ಎಷ್ಟೆಷ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. 2010ರಲ್ಲಿ 91.38 ಇತ್ತು ಡಾಲರು ಒಂದು ನಮ್ಮ ಬ್ಯಾರೆಲ್ ಕಚ್ಚಾ ತೈಲ ಅಂತ ಕರಿತೀವಲ್ವ. ಸೊ ಅದು ನಂತರ ಇಳಿತಾ ಬಂದಿತ್ತು. COVID-19 ಲಾಕ್ಡೌನ್ ಟೈಮಲ್ಲಿ ಕೇಳೋರೇ ಇರಲಿಲ್ಲ. ಸೊ ಈಗ ಮತ್ತೆ ಏರ್ತಾ ಇದೆ. ಅದು ಏರಿದಂಗೆಲ್ಲ ನಮ್ಮ ಪೆಟ್ರೋಲ್ ಡೀಸೆಲ್ ದರಗಳು ಕೂಡ ಏರ್ತಾ ಹೋಗ್ತವೆ. ಓಕೆ, ನೋಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ತೈಲದ ದರಕ್ಕೂ ದೇಶದಲ್ಲಿನ ಪೆಟ್ರೋಲ್ ಮತ್ತು ಡೀಸೆಲ್ ದರಕ್ಕೂ ಸಂಬಂಧವಿದೆ ಅಂತಕ್ಕಂಥದ್ದು. ಓಕೆ, 2010ರಲ್ಲಿ 91 ರೂಪಾಯಿ ಡಾಲರ್ ಒಂದು ಬ್ಯಾರೆಲ್ಗಿತ್ತು. ನಂತರ 2013ರಲ್ಲಿ ಸ್ವಲ್ಪ ಇಳಿತು, ನಂತರ ಏರಿತು. ಈ ರೀತಿಯಾಗಿ ಈಗ ಮತ್ತೆ ಏರ್ತಾ ಇದೆ ಅಂತಕ್ಕಂಥದ್ದು. ಸೊ ಹೀಗಾಗಿ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಶತಕದ ಸನಿಹ ಪೆಟ್ರೋಲ್ ಏರ್ತಾ ಇದೆ ಅಲ್ವಾ. ಸೊ ನಾವು ಇದರಿಂದ ಗಮನಿಸಬೇಕು. ಓಕೆ,
ನೆಕ್ಸ್ಟು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ಮುಂದೂಡಿಕೆ ಆಗಿದೆ. ಸೊ ಯಾವಾಗ ಆಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾವೇರಿಯಲ್ಲಿ ನಡೆಯಬೇಕಿದ್ದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದೂಡಿಕೆಯನ್ನು ಹೊಂದಿದೆ. ಈಗ ಸಚಿವರಾಗಿರ್ತಕ್ಕಂಥ ಅರವಿಂದ ಲಿಂಬಾವಳಿಯವರು ಹೇಳಿದ್ದಾರೆ. ಕಾರಣ ಏನಂದರೆ ಹಾವೇರಿಯಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಆಗಬೇಕಾಗಿರ್ತಕ್ಕಂಥ ಸಿದ್ಧತೆಗಳು ಇನ್ನೂ ಅಪೂರ್ಣವಾಗಿದ್ದಾವೆ. ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಅಲ್ಲಿ ಕೋವಿಡ್-19 ನಿಯಮಗಳ ಒಂದು ಪಾಲನೆ ಕೂಡ ಕಷ್ಟಕರ ಆಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ, ಮುಂದೆ ನಡೆಸೋಣ, ಮತ್ತೆ ಇನ್ನೊಂದು ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಷ್ಟು ಈ ಒಂದು ವಾರದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟನೆಗಳು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳಾಗಿತ್ತು. ಭಾಳ ಯೂಸ್ಫುಲ್ ಆಗಿತ್ತು ಅನ್ಕೊಳ್ತೀನಿ. ಸೊ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಇವು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಹೀಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.